ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ ನಾನು ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ KPSC ಗ್ರೂಪ್ ಸಿಯಲ್ಲಿ ಬಂದಿರತಕ್ಕಂಥ ಕಮ್ಯುನಿಕೇಷನ್ ಪೇಪರ್ನ ಎಲ್ಲ 35 ಜನರಲ್ ಇಂಗ್ಲೀಷ್ನ ಪ್ರಶ್ನೆಗಳನ್ನು ನಾನು ಕಾನ್ಸೆಪ್ಟ್ನ ಆಧಾರದ ಮೇಲೆ ನಾನಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಬರೀ ಕೀ ಉತ್ತರಗಳನ್ನು ಕೊಡೋದಿಲ್ಲ, ಸೊ ಅದರ ಹಿಂದೆ ಇರ್ತಕ್ಕಂಥ ಕಾನ್ಸೆಪ್ಟ್ಸನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಕಾರಣ ಏನು ಅಂದರೆ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಸೊ ಇದೇ ಒಂದು ಕಾನ್ಸೆಪ್ಟ್ನ ಆಧಾರಿತ ಪ್ರಶ್ನೆಗಳು ಬಂದರೆ ಸೊ ನೀವು ಸಾಲ್ವ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ನಿಮಗೆ ಬಿಲ್ಡ್ ಮಾಡ್ತಕ್ಕಂಥ ಒಂದು ಸೆಷನ್ ಆಗಿರುತ್ತೆ. ಸೊ ಈ ಒಂದು ಸೆಷನ್ ಏನಿರುತ್ತೆ ಇದು ಯಾವ ಪರೀಕ್ಷೆಗಳಲ್ಲಿ ಜನರಲ್ ಇಂಗ್ಲೀಷ್ ಒನ್ ಆಫ್ ದಿ ಕಾಂಪೊನೆಂಟ್ಸ್ ಆಗಿರುತ್ತೆ. ಸೊ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ. ಎಸ್ಪೆಷಲಿ ಮುಂದೆ ಬರ್ತಾ ಇರ್ತಕ್ಕಂಥ PDO ಅಥವಾ VAO ಪರೀಕ್ಷೆ ಏನಿರುತ್ತೆ ಸೊ ಈ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಸೆಷನ್ ಆಗಿರುತ್ತೆ. ಸೊ ಈ ಒಂದು ಸೆಷನ್ ಅನ್ನ ಬಿಗನ್ ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಒಂದು ಪುಸ್ತಕವನ್ನ ಕೂಡ ಬಿಡುಗಡೆ ಮಾಡಿದ್ದೇವೆ. ಸೊ ಈ ಒಂದು ಪುಸ್ತಕದಲ್ಲಿ ಸಿಲೆಬಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾಂಪೊನೆಂಟ್ಸ್ ಅನ್ನ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ವಿವರಣೆ ಮಾಡಲಾಗಿರುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅನ್ನ ಆ ಪುಸ್ತಕದಲ್ಲೂ ಕೂಡ ನೀಡಲಾಗಿರುತ್ತೆ. ಸೊ ಈ ಒಂದು ಪುಸ್ತಕವನ್ನ ನೀವು ತರಿಸ್ಕೊಳ್ಬೇಕಾಗಿದ್ರೆ ಸೊ ಈ ವಿಡಿಯೋದ ಕಮೆಂಟ್ಸ್ ಅಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಲಿಂಕ್ ಅನ್ನ ಬಳಸಿಕೊಂಡು ಸೊ ಪುಸ್ತಕವನ್ನ ನೀವು ಆನ್ಲೈನ್ ಬುಕಿಂಗ್ ಮಾಡಬಹುದಾಗಿರುತ್ತೆ, ಅಥವಾ ಹತ್ತಿರ ಇರತಕ್ಕಂಥವರು ಜ್ಞಾನಗಂಗೋತ್ರಿ ಸಂಸ್ಥೆಯಲ್ಲಿ ನೇರವಾಗಿ ಪುಸ್ತಕವನ್ನ ಪಡೆಯಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಪ್ರಶ್ನೆ ಪತ್ರಿಕೆಯನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಪ್ರಶ್ನೆ ಪತ್ರಿಕೆಯನ್ನು ನಾವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬಹುದಾಗಿರುತ್ತೆ. ಒಂದು ಗ್ರಾಮರ್ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳಿರ್ತಾರೆ, ಇನ್ನೊಂದು ವೊಕ್ಯಾಬ್ಯುಲರಿ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳಿರ್ತಾರೆ, ಇನ್ನೊಂದು ನಾನ್ ಗ್ರಾಮರ್ ರಿಲೇಟೆಡ್ ಪ್ರಶ್ನೆಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ನಾವು ವೇಟೇಜ್ ಅನ್ನ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಗ್ರಾಮರ್ ಮತ್ತೆ ವೊಕ್ಯಾಬ್ಯುಲರಿ ಏನಿರುತ್ತೆ ಸೊ ಇವೆರಡಕ್ಕೂ ಕೂಡ ಆಲ್ಮೋಸ್ಟ್ ಈಕ್ವಲ್ ವೇಟೇಜ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಬಹಳ ಕಡಿಮೆ ಪರ್ಸೆಂಟೇಜ್ ಅನ್ನ ನಾನ್ ಗ್ರಾಮರ್ ಕಾಂಪೊನೆಂಟ್ ಅಂದ್ರೆ ಇಡಿಯಮ್ಸ್, ಫ್ರೇಸಸ್ ಅಂತ ಈ ರೀತಿಯ ಪ್ರಶ್ನೆಗಳೇನು ಬರುತ್ತೆ ಸೊ ಆ ರೀತಿಯ ಪ್ರಶ್ನೆಗಳಿಗೆ ಬಹಳ ಕಡಿಮೆ ಒಂದು ಪರ್ಸೆಂಟೇಜ್ ಅಥವಾ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಗ್ರಾಮರ್ ಬಂದಾಗ ಸಾಮಾನ್ಯವಾಗಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ಆಗಿರ್ಬೋದು ಅಥವಾ ಈ ಒಂದು ಸಿಂಗುಲರ್ ಪ್ಲೂರಲ್ ಆಗಿರ್ಬೋದು. ಸೊ ಈ ರೀತಿಯ ಪ್ರಶ್ನೆಗಳನ್ನ ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಬಹುದಾಗಿರುತ್ತೆ. ಸೊ ವೊಕ್ಯಾಬ್ಯುಲರಿ ಬಂದಾಗ ಸಿನೋನಿಮ್ಸ್ ಅನ್ನ ಕೇಳಿರ್ತಾರೆ, ಆಂಟೋನಿಮ್ಸ್ ಅನ್ನ ಕೇಳಿರ್ತಾರೆ, ಕೆಲವೊಂದು ಪದಗಳ ಅರ್ಥಗಳನ್ನ ಕೂಡ ಕೇಳಿರ್ತಾರೆ. ಸೊ ಆ ಒಂದು ಪದಗಳನ್ನ ನಮಗೆ ತಿಳಿಯದಿದ್ದರೂ ಕೂಡ ಯಾವ ರೀತಿ ನಾವು ಬ್ರೇಕ್ ಮಾಡೋದು ಅಂತಕ್ಕಂಥ ಒಂದು ಲಾಜಿಕ್ ಅನ್ನು ಕೂಡ ಸೊ ಈ ಒಂದು ಸೆಷನ್ ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಅದಾದ್ಮೇಲೆ ಈ ಒಂದು ನಾನ್ ಗ್ರಾಮರ್ ಸೆಕ್ಷನ್ ಅಲ್ಲಿ ರೀಡಿಂಗ್ ಕಾಂಪ್ರಹೆನ್ಷನ್ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ. ಸೊ ಅದ್ರ ಜೊತೆಗೆ ಇಡಿಯಮ್ಸ್ ಅಂಡ್ ಫ್ರೇಸಸ್ ಅನ್ನು ಕೂಡ ಅಥವಾ ಅವುಗಳ ಅರ್ಥಗಳನ್ನು ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಮೊದಲು ನಾನು ಗ್ರಾಮ್ಯಾಟಿಕಲ್ ಕಾನ್ಸೆಪ್ಟ್ಸ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. ಸೊ ಅದಾದ್ಮೇಲೆ ರೀಡಿಂಗ್ ಕಾಂಪ್ರಹೆನ್ಷನ್ ಅನ್ನ ಕೊನೆಯ ಪ್ರಶ್ನೆವಾಗಿ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಮೊದಲ ಪ್ರಶ್ನೆಯನ್ನ ನಾವು ನೋಡ್ತಾ ಬರೋಣ. ಸೊ ಈ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲ ಪ್ರಶ್ನೆ ಅಥವಾ ಮೊದಲ ಕಾನ್ಸೆಪ್ಟ್ ಬಂದು ಈ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಐಡೆಂಟಿಫೈ ದಿ ಎರರ್ಸ್ ಅಂತ ಹೇಳ್ತೇವೆ. ಅಂದರೆ ವಾಕ್ಯದಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಕರಣ ತಪ್ಪುಗಳನ್ನು ನಾವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಸೊ ವಾಕ್ಯವನ್ನು ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ ಒಂದು ವಾಕ್ಯವನ್ನು 3 ಭಾಗಗಳಾಗಿ ಬ್ರೇಕ್ ಮಾಡಿರ್ತಾರೆ. ಸೊ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಸೆಕೆಂಡ್ ಪಾರ್ಟ್ ಆಗಿರುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಥರ್ಡ್ ಪಾರ್ಟ್ ಆಗಿರುತ್ತೆ, ಮತ್ತು ಕೊನೆಯ ಭಾಗವನ್ನು ಅವರು ನೋ ಎರರ್ ಅಂತ ಕೊಟ್ಟಿರ್ತಾರೆ. ಇದರ ಅರ್ಥ ಏನು ಅಂದರೆ ಈ ಮೊದಲ 3 ಭಾಗದಲ್ಲಿ ಎಲ್ಲಾದರೂ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇದ್ದರೆ ಅದು ಯಾವ ಭಾಗದಲ್ಲಿ ಮಿಸ್ಟೇಕ್ ಇದೆ ಅನ್ನೋದನ್ನ ನೀವು ಉತ್ತರಿಸಬೇಕಾಗಿರುತ್ತೆ. ಸಪೋಸ್ ಮೊದಲ 3 ಭಾಗದಲ್ಲಿ ಎಲ್ಲೂ ಕೂಡ ಗ್ರಾಮ್ಯಾಟಿಕಲ್ ಎರರ್ ಇಲ್ಲದಿದ್ದರೆ ನಿಮಗೆ ಕೊನೆಯ ಆಪ್ಷನ್ ನೋ ಎರರ್ ಅನ್ನೋದನ್ನ ನೀವು ಮಾರ್ಕ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಮೊದಲ ಪ್ರಶ್ನೆಗೆ ಬರೋಣ. ಮೈ 2 ಸನ್ ಇನ್ ಲಾ ಹ್ಯಾವ್ ಕಮ್ ಟು ಸಿ ಮೀ ಅಂತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ವಾಕ್ಯವನ್ನ ಕೊಟ್ಟಿದ್ದಾರೆ. ಸೊ ಈ ವಾಕ್ಯದಲ್ಲಿರ್ತಕ್ಕಂಥ ಎರರ್ ಏನಾಗಿರುತ್ತೆ ಅಂದರೆ ಈ ಸನ್ ಇನ್ ಲಾ ಅಂತಕ್ಕಂಥದ್ದು ಇಲ್ಲಿ ನೋಡಿ 2 ಸನ್ ಇನ್ ಲಾ ಅಂತ ಹೇಳ್ತೇವೆ. 2 ಅಂದರೆ ನಮ್ಗೆ ಅಫ್ಕೋರ್ಸ್ ಗೊತ್ತಿದೆ ಅದು ಬಹುವಚನವಾಗಿರಬೇಕು. ಹಾಗಿದ್ರೆ ಇಲ್ಲಿ ಬರೀ ಸನ್ ಇನ್ ಲಾ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಸನ್ ಇನ್ ಲಾದ ಬಹುವಚನ ರೂಪ ಯಾವುದು ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಶ್ನೆ ಸಿಂಗುಲರ್ ಮತ್ತು ಪ್ಲೂರಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾವು ನಾಮಪದಗಳನ್ನು ಏಕವಚನದಿಂದ ಬಹುವಚನಕ್ಕೆ ಯಾವ ರೀತಿಗಳಲ್ಲಿ ನಾವು ಬದಲಾವಣೆ ಮಾಡ್ಬೋದು ಎಲ್ಲವನ್ನ ನಾವು ತಿಳಿದುಕೊಂಡ ನಂತರ ಸೊ ಈ ಪ್ರಶ್ನೆಗೆ ಮತ್ತೆ ನಾವು ವಾಪಸ್ ಬರೋಣ.
ಹಾಗಿದ್ರೆ ಏಕವಚನ ಬಹುವಚನ ಮಾಡ್ತಕ್ಕಂಥದ್ದು ಬಹಳ ಸರಳವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ನಾವು ನಾರ್ಮಲ್ ಆಗಿ ಮಾಡ್ತಕ್ಕಂಥ ವಿಧಾನ ಏನು ಅಂದರೆ, ಕೊಟ್ಟಿರ್ತಕ್ಕಂಥ ನಾಮಪದಕ್ಕೆ ಎಸ್ ಅನ್ನ ಸೇರಿಸಿದ್ರೆ ಅದು ಸಾಮಾನ್ಯವಾಗಿ ಬಹುವಚನವಾಗಿ ಕನ್ವರ್ಟ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದರೆ, ಎಲ್ಲ ಪದಗಳಿಗೆ ನಾವು ಇದೊಂದೇ ಮೆಥಡ್ ಅನ್ನ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಬೇರೆ ಬೇರೆ ಪದಗಳನ್ನ ಬೇರೆ ಬೇರೆ ವಿಧಾನಗಳಿಂದ ನಾವು ಏಕವಚನ ಮತ್ತು ಬಹುವಚನವಾಗಿ ಕನ್ವರ್ಟ್ ಮಾಡಬಹುದಾಗಿರುತ್ತೆ. ಆ ಎಲ್ಲ ವಿಧಾನಗಳನ್ನ ನಾವು ಪಟ್ಟಿ ಮಾಡ್ತಾ ಬರೋಣ. ಸೊ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲ ವಿಧಾನ ತುಂಬಾ ಸರಳವಾಗಿರ್ತಕ್ಕಂಥದ್ದು. ಎಸ್ ಅನ್ನ ಸೇರಿಸುವ ಮುಖಾಂತರ ಇದನ್ನ ಬಹುವಚನವಾಗಿ ಕನ್ವರ್ಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಬೋಟ್, ದೋಣಿ ಅಂತ ಕೊಟ್ಟಿದ್ರೆ ಬೋಟ್ಸ್, ದೋಣಿಗಳು ಅಂತ ಹೇಳ್ಬೋದು. ಕೇವಲ ಎಸ್ ಅನ್ನ ಮಾತ್ರ ನಾನು ಇಲ್ಲಿ ಸೇರಿಸಿರ್ತೇನೆ. ಅದೇ ಹೌಸ್ ಅಂತ ಕೊಟ್ಟಿದ್ದಿದ್ರೆ ಹೌಸಸ್ ಅಥವಾ ಮನೆಗಳು ಅಂತ ಹೇಳ್ಬೋದು. ಇಲ್ಲೂ ಕೂಡ ಕೇವಲ ಎಸ್ ಅನ್ನ ಸೇರಿಸಿರ್ತೇನೆ. ಕ್ಯಾಟ್ ಅಂತ ಕೊಟ್ಟಿದ್ರೆ ಕ್ಯಾಟ್ಸ್ ಅಂತ ಹೇಳಬೇಕು. ರಿವರ್ ಅಂತ ಕೊಟ್ಟಿದ್ರೆ ರಿವರ್ಸ್ ಅಂತ ಹೇಳ್ತೇವೆ. ಸೊ ಇಷ್ಟಂತೂ ಸರಳವಾಗಿ ನಮಗೆ ಡೆಫಿನೆಟ್ಲಿ ಗೊತ್ತೇ ಇರುತ್ತೆ. ಸೊ ಈ ಒಂದು ಮೆಥಡ್ ಅನ್ನ ಹೊರತುಪಡಿಸಿ ಕೆಲವೊಂದು ಪದಗಳು ಸಪೋಸ್ ಎಸ್ ಇಂದ ಎಂಡ್ ಆಗುತ್ತೆ, ಎಚ್ ಇಂದ ಎಂಡ್ ಆಗುತ್ತೆ, ಎಕ್ಸ್ ಇಂದ ಎಂಟಾಗುತ್ತೆ. ಸೊ ಈ ರೀತಿಯ ಪದಗಳನ್ನು ನಾನು ಬಹುವಚನವಾಗಿ ಕನ್ವರ್ಟ್ ಮಾಡಬೇಕಾಗಿದ್ರೆ ಕೇವಲ ಎಸ್ ಅನ್ನ ಆ್ಯಡ್ ಮಾಡಿದ್ರೆ ಸಾಕಾಗೋದಿಲ್ಲ. ಸೊ ಅದರ ಜೊತೆಗೆ ಇ ಎಸ್ ಅಂತಕ್ಕಂಥದ್ದನ್ನ ಆ್ಯಡ್ ಮಾಡ್ತಕ್ಕಂಥದ್ದು ಇಲ್ಲಿ ಕಡ್ಡಾಯವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಬಸ್ ಅನ್ನ ನಾನು ಪ್ಲೂರಲ್ ಮಾಡಬೇಕಾದ್ರೆ ಬಸ್ ಆದಮೇಲೆ ಇ ಎಸ್ ಅಂತ ಬರೀತಕ್ಕಂಥದ್ದು ಬಸ್ಸಸ್ ಅಂತ ಹೇಳ್ತೇವೆ. ಅದೇ ರೀತಿ ವಿಶಸ್ ಅಂತ ಹೇಳ್ತೇವೆ. ಪಿಚ್ ಅನ್ನ ಪಿಚಸ್ ಅಂತ ಹೇಳ್ತೇವೆ. ಅದೇ ರೀತಿ ಬಾಕ್ಸ್ ಅನ್ನ ಬಾಕ್ಸಸ್ ಅಂತ ಹೇಳ್ತಕ್ಕಂಥದ್ದು. ಇದು ಎರಡನೇ ವಿಧಾನದಲ್ಲಿ ನಾವು ಬಹುವಚನವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಸೊ ಮೂರನೇ ವಿಧಾನ ಇನ್ನೂ ಸ್ವಲ್ಪ ಭಿನ್ನವಾಗಿರುತ್ತೆ. ಇಲ್ಲಿ ಪದದಲ್ಲಿ ಕೆಲವೊಂದು ಮಾಡಿಫಿಕೇಶನ್ಸ್ ಅನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಈ ರೀತಿಯ ಪದಗಳು ಸಾಮಾನ್ಯವಾಗಿ ವೈ ಇಂದ ಎಂಡ್ ಆಗಿರುತ್ತೆ. ವೈ ಕಾನ್ಸನೆಂಟ್ ಏನಿರುತ್ತೆ, ಸೊ ಅದರಿಂದ ಕೊನೆಗೊಂಡಿರ್ತಕ್ಕಂಥ ಪದಗಳನ್ನ ಬಹುವಚನ ಮಾಡಬೇಕಾಗಿದ್ರೆ ಈ ವೈ ಅನ್ನ ನಾವು ಡಿಲೀಟ್ ಮಾಡಬೇಕು. ವೈ ಅನ್ನ ಡಿಲೀಟ್ ಮಾಡಿ ವೈ ಜಾಗದಲ್ಲಿ ಐ ಇ ಎಸ್ ಅಂತ ಆಡ್ ಮಾಡಿದ್ರೆ ಅದು ಬಹುವಚನವಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇಲ್ಲಿ ನೋಡಿ, ಸ್ಪೈ ಅನ್ನೋದನ್ನ ಸ್ಪೈಸ್ ಅಂತ ಹೇಳ್ತೇವೆ. ಬಟ್ ಅಲ್ಲಿ ನಾನು ವೈ ಯೂಸ್ ಮಾಡಿಲ್ಲ. ವೈ ಅನ್ನ ಡಿಲೀಟ್ ಮಾಡಿ ಆ ಜಾಗದಲ್ಲಿ ಐ ಇ ಎಸ್ ಅಂತ ಬರೆದ್ರೆ ಅದು ಪ್ಲೂರಲ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದೇ ರೀತಿ ಬೇಬಿ ಅನ್ನೋದನ್ನ ವೈ ಅನ್ನ ಡಿಲೀಟ್ ಮಾಡಿ ನಾನು ಐ ಇ ಎಸ್ ಅಂತ ಹೇಳಬೇಕಾಗಿರುತ್ತೆ. ಬೇಬೀಸ್ ಅಂತ ಕನ್ವರ್ಟ್ ಆಗುತ್ತೆ. ಸಿಟಿ ಅಂತ ಪದದಲ್ಲಿ ವೈ ಅನ್ನ ಡಿಲೀಟ್ ಮಾಡಿ ಸಿಟೀಸ್ ಐ ಇ ಎಸ್ ಅನ್ನ ನಾನು ಆಡ್ ಮಾಡಬೇಕಾಗಿರುತ್ತೆ. ದೈಸಿ ಅಂತಕ್ಕಂಥ ಪದದಲ್ಲಿ ವೈ ಅನ್ನ ಡಿಲೀಟ್ ಮಾಡಿ ನಾನು ದೈಸೀಸ್ ಅಂತ ಆಡ್ ಮಾಡುವ ಮುಖಾಂತರ ಇದನ್ನ ಬಹುವಚನವಾಗಿ ಕನ್ವರ್ಟ್ ಮಾಡಬಹುದಾಗಿರುತ್ತೆ. ಇದು ಮೂರನೇ ವಿಧಾನವಾಗಿರುತ್ತೆ. ಸೊ ನಾಲ್ಕನೇ ವಿಧಾನಕ್ಕೆ ಬರೋಣ. ಸೊ ಈ ರೀತಿಯ ಪದಗಳಲ್ಲೂ ಕೂಡ ನಾನು ಬರೀ ಎಸ್ ಅನ್ನ ಸೇರಿಸಿದ್ರೆ ಆಗೋದಿಲ್ಲ, ಇ ಎಸ್ ಅನ್ನ ಸೇರಿಸಬೇಕಾಗಿರುತ್ತೆ. ಸೊ ಹಿಂದೆ ಒಂದು ಎಕ್ಸಾಮಲ್ಲಿ ಈ ಒಂದು ಪದವನ್ನು ಕೊಟ್ಟಿರ್ತಾರೆ. ಪೊಟ್ಯಾಟೋನ ನಾನು ಪ್ಲೂರಲ್ ಮಾಡಬೇಕಾಗಿದ್ರೆ ಕೇವಲ ಎಸ್ ಅನ್ನ ಬರೆದ್ರೆ ಸಾಕಾಗೋದಿಲ್ಲ, ಇ ಎಸ್ ಅನ್ನ ಬರಿಬೇಕಾಗಿರುತ್ತೆ. ಸೊ ಪೊಟ್ಯಾಟೋಸ್ ಅಂತ ಹೇಳ್ತೇವೆ. ಅದೇ ರೀತಿ ಟೊಮ್ಯಾಟೋಸ್ ಅಂತ ಹೇಳ್ತೇವೆ. ಸೊ ಟೊಮ್ಯಾಟೋಸ್ ಅಲ್ಲೂ ಕೂಡ ಬರೀ ಎಸ್ ಅನ್ನ ಸೇರಿಸೋದಿಲ್ಲ, ಇ ಎಸ್ ಅನ್ನ ಸೇರಿಸಿದರೆ ಮಾತ್ರ ಅದು ಬಹುವಚನವಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಪದಗಳು ಬಹಳ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸಾಮಾನ್ಯವಾಗಿ ಈ ರೀತಿಯ ಪದಗಳನ್ನು ನಾವು ಸರಿಯಾಗಿ ಏಕವಚನ ಬಹುವಚನ ನಾವು ಅಧ್ಯಯನ ಮಾಡಿರೋದಿಲ್ಲ. ಸೊ ಅದರಿಂದ ಈ ರೀತಿಯ ಪದಗಳನ್ನು ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಮೊದಲನೇದನ್ನ ನಾನು ಮದರ್ ಇನ್ ಲಾ ಅಂತ ತಗೊಂಡಿದ್ದೀನಿ. ಮದರ್ ಇನ್ ಲಾ ಅಂದ್ರೆ ಅತ್ತೆ. ಸೊ ಈ ಇನ್ ಲಾ ಅಂತಕ್ಕಂಥ ಪದಗಳನ್ನ ನಮ್ಮ ರಿಲೇಷನ್ಸ್ ಅನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಯೂಸ್ ಮಾಡ್ತಾ ಇರ್ತೇವೆ. ಸೊ ಬ್ರದರ್ ಇನ್ ಲಾ ಅಂತ ಹೇಳ್ತೇವೆ, ಸಿಸ್ಟರ್ ಇನ್ ಲಾ ಅಂತ ಹೇಳ್ತೇವೆ, ಮದರ್ ಇನ್ ಲಾ ಅಂತ ಹೇಳ್ತೇವೆ, ಫಾದರ್ ಇನ್ ಲಾ ಅಂತ ಹೇಳ್ತೇವೆ. ಸೊ ಈ ರೀತಿಯ ಯಾವುದೇ ಪದ ಬಂದರೂ ಕೂಡ ಒಂದೇ ಒಂದು ಮೆಥಡ್ ಇರುತ್ತೆ. ಸೊ ಏಕವಚನ ಹೇಗಿರಬೇಕು, ಬಹುವಚನ ಹೇಗಿರಬೇಕು, ಅದಕ್ಕೆ ಒಂದೇ ವಿಧಾನವನ್ನ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಮದರ್ ಇನ್ ಲಾ ಏಕವಚನವನ್ನ ನಾವು ಬಹುವಚನ ಮಾಡಬೇಕಾಗಿದ್ರೆ ಮದರ್ಸ್ ಇನ್ ಲಾ ಅಂತ ಹೇಳಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ಇನ್ ಲಾಸ್ ಅಂತ ಹೇಳ್ತಕ್ಕಂಥದ್ದು ತಪ್ಪಾಗಿರುತ್ತೆ. ಸೊ ಈ ಒಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಅದು ಯಾವ ಇನ್ ಲಾ ಆದ್ರೂ ಆಗಿರ್ಬೋದು, ಫಾದರ್ ಇನ್ ಲಾ ಆದ್ರೂ ಆಗಿರ್ಲಿ, ಬ್ರದರ್ ಇನ್ ಲಾ ಆದ್ರೂ ಆಗಿರ್ಲಿ. ಸೊ ಫಾದರ್ಸ್ ಇನ್ ಲಾ ಅಂತ ಹೇಳಬೇಕು, ಬ್ರದರ್ಸ್ ಇನ್ ಲಾ ಅಂತ ಹೇಳಬೇಕು, ಸಿಸ್ಟರ್ಸ್ ಇನ್ ಲಾ ಅಂತ ಹೇಳಿದ್ರೆ ಮಾತ್ರ ಅದು ಬಹುವಚನವಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದನ್ನ ನೋಡ್ಬೋದಾಗಿರುತ್ತೆ. ಸೊ ಅದೇ ರೀತಿ ಒನ್ ಅಸಿಸ್ಟೆಂಟ್ ಹೆಡ್ ಮಾಸ್ಟರ್, ಇದನ್ನ ನಾವು ಬಹುವಚನ ಮಾಡಬೇಕಾಗಿದ್ರೆ ಅಸಿಸ್ಟೆಂಟ್ಸ್ ಅಂತ ಹೇಳಬಾರ್ದು, ಇಲ್ಲಿ ಹೆಡ್ ಮಾಸ್ಟರ್ಸ್ ಅಂತ ಹೇಳಬೇಕಾಗಿರುತ್ತೆ. ಇದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ, ಇಲ್ಲಿ ಮದರ್ ಅನ್ನೋದನ್ನ ನಾವು ಬಹುವಚನವಾಗಿ ಕನ್ವರ್ಟ್ ಮಾಡಿದ್ದೇವೆ. ಬಟ್ ಇಲ್ಲಿ ಅಸಿಸ್ಟೆಂಟ್ ಅನ್ನೋದನ್ನ ನಾವು ಬಹುವಚನವಾಗಿ ಕನ್ವರ್ಟ್ ಮಾಡೋದಿಲ್ಲ. ಹೆಡ್ ಮಾಸ್ಟರ್ ಅಂತಕ್ಕಂಥದ್ದನ್ನ ನಾವು ಬಹುವಚನವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಈ ರೀತಿಯ ವ್ಯತ್ಯಾಸಗಳನ್ನ ನೀವು ನೋಟಿಸ್ ಮಾಡಬೇಕು.
ಗಮನಿಸಬೇಕಾಗಿರುತ್ತೆ. ಯಾಕಂದ್ರೆ ಎಲ್ಲ ಒಂದು ಪದಗಳಿಗೆ ನಾವು ಒಂದೇ ವಿಧಾನವನ್ನು ಬಳಸಲಿಕ್ಕೆ ಆಗೋದಿಲ್ಲ. ಸೊ ಬೇರೆ ಬೇರೆ ಪದಗಳಿಗೆ ಬೇರೆ ಬೇರೆ ರೀತಿಯಾಗಿ ಕನ್ವರ್ಷನ್ಸ್ ಅನ್ನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸರ್ಜೆಂಟ್ ಮೇಜರ್ ಅಂತ ಕರಿತೇವೆ. ಸೊ ಇಲ್ಲಿ ನೋಡಿ ಸರ್ಜೆಂಟ್ಸ್ ಮೇಜರ್ ಅಂತ ಕರಿತೇವೆ. ಸೊ ಇದನ್ನ ಮೇಜರ್ಸ್ ಅಂತ ಹೇಳಬಾರ್ದು, ಸರ್ಜೆಂಟ್ ಅಂತ ಏನ್ ಪದ ಬರುತ್ತೆ ಸೊ ಇದಕ್ಕೆ ನಾವು ಎಸ್ ಅನ್ನ ಆಡ್ ಮಾಡುವ ಮುಖಾಂತರ ಇದನ್ನ ಬಹುವಚನವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದೇ ರೀತಿ ಅಸಿಸ್ಟೆಂಟ್ ಸೆಕ್ರೆಟರಿ ಆಫ್ ದ ಸ್ಟೇಟ್ ಅಂತ ಹೇಳ್ತೇವೆ. ಸೊ ಇಲ್ಲೂ ಕೂಡ ನಾವು ಅಸಿಸ್ಟೆಂಟ್ ಅನ್ನ ಪ್ಲೂರಲ್ ಮಾಡೋದಿಲ್ಲ, ಸೆಕ್ರೆಟರಿನ ನಾವು ಸೆಕ್ರೆಟರೀಸ್ ಅಂತ ಕನ್ವರ್ಟ್ ಮಾಡ್ತೇವೆ. ಸೊ ಇಲ್ಲಿ ನೋಡಿ ಸೆಕ್ರೆಟರಿ ವೈ ಇಂದ ಎಂಡ್ ಆಗಿರೋದ್ರಿಂದ ವೈ ಅನ್ನ ಡಿಲೀಟ್ ಮಾಡಿ ನಾನು IES ಅನ್ನ ಸೇರಿಸುವ ಮುಖಾಂತರ ಅದನ್ನ ಬಹುವಚನವಾಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದಾಗಿರುತ್ತೆ. ಸೊ ಮುಂದಿನದನ್ನ ನಾವು ಕಮಾಂಡರ್ ಇನ್ ಚೀಫ್ ಅಂತ ಕರಿತೇವೆ. ಸೊ ಕಮಾಂಡರ್ ಇನ್ ಚೀಫ್ ಅನ್ನ ನಾನು ಬಹುವಚನವಾಗಿ ಕನ್ವರ್ಟ್ ಮಾಡಬೇಕಾಗಿದ್ರೆ ಸೊ ಚೀಫ್ ಅನ್ನೋದನ್ನ ನಾನು ಪ್ಲೂರಲ್ ಮಾಡಬಾರ್ದು, ಕಮಾಂಡರ್ ಅನ್ನೋದನ್ನ ಕಮಾಂಡರ್ಸ್ ಅಂತ ಕನ್ವರ್ಟ್ ಮಾಡುವ ಮುಖಾಂತರ ಬಹುವಚನವಾಗಿ ಪರಿವರ್ತಿಸಬಹುದಾಗಿರುತ್ತೆ. ಈ ರೀತಿಯ ಪದಗಳನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಸೊ ಈ ರೀತಿಯ ಟಿಪಿಕಲ್ ಆಗಿರ್ತಕ್ಕಂಥ ಪದಗಳನ್ನೇ ಕೊಡ್ತಕ್ಕಂಥದ್ದನ್ನ ನಾವು ಹೆಚ್ಚಾಗಿ ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಸೊ ಅದೇ ರೀತಿ ಮೈ ಟೂತ್ ಬ್ರಷ್ ಅಂದ್ರೆ ನಾವು ಹಲ್ಲಿಸ್ತಕ್ಕಂಥ ಒಂದು ಬ್ರಷ್. ಟೂತ್ ಅಂತ ಕೊಟ್ಟಿದ್ರೆ ಅದನ್ನ ನಾವು ಟೀತ್ ಅಂತ ನಾವು ಕನ್ವರ್ಟ್ ಮಾಡ್ತೇವೆ. ಬಟ್ ಟೂತ್ ಬ್ರಷ್ ಅಂತ ಕೊಟ್ಟಿದ್ರೆ ಟೀತ್ ಬ್ರಷ್ ಅಂತ ಹೇಳಬಾರ್ದು, ನಾವು ಬ್ರಷಸ್ ಅಂತ ಕನ್ವರ್ಟ್ ಮಾಡ್ತೇವೆ. ಯಾಕಂದ್ರೆ ಹಲ್ಲುಗಳನ್ನ ನಾವು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ನಾವು ಬಳಕೆ ಮಾಡ್ತಕ್ಕಂಥ ಬ್ರಷ್ ಅನ್ನ ನಾವು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಇದು ಎಚ್ ಇಂದ ಎಂಡ್ ಆಗಿರುವುದರಿಂದ ಇಲ್ಲಿ ಕೇವಲ ಎಸ್ ಅನ್ನ ಸೇರಿಸಿದ್ರೆ ಸಾಕಾಗೋದಿಲ್ಲ, ಈ ಎಸ್ ಅನ್ನ ಸೇರಿಸ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಅದಾದ್ಮೇಲೆ ವುಮೆನ್ ಡಾಕ್ಟರ್ ಅಂತ ಹೇಳ್ತೇವೆ. ವುಮೆನ್ ಡಾಕ್ಟರ್ ಅಂದ್ರೆ ಮಹಿಳೆ ವೈದ್ಯರು ಒಬ್ಬರೇ ಇದ್ದಾರೆ. ಸೊ ಇದನ್ನ ಮಹಿಳೆ ವೈದ್ಯರುಗಳು ಅಂತ ಬಹುವಚನವಾಗಿ ನಾವು ಕನ್ವರ್ಟ್ ಮಾಡಬೇಕಾಗಿದ್ರೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಮೆಥಡ್ ಆಗಿರುತ್ತೆ. ಎರಡೂ ಪದಗಳನ್ನ ನಾವು ಪ್ಲೂರಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಇಷ್ಟೊತ್ತು ನೋಡಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳಲ್ಲಿ ಕೇವಲ ಒಂದು ಪದವನ್ನ ಮಾತ್ರ ನಾವು ಬಹುವಚನವಾಗಿ ಕನ್ವರ್ಟ್ ಮಾಡ್ತಾ ಇದ್ವಿ. ಬಟ್ ವುಮನ್ ಡಾಕ್ಟರ್ ಅಂತ ಬಂದಾಗ ಸೊ ವುಮನ್ ಅನ್ನ ನಾವು ವಿಮೆನ್ ಅಂತ ಕನ್ವರ್ಟ್ ಮಾಡಬೇಕು, ಡಾಕ್ಟರ್ ಅನ್ನ ಕೂಡ ನಾವು ಡಾಕ್ಟರ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅದೇ ರೀತಿ ಮ್ಯಾನ್ಗೂ ಕೂಡ ಯೂಸ್ ಮಾಡ್ತೇವೆ. ಮ್ಯಾನ್ ಡಾಕ್ಟರ್ ಅಂತ ಹೇಳೋ ಬದಲು ಮೆನ್ ಡಾಕ್ಟರ್ಸ್ ಅಂತ ಹೇಳಬೇಕು. ಸೊ ಈ ರೀತಿಯಾಗಿ ನಾವು ಎರಡೂ ಪದಗಳನ್ನ ಬಹುವಚನ ಮಾಡಿದರೆ ಮಾತ್ರ ಸೊ ಈ ರೀತಿಯ ಪದಗಳು ಬಹುವಚನವಾಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದೇ ರೀತಿ ಡಾಕ್ಟರ್ ಆಫ್ ಫಿಲಾಸಫಿ ಅಂತ ಹೇಳುವಾಗ ಡಾಕ್ಟರ್ ಆಫ್ ಫಿಲಾಸಫಿಯನ್ನ ಡಾಕ್ಟರ್ಸ್ ಆಫ್ ಫಿಲಾಸಫಿ ಅಂತ ಹೇಳ್ತೇವೆ. ಸಬ್ಜೆಕ್ಟ್ ಅನ್ನ ನಾವು ಸಿಂಗುಲರೇ ತಗೋಬೇಕು, ಬಟ್ ವೈದ್ಯರನ್ನ ನಾನು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಸಬ್ಜೆಕ್ಟ್ ಅನ್ನ ಮತ್ತೆ ನಾವು ಫಿಲಾಸಫೀಸ್ ಅಂತ ಹೇಳಬಾರ್ದು, ಯಾಕಂದ್ರೆ ಸಬ್ಜೆಕ್ಟ್ ಒಂದೇ ಇರುತ್ತೆ. ಸೊ ಅದನ್ನ ಮಾಡ್ತಕ್ಕಂಥ ವೈದ್ಯರು ಬಹಳ ಜನ ಇರ್ತಾರೆ. ಸೊ ಅದಕ್ಕೆ ನಾನು ಡಾಕ್ಟರ್ಸ್ ಆಫ್ ಫಿಲಾಸಫಿ ಅಂತ ಹೇಳ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಪಾಸರ್ ಬೈ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಪ್ಲೂರಲ್ ಮಾಡಬೇಕಾಗಿದ್ರೆ ಪಾಸರ್ಸ್ ಬೈ ಅಂತ ಹೇಳ್ತೇವೆ. ಪಾಸರ್ ಬೈ ಅಂದ್ರೆ ದಾರಿ ಹೋಕರು, ಅಂದ್ರೆ ರಸ್ತೆಯಲ್ಲಿ ನಡೀತಾ ಇರ್ತಕ್ಕಂಥ ಯಾರೊಬ್ಬ ವ್ಯಕ್ತಿಯನ್ನ ಪಾಸರ್ ಬೈ ಅಂತ ಹೇಳ್ತೇವೆ. ಸೊ ಪಾಸರ್ ಬೈ ಅನ್ನ ನಾನು ಪ್ಲೂರಲ್ ಮಾಡಬೇಕಾಗಿದ್ರೆ ಪಾಸರ್ಸ್ ಬೈ ಅಂತ ಹೇಳ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ನೂ ಕೆಲವೊಂದು ಪದಗಳನ್ನು ನಾನು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಬೇಕಾಗಿದ್ರೆ ಸೊ ನೋಡಿ ಈ ರೀತಿಯ ಪದಗಳು, ನೈಫ್ ಅಂದರೆ ಚಾಕು ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಪ್ಲೂರಲ್ ಮಾಡಬೇಕಾಗಿದ್ರೆ ಸೊ ಎಫ್ ಮತ್ತೆ ಇ ಅನ್ನ ಡಿಲೀಟ್ ಮಾಡಿ VES ಅನ್ನ ನಾವು ಆ್ಯಡ್ ಮಾಡಬೇಕು. ಸೊ ಇದು ಕೂಡ ಸ್ಪೆಲ್ಲಿಂಗ್ಸ್ ಅನ್ನ ಕೂಡ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನೈಫ್ ಅನ್ನೋದನ್ನ ನಾವು ನೈವ್ಸ್ ಅಂತ ಹೇಳ್ತೇವೆ, ನೈಫ್ಸ್ ಅಂತ ಹೇಳಬಾರ್ದು. ಅಂದರೆ ಇದಕ್ಕೆ ಎಸ್ ಅನ್ನ ಆ್ಯಡ್ ಮಾಡುವ ಮುಖಾಂತರ ಇದನ್ನು ನಾನು ಬಹುವಚನವಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ನೈಫ್ ಅನ್ನ ನೈವ್ಸ್ ಅಂತ ಹೇಳಬೇಕು. ಅದೇ ರೀತಿ ವೈಫ್ ಅನ್ನ ವೈವ್ಸ್ ಅಂತ ಹೇಳಬೇಕು, ವೈಫ್ಸ್ ಅಂತ ಹೇಳಬಾರ್ದು, ವೈಫ್ಸ್ ಅಂತ ಹೇಳ್ತಕ್ಕಂಥದ್ದು. ಲೈಫ್ ಅನ್ನ ನಾವು ಲೈವ್ಸ್ ಅಂತ ಹೇಳಬೇಕು. ಎಲ್ಫ್ ಅನ್ನ ನಾವು ಎಲ್ವ್ಸ್ ಅಂತ ಹೇಳಬೇಕು. ಏನಿದು ಪದ ಅಂದರೆ ಫಾರ್ ಎಕ್ಸಾಂಪಲ್ ಯುವರ್ ಸೆಲ್ಫ್ ಅಂತ ನಿಮ್ಗೆ ಎಕ್ಸಾಮಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಯುವರ್ ಸೆಲ್ವ್ಸ್ ಅಂತ ನೀವು ಕನ್ವರ್ಟ್ ಮಾಡಬೇಕು. ಅದಾದಮೇಲೆ ಹರ್ ಸೆಲ್ಫ್ ಅಂತ ಇರುತ್ತೆ. ಸೊ ಹರ್ ಸೆಲ್ಫ್ ಅನ್ನ ನಾವು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಹರ್ ಸೆಲ್ಫ್ ಅಂದರೆ ಅವರೊಬ್ಬರೇ ಆಗಿರ್ತಾರೆ. ಹರ್ ಸೆಲ್ವ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಯುವರ್ ಸೆಲ್ಫ್ ಅನ್ನ ನಾವು ಯುವರ್ ಸೆಲ್ವ್ಸ್ ಅಂತ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದೇ ರೀತಿ ಲೋಫ್ ಅಂತ ಹೇಳ್ತೇವೆ. ಲೋಫ್ ಅಂದರೆ ಸೊ ಬ್ರೆಡ್ನ ಒಂದು ಭಾಗವನ್ನು ಅಥವಾ ಒಂದು ಪೀಸ್ ಆಫ್ ಬ್ರೆಡ್ ಅನ್ನ ನಾವು ಲೋಫ್ ಅಂತ ಹೇಳ್ತೇವೆ. ಸೊ ತುಂಬಾ ಪೀಸಸ್ ಆಫ್ ಬ್ರೆಡ್ ಅನ್ನ ನಾವು ಹೇಳಬೇಕಾಗಿದ್ರೆ ಲೋವ್ಸ್ ಅಂತ ಹೇಳಬೇಕು, ಲೋವ್ಸ್ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಬರೋದಿಲ್ಲ. ಸೊ ಅದೇ ರೀತಿ ಲೀಫ್ ಅನ್ನ ನಾವು
ಲೀವ್ಸ್ ಅಂತ ಹೇಳಬೇಕು. ಇದನ್ನು ಕೂಡ ಬಹಳ ಎಕ್ಸಾಮ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಲೀಫ್ ಅನ್ನ ನಾವು ಲೀವ್ಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದೇ ರೀತಿ ಆಫ್ ಅಂತ ಕೊಟ್ಟಿದ್ರೆ ಇದನ್ನ ಆಫ್ಸ್ ಅಂತ ಹೇಳಬೇಕು, ಅರ್ಧಗಳು ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಆಫ್ ಅನ್ನ ಬರೀ ಎಸ್ ಬರೆದ್ರೆ ಸಾಕಾಗೋದಿಲ್ಲ, ಆಲ್ವ್ಸ್ ಅಂತ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಕನ್ವರ್ಷನ್ಸ್, ಈ ರೀತಿಯ ಪದಗಳು ಬಂದಾಗ ಬಹುವಚನ ಹೇಗೆ ಮಾಡ್ತಕ್ಕಂಥದ್ದು ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದನ್ನ ನಾವು ಇರ್ರೆಗ್ಯುಲರ್ ಕನ್ವರ್ಷನ್ಸ್ ಅಂತ ಕರಿತೇವೆ. ಇಲ್ಲಿ ಎಸ್ ಹಾಕಿದ್ರೂ ಆಗೋದಿಲ್ಲ, ಇ ಎಸ್ ಆದ್ರೂ ಹಾಕೋದಿಲ್ಲ. ಸೊ ಇದನ್ನ ವಿಭಿನ್ನವಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಕೆಲವೊಂದು ಪದಗಳ ಪಟ್ಟಿಯನ್ನ ನಾನು ಇಲ್ಲಿ ನೀಡ್ತಾ ಇದ್ದೇನೆ. ಸೊ ಇಲ್ಲಿ ಟೀತ್, ಟೂತ್ ಅನ್ನ ನಾವು ಹಲ್ಲು, ಟೂತ್ ಅಂತ ಹೇಳ್ತೇವೆ. ಹಲ್ಲುಗಳು ಅಂತ ಹೇಳಲಿಕ್ಕೆ ಟೀತ್ ಅಂತ ಹೇಳಬೇಕು, ಟೂತ್ಸ್ ಅಂತ ಹೇಳಂಗಿಲ್ಲ. ಸೊ ಅದೇ ರೀತಿ ಫೂಟ್ ಅಂತ ಹೇಳ್ತೇವೆ, ಪಾದವನ್ನ ನಾವು ಪಾದಗಳು ಅಂತ ಹೇಳಬೇಕಾಗಿದ್ರೆ ಫೀಟ್ ಅಂತ ಹೇಳ್ತಕ್ಕಂಥದ್ದು ಸರಿಯಾಗಿರುತ್ತೆ. ಅದೇ ರೀತಿ ಪರ್ಸನ್ ಅನ್ನ ನಾವು ಪೀಪಲ್ ಅಂತ ಹೇಳಬೇಕು. ಸೊ ಈ ಒಂದು ಪಾಯಿಂಟ್ ಅನ್ನ ನಾನು ತುಂಬಾ ಎಂಫಸೈಸ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಪೀಪಲ್ ಅನ್ನ ತುಂಬಾ ಜನರು ಪೀಪಲ್ಸ್ ಅಂತ ಬರೀತಾ ಇರ್ತಾರೆ. ನಾನು ಯೂಶಲಿ ಒಂದು PSI ಪತ್ರಿಕೆ ಒಂದರಲ್ಲಿ ಬರ್ತಕ್ಕಂಥ ಟ್ರಾನ್ಸ್ಲೇಷನ್ ಅನ್ನ ಚೆಕ್ ಮಾಡುವಾಗ ಎಲ್ಲಾದ್ರೂ ಜನರು ಅಂತ ಕೊಟ್ಟಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಬರೀ ಪೀಪಲ್ ಅಂತ ಬರೆಯೋದಿಲ್ಲ, ಪೀಪಲ್ಸ್ ಅಂತ ಬರೀತಾ ಇರ್ತಾರೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಪೀಪಲ್ ಅಂತಕ್ಕಂಥದ್ದೇ ಪ್ಲೂರಲ್ ಆಗಿರುತ್ತೆ. ಮತ್ತೊಮ್ಮೆ ಅದಕ್ಕೆ ಎಸ್ ಆಡ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಅದಾದ್ಮೇಲೆ ಮೌಸ್ ಅಂದ್ರೆ ಇಲಿ, ಮೌಸ್ ಅಂದ್ರೆ ಇಲಿಗಳು ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸಿ ಗೂಸ್, ಗೂಸ್ ಅಂದ್ರೆ ಕೊಕ್ಕರೆ. ಸೊ ಅದನ್ನ ಗೀಸ್ ಅಂತ ಹೇಳಬೇಕು, ಗೂಸಸ್ ಅಂತ ಹೇಳಬಾರ್ದು. ಅದಾದ್ಮೇಲೆ ಕ್ಯಾಕ್ಟಸ್ ಅಂತ ಹೇಳ್ತೇವೆ. ಕ್ಯಾಕ್ಟಸ್ ಅಂದ್ರೆ ಈ ಒಂದು ಪಾಪಸ್ ಕಳ್ಳಿಯನ್ನ ನಾವು ಕ್ಯಾಕ್ಟಸ್ ಅಂತ ಹೇಳ್ತೇವೆ. ಇದನ್ನ ಕ್ಯಾಕ್ಟಸಸ್ ಅಂತ ಹೇಳಬಾರ್ದು, ಕ್ಯಾಕ್ಟೈ ಅಂತ ಹೇಳಿದ್ರೆ ಮಾತ್ರ ಅದು ಪ್ಲೂರಲ್ ಆಗಿ ಕನ್ವರ್ಟ್ ಆಗುತ್ತೆ. ಫೋಕಸ್ ಅನ್ನ ನಾವು ಫೋಕೈ ಅನ್ಬೇಕು, ಫಂಗಸ್ ಅನ್ನ ನಾವು ಫಂಗೈ ಅನ್ಬೇಕು, ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರವನ್ನ ನ್ಯೂಕ್ಲಿಯೈ ಅನ್ಬೇಕು, ಸಿಲಬಸ್ ಅನ್ನ ಸಿಲಬೈ ಅಥವಾ ಸಿಲಬಸಸ್ ಎರಡೂ ಕೂಡ ಹೇಳ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವು ಕನ್ವರ್ಷನ್ಸ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಹೊರತುಪಡಿಸಿ ಇನ್ನೂ ಕೆಲವೊಂದು ಪದಗಳಲ್ಲಿ ಕೇವಲ ಒಂದು ಅಕ್ಷರವನ್ನ ಬದಲಾವಣೆ ಮಾಡುವ ಮುಖಾಂತರ ಬಹುವಚನವಾಗಿ ಕನ್ವರ್ಟ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ನೋಡಿ, ಅನಾಲಿಸಿಸ್, ಇಲ್ಲಿ IS ಅಂತ ಕೊಟ್ಟಿದ್ದಾರೆ. IS ಅನ್ನ ನಾನು ES ಆಗಿ ಕನ್ವರ್ಟ್ ಮಾಡಿದ್ರೆ ಅದು ಪ್ಲೂರಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅನಾಲಿಸಿಸ್, ಅನಾಲಿಸಿಸ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದೇ ರೀತಿ ಓಯಸಿಸ್, ಓಯಸಿಸ್ ಅಂದ್ರೆ ಮರುಭೂಮಿಯಲ್ಲಿ ಇರ್ತಕ್ಕಂಥ ಒಂದು ನೀರನ್ನು ನಾವು OSIS ಅಂತ ನಾವೇನು ಹೇಳ್ತೇವೆ. IS ಬದಲು ನಾವು ES ಅನ್ನ ಯೂಸ್ ಮಾಡಿದ್ರೆ ಅದು ಬಹುವಚನವಾಗಿ ಕನ್ವರ್ಟ್ ಆಗುತ್ತೆ. ಥೀಸಿಸ್ ಅನ್ನ ES ಅಂತ ಹೇಳಬೇಕು, ಥೀಸಿಸ್ ಅಂತ ಹೇಳಬೇಕು. ಕ್ರೈಸಿಸ್, ಬಿಕ್ಕಟ್ಟನ್ನ ಬಿಕ್ಕಟ್ಟುಗಳು ಅಂತ ಹೇಳಲಿಕ್ಕೆ SES ಅನ್ನ ನಾವು ಯೂಸ್ ಮಾಡಬೇಕಾಗಿರುತ್ತೆ. ಅದೇ ರೀತಿ ಫೆನಾಮಿನನ್, ವಿದ್ಯಮಾನವನ್ನ ಫೆನಾಮಿನಾ ಅಂತ ಹೇಳಬೇಕು. ನೋಡಿ ಇಲ್ಲಿ ನನ್ ಅಂತ ಬರೆದ್ರೆ ಏಕವಚನ, ನಾ ಅಂತ ಬರೆದ್ರೆ ಬಹುವಚನವಾಗಿ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಕ್ರೈಟೀರಿಯನ್, ಮಾನದಂಡ, ಕ್ರೈಟೀರಿಯಾ ಅಂದ್ರೆ ಮಾನದಂಡಗಳು ಅಂತ ಹೇಳ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಡೇಟಮ್ ಅಂದ್ರೆ ಏಕವಚನ, ಡೇಟಾ ಅಂದ್ರೆ ಬಹುವಚನವಾಗಿ ನಾವು ಇಂಗ್ಲಿಷ್ ಅಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದೇ ರೀತಿ ಇನ್ನೂ ಕೆಲವೊಂದು ಇರ್ರೆಗ್ಯುಲರ್ ಕನ್ವರ್ಷನ್ಸ್ ಇರುತ್ತೆ. ಚೈಲ್ಡ್ ಅನ್ನ ನಾವು ಚಿಲ್ಡ್ರನ್ ಅಂತ ಹೇಳ್ತಕ್ಕಂಥದ್ದು ಇಲ್ಲೂ ಕೂಡ ನೆನ್ಪಿಟ್ಕೊಳ್ಳಿ. ಬಹಳಷ್ಟು ವಿದ್ಯಾರ್ಥಿಗಳು ಬರೀ ಚಿಲ್ಡ್ರನ್ ಅಂತ ಹೇಳೋದಿಲ್ಲ, ಚಿಲ್ಡ್ರನ್ಸ್ ಅಂತ ಹೇಳ್ತಕ್ಕಂಥದ್ದನ್ನ ನಾನು ಅಬ್ಸರ್ವ್ ಮಾಡಿರ್ತೇನೆ. ದಯವಿಟ್ಟು ಎಸ್ ಅನ್ನ ಯೂಸ್ ಮಾಡಬೇಡಿ, ಚಿಲ್ಡ್ರನ್ ಅಂತಕ್ಕಂಥದ್ದೇ ಪ್ಲೂರಲ್ ಆಗಿರುತ್ತೆ. ಮತ್ತೆ ಅದಕ್ಕೆ ಚಿಲ್ಡ್ರನ್ಸ್ ಅಂತ ಹೇಳ್ತಕ್ಕಂಥದ್ದು ತಪ್ಪು ಗ್ರಾಮರ್ ಆಗಿರುತ್ತೆ. ಸೊ ಅದೇ ರೀತಿ ಮ್ಯಾನ್ ಅನ್ನ ನಾವು ಮೆನ್ ಅಂತ ಹೇಳ್ತೇವೆ, ವುಮ್ಯಾನ್ ಅನ್ನ ನಾವು ವಿಮೆನ್ ಅಂತ ಹೇಳಿ ಪ್ಲೂರಲ್ ಆಗಿ ಕನ್ವರ್ಟ್ ಮಾಡ್ತೇವೆ. MAN ಅನ್ನ ನಾವು MEN ಆಗಿ ಕನ್ವರ್ಟ್ ಮಾಡಿದ್ರೆ ಅದು ಪ್ಲೂರಲ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಪರ್ಸನ್ ಅನ್ನ ನಾವು ಪೀಪಲ್ ಅಂತ ಹೇಳ್ಬೋದು. ಉಲ್ಫ್ ಅನ್ನ ನಾವು ಉಲ್ಫ್ಸ್ ಅಂತ ಹೇಳ್ತೇವೆ, ಇದು ಆಲ್ರೆಡಿ ಗೊತ್ತಾಗಿದೆ. VES ಅನ್ನ ಆಡ್ ಮಾಡ್ತಕ್ಕಂಥದ್ದು ನಿಮಗೆ ಗೊತ್ತಾಗಿರುತ್ತೆ. ಸೊ ಇಂಡೆಕ್ಸ್ ಅನ್ನ ನಾವು ಇಂಡೆಕ್ಸಸ್ ಅಂತ ಹೇಳ್ಬಾರ್ದು, ಇಂಡೈಸಸ್ ಅಂತ ಹೇಳ್ತಕ್ಕಂಥದ್ದು ಬಹುವಚನವಾಗಿರುತ್ತೆ. ಆಕ್ಸ್ ಅನ್ನ ನಾವು ಆಕ್ಸನ್ ಅಂತ ಹೇಳ್ತೇವೆ, ಇದು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಕ್ಸಸ್ ಅಂತ ಹೇಳೋದಿಲ್ಲ, ಆಕ್ಸನ್ ಅಂತ ಹೇಳುವ ಮುಖಾಂತರ ಸೊ ಇದನ್ನ ಬಹುವಚನವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಒಂದು ಮಗು ಇದ್ರೆ ಚೈಲ್ಡ್ ಅಂತ ಹೇಳ್ತೇವೆ, ಎರಡು ಮಕ್ಕಳಿದ್ದರೆ ನಾವು ಚಿಲ್ಡ್ರನ್ ಅಂತ ಹೇಳ್ತಕ್ಕಂಥದ್ದನ್ನ ಸೊ ಇವು ಏಕವಚನ ಬಹುವಚನದಲ್ಲಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ನೂ ಒಂದು ಕೆಲವೊಂದು ಪದಗಳನ್ನ ನಾವು ನೋಡೋದಾದ್ರೆ ನೋಡಿ, ಡಯಾಗ್ನೋಸಿಸ್, IS ಅನ್ನ ನಾವು ES ಅಂತ ಹೇಳಬೇಕಾಗಿರುತ್ತೆ. ಅದೇ ರೀತಿ ಹೈಪೋಥಿಸಿಸ್ ಅನ್ನ ಹೈಪೋಥೆಸಿಸ್ ಅಂತ ಹೇಳಬೇಕಾಗಿರುತ್ತೆ. ಸಿಂಥಸಿಸ್, IS ಅನ್ನ ಸಿಂಥಸಿಸ್, ES ಅಂತ ನಾವು ಮಾಡಬೇಕಾಗಿರುತ್ತೆ. ಆಕ್ಸಿಸ್ ಅಥವಾ ಅಕ್ಷ ಅಂತ ನಾವೇನು ಹೇಳ್ತೇವೆ, ಇದನ್ನ ನಾವು ಆಕ್ಸೆಸ್ ಅಂತ ಹೇಳಬೇಕಾಗಿರುತ್ತೆ. ಅಪೆಂಡಿಕ್ಸ್ ಅನ್ನ ಅಪೆಂಡೈಸಿಸ್ ಅಂತ ಹೇಳಬೇಕಾಗಿರುತ್ತೆ. ಅಪೆಂಡಿಕ್ಸಸ್ ಅಂತ ಹೇಳಬಾರ್ದು, ಅಪೆಂಡೈಸಿಸ್ ಅಂತಕ್ಕಂಥದ್ದು ಇದರ ಬಹುವಚನದ ರೂಪವಾಗಿರುತ್ತೆ. ಮ್ಯಾಟ್ರಿಕ್ಸ್ ಅನ್ನ ನಾವು ಮ್ಯಾಟ್ರಿಕ್ಸಸ್ ಅಂತ ಹೇಳಬಾರ್ದು, ಮ್ಯಾಟ್ರೈಸಸ್ ಅಂತ ಹೇಳ್ತಕ್ಕಂಥದ್ದು ಇದರ ಸರಿಯಾಗಿರ್ತಕ್ಕಂಥ ಬಹುವಚನ ರೂಪವಾಗಿರುತ್ತೆ. ಸೊ
ಕೊನೆಯದಾಗಿ ಇನ್ನೊಂದು ಲಿಸ್ಟ್ ಇರುತ್ತೆ. ಇಲ್ಲಿ ಏಕವಚನ ಕೂಡ ಒಂದೇ ಆಗಿರುತ್ತೆ, ಬಹುವಚನದಲ್ಲೂ ಕೂಡ ಅದೇ ರೀತಿ ಕರೀತಕ್ಕಂಥ ಕೆಲವೊಂದು ಪದಗಳು. ಸೊ ಇದು ಕೂಡ ಬಹಳ ಬಹಳ ರಿಪೀಟ್ ಆಗಿರ್ತಕ್ಕಂಥ ಒಂದು ನಾಮಪದಗಳಾಗಿರ್ತವೆ. ಸೊ ಇದರಲ್ಲಿ ಫಿಶ್ ಅನ್ನ ಒಂದಿದ್ರು ನಾವು ಫಿಶ್ ಅಂತಾನೆ ಹೇಳಬೇಕು, ಬಹಳ ಇದ್ರೂ ಕೂಡ ನಾವು ಫಿಶ್ ಅಂತಾನೆ ಹೇಳಬೇಕು. ಫಿಶಸ್ ಅಂತ ಹೇಳ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಪದ ಬಳಕೆ ಆಗಿರೋದಿಲ್ಲ. ದೋ ನಾವು ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡಿದ್ರು ಕೂಡ ಗ್ರಾಮ್ಯಾಟಿಕಲಿ ಒಂದಿದ್ರು ಫಿಶ್ ಅಂತಾನೆ ಹೇಳಬೇಕು, ಜಾಸ್ತಿ ಇದ್ರೂ ಕೂಡ ಫಿಶ್ ಅಂತ ಹೇಳ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಪದವಾಗಿರುತ್ತೆ. ಸೊ ಅದೇ ರೀತಿ ಶೀಪ್ ಅನ್ನ ನಾವು ಶೀಪ್ ಅಂತಾನೆ ಹೇಳಬೇಕು. ಸೊ ಅದೇ ರೀತಿ ಡಿಯರ್ ಅನ್ನ ನಾವು ಡಿಯರ್ ಅಂತಾನೆ ಹೇಳ್ತೇವೆ. ಸೊ ಅದೇ ರೀತಿ ಮೂಸ್ ಅನ್ನ ನಾವು ಮೂಸ್ ಅಂತಾನೆ ಹೇಳಬೇಕು. ಈವನ್ ಏರ್ ಕ್ರಾಫ್ಟ್ ಅನ್ನು ಕೂಡ ನಾವು ಏರ್ ಕ್ರಾಫ್ಟ್ ಅಂತಾನೆ ಹೇಳ್ತಕ್ಕಂಥದ್ದು ಏಕವಚನ ಬಹುವಚನದ ಸರಿಯಾಗಿರ್ತಕ್ಕಂಥ ರೂಪಗಳಾಗಿರ್ತವೆ. ಈ ರೀತಿಯ ಟಿಪಿಕಲ್ ಎಕ್ಸಾಂಪಲ್ಸ್ ಅನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಳ್ತಕ್ಕಂಥದ್ದು ನಿಮ್ಮ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಪ್ರಶ್ನೆಗೆ ವಾಪಸ್ ಬರೋಣ. ನಿಮಗೆ ಎಲ್ಲಾ ಕಾನ್ಸೆಪ್ಟ್ ಇವಾಗ ಡೆಫಿನೆಟ್ಲಿ ಗೊತ್ತಾಗಿರುತ್ತೆ. ಸೊ ಸುಲಭವಾಗಿ ಇದನ್ನ ನಾವು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಟೂ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸನ್ ಇನ್ ಲಾ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಬೇಕಾಗಿದ್ರೆ ಟೂ ಸನ್ಸ್ ಇನ್ ಲಾ ಅಂತ ಹೇಳಬೇಕು. ಟೂ ಸನ್ ಇನ್ ಲಾಸ್ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಿದ್ರೆ ಈ ಒಂದು ವಾಕ್ಯದಲ್ಲಿ ಇರ್ತಕ್ಕಂಥ ವ್ಯಾಕರಣ ತಪ್ಪು ನಂಬರ್ 1 ಮೊದಲನೇ ಭಾಗದಲ್ಲಿರುತ್ತೆ. ಸೊ ಅದು ನಿಮ್ಮ ಆನ್ಸರ್ ಆಗಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ದಿ ಕಾನ್ಸೆಪ್ಟ್ ಆಫ್ ಕ್ವೆಶ್ಚನ್ ನಂಬರ್ 1 ಆಗಿರುತ್ತೆ. ಹಾಗಿದ್ರೆ ಎರಡನೇ ಪ್ರಶ್ನೆಗೆ ಬರೋಣ. ಸೊ ಎರಡನೇ ಪ್ರಶ್ನೆಯನ್ನು ಓದೋದಾದ್ರೆ ದಿ ಪೆಸಿಫಿಕ್ ಅಂದ್ರೆ ಇದೊಂದು ಓಷನ್ ಬಗ್ಗೆ ಅವರು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ದಿ ಪೆಸಿಫಿಕ್ ಈಸ್ ಡೀಪೆಸ್ಟ್ ಓಷನ್ ಇನ್ ದಿ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಕೊನೆಯ ಆಪ್ಷನ್ ನಾನು ಮುಂಚೆನೆ ಹೇಳಿದಾಗೆ ನೋ ಎರರ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ವಾಕ್ಯದಲ್ಲಿ ಏನ್ ಮಿಸ್ಟೇಕ್ ಇದೆ ಅಂತ ನಾವು ಚೆಕ್ ಮಾಡ್ತಾ ಬರೋಣ. ಇಲ್ಲಿ ನೋಡಿ, ಪೆಸಿಫಿಕ್ ಅನ್ನೋದು ಓಷನ್, ನೆನ್ಪಿಟ್ಕೊಳ್ಳಿ. ಪೆಸಿಫಿಕ್ ಅನ್ನೋದು ಓಷನ್ ಅಥವಾ ಯಾವುದೇ ಒಂದು ಓಷನ್ನ ಹೆಸರು ಬಂದಾಗ ಅದರ ಮುಂದೆ ಕಡ್ಡಾಯವಾಗಿ ನಾವು ಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡಲೇಬೇಕು. ಅದು ಪೆಸಿಫಿಕ್ ಅಲ್ಲ, ಯಾವುದೇ ಓಷನ್ ಕೊಟ್ಟಿದ್ರು ಕೂಡ ಕಡ್ಡಾಯವಾಗಿ ನಾವು ಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡಲೇಬೇಕು. ಸೊ ಹಾಗಿದ್ರೆ ಭಾಗದಲ್ಲಿ ಯಾವುದೇ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆಗಿಲ್ಲ. ಪೆಸಿಫಿಕ್ ಅನ್ನೋದು ಏಕವಚನವಾಗಿರೋದ್ರಿಂದ ಈಸ್ ಅಂತಕ್ಕಂಥದ್ದು ಕೂಡ ಸರಿಯಾಗಿದೆ. ಸೊ ಅದರಿಂದ ಮೊದಲ ಭಾಗದಲ್ಲಿ ಯಾವುದೇ ರೀತಿಯ ವ್ಯಾಕರಣ ತಪ್ಪಿರೋದಿಲ್ಲ. ಸೊ ಈ ಪೆಸಿಫಿಕ್ ಅನ್ನ ಅತ್ಯಂತ ಆಳವಾಗಿರ್ತಕ್ಕಂಥ ಓಷನ್ ಅಂತ ಒಂದು ವಾಕ್ಯವನ್ನ ಬರೆದಿರ್ತಾರೆ. ಅತ್ಯಂತ ಆಳವಾಗಿರೋದನ್ನ ನಾವು ಡೀಪೆಸ್ಟ್ ಅಂತ ಹೇಳ್ತೇವೆ. ಸೊ ಡೀಪೆಸ್ಟ್ ಅಂತಕ್ಕಂಥದ್ದು ಈ ಪೆಸಿಫಿಕ್ ಓಷನ್ನ ಒಂದು ಕ್ವಾಲಿಟಿ ಅಥವಾ ಗುಣವಾಗಿರುತ್ತೆ. ಆ ಕ್ವಾಲಿಟಿ ಪದವನ್ನ ಇಂಗ್ಲಿಷ್ ನಲ್ಲಿ ನಾವೇನಂತ ಕರಿತೀವಿ ಅಂದ್ರೆ ಅಡ್ಜೆಕ್ಟಿವ್ಸ್ ಅಂತ ಕರಿತೇವೆ. ಅಂದ್ರೆ ಯಾವ ಒಂದು ಪದ ನಾಮಪದ ಅಥವಾ ಸರ್ವನಾಮದ ಗುಣವನ್ನು ಸೂಚಿಸುತ್ತದೆ ಆ ಒಂದು ಪದವನ್ನ ನಾವು ಅಡ್ಜೆಕ್ಟಿವ್ ಅಥವಾ ಗುಣ ವಿಶೇಷಣ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ವಾಕ್ಯದಲ್ಲಿ ಇರ್ತಕ್ಕಂಥ ಗುಣ ವಿಶೇಷಣ ಯಾವ್ದಾಗಿರುತ್ತೆ ಅಂದ್ರೆ ಡೀಪೆಸ್ಟ್ ಆಗಿರುತ್ತೆ. ಹಾಗಿದ್ರೆ ಇಂಗ್ಲಿಷ್ ನಲ್ಲಿ ಏನಾಗುತ್ತೆ ಅಂದ್ರೆ ಅಡ್ಜೆಕ್ಟಿವ್ಸ್ ಅಥವಾ ಗುಣ ವಿಶೇಷಣಗಳು ಬಂದಾಗ ಆ ಗುಣ ವಿಶೇಷಗಳನ್ನ ನಾವು 3 ರೀತಿಯಲ್ಲಿ ಬರೆಯಬಹುದಾಗಿರುತ್ತೆ. ಆ 3 ರೀತಿಗಳು ಯಾವ್ದ್ಯಾವ್ದು? ಹಾಗಿದ್ರೆ ಇದರಲ್ಲಿ ಏನಾದ್ರೂ ತಪ್ಪಿದ್ಯಾ ಅನ್ನೋದನ್ನ ನಾನು ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ ನಂತರ ಮತ್ತೆ ಇದಕ್ಕೆ ನಾನು ವಾಪಸ್ ಬರ್ತೇನೆ. ಹಾಗಿದ್ರೆ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಆಸ್ ಐ ಟೋಲ್ಡ್ ಯು ಬಿಫೋರ್, ಅಬ್ಜೆಕ್ಟಿವ್ ಅನ್ನ ನಾವು ಮಾತಾಡಬೇಕಾಗಿದ್ರೆ 3 ಟೈಪ್ಸ್ ಬರುತ್ತೆ. ಒಂದನ್ನ ನಾವು ಪಾಸಿಟಿವ್ ಅಬ್ಜೆಕ್ಟಿವ್, ಎರಡನೇದನ್ನ ಕಂಪ್ಯಾರಿಟಿವ್ ಅಬ್ಜೆಕ್ಟಿವ್, ಇನ್ನೊಂದನ್ನ ಸೂಪರ್ಲೇಟಿವ್ ಅಬ್ಜೆಕ್ಟಿವ್ ಅಂತ ಕರಿತೇವೆ. ಪಾಸಿಟಿವ್ ಅಬ್ಜೆಕ್ಟಿವ್ ಅಂದ್ರೆ ಏನು? ಯಾವುದೇ ಒಂದು ಸರಳ ಗುಣವನ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಪದವನ್ನ ನಾವು ಪಾಸಿಟಿವ್ ಅಬ್ಜೆಕ್ಟಿವ್ ಅಂತ ಕರಿತೇವೆ. ಸೊ ಕಂಪ್ಯಾರಿಟಿವ್ ಅಂದ್ರೆ ಏನು? ಹೆಸರಲ್ಲೇ ಇರೋವಾಗೆ ಹೋಲಿಕೆಯನ್ನ ಮಾಡುವಾಗ ನಾವು ಬಳಸ್ತಕ್ಕಂಥ ಗುಣ ವಿಶೇಷಣಗಳನ್ನ ನಾವು ಕಂಪ್ಯಾರಿಟಿವ್ ಅಬ್ಜೆಕ್ಟಿವ್ ಅಂತ ಕರಿತೇವೆ. ಸೂಪರ್ಲೇಟಿವ್ ಅಂದ್ರೆ ಟಾಪ್ ಮೋಸ್ಟ್ ಕ್ವಾಲಿಟಿ, ಅಂದ್ರೆ ಅದಕ್ಕಿಂತ ಆಚೆ ಯಾವುದೇ ಕ್ವಾಲಿಟಿ ಅಥವಾ ಗುಣಮಟ್ಟ ಬರೋದಿಲ್ಲ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೇವೆ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾನು ಕೊಟ್ಟಿರ್ತೇನೆ. ಹಾಗಿದ್ರೆ ಸೊ ಬ್ರೈಟ್ ಅನ್ನ ನಾವು ಬ್ರೈಟನ್ ಅಂತ ಹೇಳ್ಬೋದು. ಅದಾದ್ಮೇಲೆ ಸೂಪರ್ಲೇಟಿವ್ ಅಲ್ಲಿ ನಾವು ಬ್ರೈಟೆಸ್ಟ್ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ಬ್ಲ್ಯಾಕರ್, ಬ್ಲ್ಯಾಕೆಸ್ಟ್ ಅಂತ ಹೇಳ್ತೇವೆ. ಸೊ ಈ ಎಲ್ಲಾ ಪದಗಳನ್ನ ನಾವು ನೇರವಾಗಿ ಕನ್ವರ್ಟ್ ಮಾಡಬಹುದಾಗಿರುತ್ತೆ. ಸೊ ಕೊನೆಯ 2 ಎಕ್ಸಾಂಪಲ್ ನೋಡಿ, ಬ್ಯೂಟಿಫುಲ್ ಅಂತ ಹೇಳ್ತೇವೆ. ಇದನ್ನ ನಾನು ಕಂಪ್ಯಾರಿಟಿವ್ ಆಗಿ ಮಾಡಬೇಕಾಗಿದ್ರೆ ಬ್ಯೂಟಿಫುಲ್ಲರ್ ಅಂತ ಹೇಳಕ್ ಬರೋದಿಲ್ಲ, ಬ್ಯೂಟಿಫುಲ್ಲೆಸ್ಟ್ ಅಂತ ಹೇಳಕ್ ಬರೋದಿಲ್ಲ. ಸೊ ಈ ಪದಗಳನ್ನ ನಾನು ಕಂಪ್ಯಾರಿಟಿವ್ ಮಾಡಬೇಕಾಗಿದ್ರೆ ಮೋರ್ ಬ್ಯೂಟಿಫುಲ್ ಅಂತ ಹೇಳಬೇಕು. ಸೂಪರ್ಲೇಟಿವ್ ಮಾಡಬೇಕಾಗಿದ್ರೆ ಮೋಸ್ಟ್ ಬ್ಯೂಟಿಫುಲ್ ಅಂತ ಹೇಳ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಕನ್ವರ್ಷನ್ ಆಗಿರುತ್ತೆ. ಅದೇ ರೀತಿ ಹ್ಯಾಂಡ್ಸಮ್ ಅಂತ ಹೇಳುವಾಗ ಹ್ಯಾಂಡ್ಸಮ್ಮರ್,
ಹ್ಯಾಂಡ್ಸಮೆಸ್ಟ್ ಅಂತ ಹೇಳಬಾರ್ದು, ಮೋರ್ ಹ್ಯಾಂಡ್ಸಮ್ ಅಂತ ಹೇಳಬೇಕು. ಅದಾದಮೇಲೆ ಮೋಸ್ಟ್ ಹ್ಯಾಂಡ್ಸಮ್ ಅಂತ ಹೇಳ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಕನ್ವರ್ಷನ್ ಆಗಿರುತ್ತೆ. ಹಾಗಿದ್ರೆ ನಾನು ಪ್ರಶ್ನೆಗೆ ವಾಪಸ್ ಬಂದಾಗ ಇಲ್ಲಿ ಡೀಪೆಸ್ಟ್ ಅಂತ ಏನು ಕೊಟ್ಟಿದ್ದಾರೆ ಅದು ಡೆಫಿನೆಟ್ಲಿ ನನಗೆ ಗೊತ್ತಾಯಿತು ಸೂಪರ್ಲೇಟಿವ್ ಡಿಗ್ರಿ ಆಗಿರುತ್ತೆ. ಯಾಕಂದರೆ ಡೀಪ್, ಡೀಪರ್, ಡೀಪೆಸ್ಟ್ 3 ಕನ್ವರ್ಷನ್ಸ್ ಬರುತ್ತೆ. ಡೀಪ್ ಅಂತಕ್ಕಂಥದ್ದು ಪಾಸಿಟಿವ್ ಡಿಗ್ರಿ ಆಗಿರುತ್ತೆ, ಡೀಪರ್ ಅಂತಕ್ಕಂಥದ್ದು ಕಂಪ್ಯಾರಿಟಿವ್ ಡಿಗ್ರಿ ಆಗಿರುತ್ತೆ, ಡೀಪೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿ ಆಗಿರುತ್ತೆ. ಹಾಗಿದ್ರೆ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಇರಬಹುದಾಗಿರ್ತಕ್ಕಂಥ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಸೂಪರ್ಲೇಟಿವ್ ಡಿಗ್ರಿಗೆ ಸಂಬಂಧಪಟ್ಟಿರುತ್ತೆ. ಹಾಗಿದ್ರೆ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಯಾವ ಯಾವ ರೂಲ್ಸ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ನೋಡಿ, ನಾನು ಕೇವಲ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಕಾರಣ ಏನಂದ್ರೆ ಈ ಪ್ರಶ್ನೆಗೆ ಬೇಕಾಗಿರ್ತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿ ಆಗಿರುತ್ತೆ. ಸೊ ಅದೇ ರೀತಿ ಪಾಸಿಟಿವ್ ಮತ್ತೆ ಕಂಪ್ಯಾರಿಟಿವ್ ಡಿಗ್ರಿಗೂ ತನ್ನದೇ ಆಗಿರ್ತಕ್ಕಂಥ ರೂಲ್ಸ್ ಇರುತ್ತೆ. ಸೊ ಅದನ್ನ ಪುಸ್ತಕದಲ್ಲಿ ವಿಸ್ತೃತವಾಗಿ ನಾವು ಬರೆದಿದ್ದೇವೆ. ಸೊ ಅದನ್ನ ನೀವು ರೆಫರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೂಪರ್ಲೇಟಿವ್ ಡಿಗ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೂಲ್ಸ್ ಯಾವುದು? ರೂಲ್ ನಂಬರ್ 1, ಯಾವುದೇ ಒಂದು ವಾಕ್ಯದಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಅದಕ್ಕಿಂತ ಮುಂಚೆ ಡೆಫಿನೈಟ್ ಆರ್ಟಿಕಲ್ ದ ಅಂತ ಏನು ಬರುತ್ತೆ, ಸೊ ಅದನ್ನು ನಾವು ಕಡ್ಡಾಯವಾಗಿ ಬಳಸಲೇಬೇಕು. ವಿತೌಟ್ ಡೆಫಿನೈಟ್ ಆರ್ಟಿಕಲ್ ನಾವು ಸೂಪರ್ಲೇಟಿವ್ ಡಿಗ್ರಿಯನ್ನು ಎಲ್ಲೂ ಕೂಡ ಬರಿಬಾರ್ದು. ಫಾರ್ ಎಕ್ಸಾಂಪಲ್, ಈ ಒಂದು ಟೇಬಲ್ಗೆ ಹೋದಾಗ ನಾನು ದಿ ಬ್ರೈಟೆಸ್ಟ್, ದಿ ಬ್ಲ್ಯಾಕೆಸ್ಟ್, ದಿ ಬೋಲ್ಡೆಸ್ಟ್, ದಿ ಕ್ಲೆವರೆಸ್ಟ್, ದಿ ಮೋಸ್ಟ್ ಬ್ಯೂಟಿಫುಲ್, ದಿ ಮೋಸ್ಟ್ ಹ್ಯಾಂಡ್ಸಮ್ ಅಂತ ಬರೀತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಗ್ರಾಮರ್ ಆಗಿರುತ್ತೆ. ಸೊ ಮೊದಲ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಯಾವುದೇ ಸೂಪರ್ಲೇಟಿವ್ ಡಿಗ್ರಿ ಬಂದರೂ ಕೂಡ ಅದಕ್ಕಿಂತ ಮುಂಚೆ ಡೆಫಿನೆಟ್ ಆರ್ಟಿಕಲ್ ಅನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಇದು ಮೊದಲನೇ ರೂಲ್ ಆಗಿರುತ್ತೆ. ಸೊ ಎರಡನೇ ರೂಲ್ಗೆ ಬರೋಣ. ಎರಡನೇ ರೂಲನ್ನು ನಾವು 2 ಭಾಗಗಳಾಗಿ ಸ್ಪ್ಲಿಟ್ ಮಾಡಬಹುದಾಗಿರುತ್ತೆ. ಒಂದನ್ನು ಇನ್ಕ್ಲೂಷನ್ ರೂಲ್ ಅಂತ ಕರಿತೇವೆ, ಇನ್ನೊಂದನ್ನು ಎಕ್ಸ್ಕ್ಲೂಷನ್ ರೂಲ್ ಅಂತ ಕರಿತೇವೆ. ಇನ್ಕ್ಲೂಷನ್ ಅಂದರೆ ಏನು? ಎಲ್ಲರನ್ನ ಸೇರಿಸಿಕೊಳ್ತಕ್ಕಂಥದ್ದು. ಎಕ್ಸ್ಕ್ಲೂಷನ್ ಅಂದರೆ ಕೆಲವೊಬ್ಬರನ್ನ ಬಿಟ್ಬಿಡ್ತಕ್ಕಂಥದ್ದನ್ನು ನಾವು ಎಕ್ಸ್ಕ್ಲೂಷನ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ರೂಲ್ಗೂ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿಗೂ ಇರ್ತಕ್ಕಂಥ ಸಂಬಂಧ ಏನು ಅಂತ ನಾವು ನೋಡೋದಾದರೆ, ನೋಡಿ, ಇಂಗ್ಲೀಷಲ್ಲಿ ನಾವು 2 ಪದಗಳನ್ನು ಬಳಕೆ ಮಾಡ್ತೇವೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದರೆ ಹೋಲಿಕೆ ಸ್ತರಗಳು ಅಂತ ನಾವೇನು ಹೇಳ್ತೇವೆ. ಸೊ ಅದರಲ್ಲಿ 2 ಪದಗಳು ಬಹಳ ಬಹಳ ಕ್ರೂಷಿಯಲ್ ಆಗಿರುತ್ತೆ. ಒಂದನ್ನು ನಾವು ಆಲ್ ಅಂತ ಹೇಳ್ತೇವೆ, ಇನ್ನೊಂದನ್ನು ನಾವು ಅದರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಆಲ್ ಅಂದರೆ ಎಲ್ಲರೂ, ಅದರ್ ಅಂದರೆ ಇತರರು ಅಂತಕ್ಕಂಥ ಒಂದು ಮೀನಿಂಗ್ ಬರುತ್ತೆ. ಹಾಗಿದ್ರೆ ನಾನು ಮುಂಚೆ ಹೇಳಿದ್ದೆ 2 ರೂಲ್ಸ್ ಬರುತ್ತೆ ಅಂತ ಹೇಳಿದ್ದೆ. ಒಂದನ್ನು ಇನ್ಕ್ಲೂಷನ್ ರೂಲ್, ಇನ್ನೊಂದನ್ನು ಎಕ್ಸ್ಕ್ಲೂಷನ್ ರೂಲ್ ಅಂತ ಹೇಳಿದ್ದೆ. ಇನ್ಕ್ಲೂಷನ್ ಅಂದರೆ ಎಲ್ಲರನ್ನ ಸೇರಿಸಿಕೊಳ್ತಕ್ಕಂಥದ್ದು, ಎಕ್ಸ್ಕ್ಲೂಷನ್ ಅಂದರೆ ಕೆಲವೊಬ್ಬರನ್ನ ಬಿಟ್ಬಿಡ್ತಕ್ಕಂಥದ್ದು. ಹಾಗಿದ್ರೆ ಇವೆರಡು ಪದಗಳಲ್ಲಿ ಇನ್ಕ್ಲೂಡ್ ಆಗ್ತಾ ಇರ್ತಕ್ಕಂಥ ಪದ ಯಾವುದು ಅಂತ ಡೆಫಿನೆಟ್ಲಿ ಕೇಳಿದ್ರೆ ನೀವು ಕರೆಕ್ಟಾಗಿ ಉತ್ತರ ಕೊಡ್ತೀರಾ. ಆಲ್ ಅನ್ನೋದು ಇನ್ಕ್ಲೂಷನ್ ಆಗಿರುತ್ತೆ. ಯಾಕಂದರೆ ಆಲ್ ಅಂದರೆ ಎಲ್ಲರೂ, ಎಲ್ಲರೂ ಅಂದರೆ ನಾವು ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಅಥವಾ ವ್ಯಕ್ತಿಗಳನ್ನು ಸೇರಿಸಿಕೊಂಡರೆ ಅದನ್ನು ಇನ್ಕ್ಲೂಷನ್ ರೂಲ್ ಅಂತ ಕರಿತೇವೆ. ಹಾಗಿದ್ರೆ ಎಕ್ಸ್ಕ್ಲೂಷನ್ ರೂಲ್ ಯಾವುದು ಅಂತ ಕೇಳಿದ್ರೆ ಅದರ್ ಅನ್ನೋದು ಎಕ್ಸ್ಕ್ಲೂಷನ್ ರೂಲ್ ಆಗಿರುತ್ತೆ. ಅದರ್ ಅಂದ್ರೇ ಇತರರು ಅಥವಾ ಇತರ ವಸ್ತುಗಳು ಅನ್ನೋದು ಅದರ ಅರ್ಥವಾಗಿರುತ್ತೆ. ಸೊ ಇದನ್ನ ನಾವು ಎಕ್ಸ್ಕ್ಲೂಷನ್ ರೂಲ್ ಅಂತ ಕರಿತೇವೆ. ಹಾಗಿದ್ರೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಯಾವ ರೂಲನ್ನು ಮಾತ್ರ ಯೂಸ್ ಮಾಡಬೇಕು ಅದನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಸೂಪರ್ಲೇಟಿವ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಇನ್ಕ್ಲೂಷನ್ ರೂಲನ್ನು ಮಾತ್ರ ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಎಕ್ಸ್ಕ್ಲೂಷನ್ ರೂಲನ್ನು ನಾವು ಯೂಸ್ ಮಾಡಬಾರ್ದು. ಅದರ ಅರ್ಥ ಏನು ಅಂದರೆ, ಸೊ ಯಾವ ವಾಕ್ಯ ಸೂಪರ್ಲೇಟಿವ್ ಆಗಿರುತ್ತೆ ಆ ವಾಕ್ಯದಲ್ಲಿ ನಾವು ಬಳಸಬೇಕಾಗಿರ್ತಕ್ಕಂಥ ಕ್ವಾಂಟಿಫೈಯರ್ ಯಾವುದು ಅಂದರೆ ಆಲ್ ಅಂತ ಯೂಸ್ ಮಾಡಬೇಕು. ಯಾವುದನ್ನ ಯೂಸ್ ಮಾಡಬಾರ್ದು ಅಂದರೆ ಅದರನ್ನು ನಾವು ಯೂಸ್ ಮಾಡಬಾರ್ದು. ಇದು ಸೂಪರ್ಲೇಟಿವ್ ಡಿಗ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎರಡನೇ ರೂಲ್ ಅಥವಾ ಎರಡನೇ ನಿಯಮವಾಗಿರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಈ ಒಂದು ವಾಕ್ಯದಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಸೂಪರ್ಲೇಟಿವ್ ಡಿಗ್ರಿ ಎಲ್ಲೆಲ್ಲಿರುತ್ತೆ ಆ ವಾಕ್ಯ ಕಡ್ಡಾಯವಾಗಿ ಇನ್ಕ್ಲೂಷನ್ ರೂಲನ್ನು ಮಾತ್ರ ನಾವು ಯೂಸ್ ಮಾಡಬೇಕು. ಎಕ್ಸ್ಕ್ಲೂಷನ್ ರೂಲನ್ನು ನಾವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಅದ್ರ ಜೊತೆಗೆ ಎರಡನ್ನೂ ಒಟ್ಟಿಗೆ ಕೂಡ ಯೂಸ್ ಮಾಡಬಾರ್ದು. ನೆನ್ಪಿಟ್ಕೊಳ್ಳಿ, ಆಲ್ ಅದರ್ ಅಂತ ಸಪೋಸ್ ನಿಮಗೆ ಎಕ್ಸಾಮಲ್ಲಿ ಆಲ್ ಅದರ್ ಅಂತ ಒಟ್ಟಿಗೆ ಕೊಟ್ಟಿದ್ರೆ ಸೊ ಇದು ಕೂಡ ತಪ್ಪಾಗುತ್ತೆ. ಅರ್ಥ ಆಯ್ತಲ್ವಾ? ಯಾಕಂದರೆ ಸೊ ಇನ್ಕ್ಲೂಷನ್ ಜೊತೆಗೆ ಅವರು ಎಕ್ಸ್ಕ್ಲೂಷನ್ ಅನ್ನು ಕೂಡ ಯೂಸ್ ಮಾಡಿದ್ದಾರೆ. ಸೂಪರ್ಲೇಟಿವ್ ಅಲ್ಲಿ ನಾವು ಇನ್ಕ್ಲೂಷನ್ ಅನ್ನ ಬಿಟ್ಟು ಯಾವುದೇ ರೀತಿಯ ಎಕ್ಸ್ಕ್ಲೂಷನ್ ರೂಲ್ ಅನ್ನ ನಾವು ಯೂಸ್ ಮಾಡಬಾರ್ದು. ಪದಗಳ ರೀತಿಯಲ್ಲಿ ಹೇಳೋದಾದ್ರೆ ಆಲ್ ಅನ್ನ ಮಾತ್ರ ಯೂಸ್ ಮಾಡಬೇಕು. ಯಾವುದನ್ನ ಯೂಸ್ ಮಾಡಬಾರ್ದು? ಅದರನ್ನ ನಾವು ಯೂಸ್ ಮಾಡಬಾರ್ದು. ಇದು ಸೂಪರ್ಲೇಟಿವ್ ಅಲ್ಲಿ ನಮಗೆ ನೆನ್ಪಿಡ್ಬೇಕಾಗಿರ್ತಕ್ಕಂಥ ಎರಡನೇ ರೂಲ್ ಆಗಿರುತ್ತೆ. ಸೊ ಮೂರನೇ ರೂಲ್ಗೆ ಬರೋಣ. ಸೊ ಮೂರನೇ ರೂಲ್ ಏನು ಅಂದ್ರೆ, ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಾನು 2 ಸೆಂಟೆನ್ಸ್ ಕೂಡ ಕೊಟ್ಟಿದ್ದೇನೆ. ಶಿ ಈಸ್ ದಿ ಬ್ರೈಟೆಸ್ಟ್. ಸೊ ಇಲ್ಲಿ ನೋಡಿ, ಶಿ ಈಸ್ ದಿ ಬ್ರೈಟೆಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇರ್ತಕ್ಕಂಥ ಎಲ್ಲ
ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ತುಂಬಾ ಬ್ರೈಟೆಸ್ಟ್ ಆಗಿದ್ದಾರೆ ಅಥವಾ ತುಂಬಾ ಬುದ್ಧಿವಂತಳಾಗಿದ್ದಾಳೆ ಅಂತಕ್ಕಂಥ ಅರ್ಥವಾಗಿರುತ್ತೆ. ಇಲ್ಲಿ ನಾನು ಆಲ್ ಸ್ಟೂಡೆಂಟ್ಸ್ ಅಂತ ಬರ್ತಿದ್ದೇನೆ. ಬ್ರೈಟೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ. ಸೊ ಇದು ಸೂಪರ್ಲೇಟಿವ್ ಡಿಗ್ರಿ ಆಗಿರೋದ್ರಿಂದ ಆಲ್ ಅಂತ ಬಳಕೆ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಅದನ್ನೇ ನಾವು ಇನ್ಕ್ಲೂಷನ್ ರೂಲ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಹುಡುಗಿಯನ್ನ, ಅಂದ್ರೆ ದಿಸ್ ಗರ್ಲ್, ಈ ಒಂದು ಹುಡುಗಿಯನ್ನ ಮಿಕ್ಕಿದ ಎಲ್ಲ ಹುಡುಗಿಯರೊಂದಿಗೆ ಸೇರಿಸಿ ನಾನು ಹೋಲಿಕೆ ಮಾಡ್ತಾ ಇದ್ದೇನೆ. ಸೊ ಅದನ್ನೇ ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೇವೆ. ಬಟ್ ಇದೇ ವಾಕ್ಯವನ್ನ ನಾನು ಆಲ್ ಅದರ್ ಅಂತ ಬರೆದಾಗ ಸೊ ಇದು ಗ್ರಾಮ್ಯಾಟಿಕಲಿ ರಾಂಗ್ ಆಗುತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಆಲ್ ಅದರ್ ಅಂತನಾದ್ರೂ ಕೊಟ್ಟಿರ್ಬೋದು ಅಥವಾ ಬರೀ ಅದರ್ ಗರ್ಲ್ಸ್ ಅಂತನಾದ್ರೂ ಕೊಟ್ಟಿರ್ಬೋದು. ಸೊ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಅದರ್ ಎಂದು ಹೇಳ್ತಕ್ಕಂಥ ಪದ ಖಂಡಿತವಾಗಿ ಬರಬಾರ್ದು. ಸೊ ಈ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರೆ ಸುಲಭವಾಗಿ ನೀವು ಆನ್ಸರ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ರೂಲ್ ನಂಬರ್ 2 ಆಗಿರುತ್ತೆ. ನೆಕ್ಸ್ಟ್ ಬರೋಣ ರೂಲ್ ನಂಬರ್ 3. ಸೊ ಸೂಪರ್ಲೇಟಿವ್ ಡಿಗ್ರಿಗೆ ಬಂದಾಗ ಮೂರನೇ ನಿಯಮ ಏನು ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಡಬಲ್ ಸೂಪರ್ಲೇಟಿವ್ ಅನ್ನ ಯೂಸ್ ಮಾಡಬಾರ್ದು. ಏನ್ ಸರ್ ಇದು ಡಬಲ್ ಸೂಪರ್ಲೇಟಿವ್ ಅಂದ್ರೆ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಟಾಲ್, ಇಲ್ಲಿ ಟಾಲೆಸ್ಟ್ ಅಂತ ಬರ್ದಿದ್ದೇನೆ. ಟಾಲೆಸ್ಟ್ ಅನ್ನ ನಾನು 3 ಪದಗಳಾಗಿ ಬರೀಬೋದಾಗಿರುತ್ತೆ. ಒಂದನ್ನ ನಾವು ಟಾಲ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಟಾಲರ್ ಅಂತ ಹೇಳ್ತೇವೆ, ಸೊ ಕೊನೆಯದನ್ನ ನಾವು ಟಾಲೆಸ್ಟ್ ಅಂತ ಹೇಳ್ತೇವೆ. ಇದು ನೋಡಿ, ಪಾಸಿಟಿವ್ ಡಿಗ್ರಿ, ಇದು ಕಂಪ್ಯಾರಿಟಿವ್ ಡಿಗ್ರಿ, ಇದು ಸೂಪರ್ಲೇಟಿವ್ ಡಿಗ್ರಿ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಬಟ್ ಇಲ್ಲೇನಾಗಿದೆ ಅಂದ್ರೆ ಟಾಲೆಸ್ಟ್ ಜೊತೆಗೆ ಮೋಸ್ಟ್ ಟಾಲೆಸ್ಟ್ ಅನ್ನ ಕೂಡ ಆಡ್ ಮಾಡಿದ್ದಾರೆ. ಸೊ ಇದು ನೀವೇನಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಟಾಲೆಸ್ಟ್ ಈ ಪದ ಆಲ್ರೆಡಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇದೆ. ಟಾಲೆಸ್ಟ್ ಅಂತಕ್ಕಂಥದ್ದು ಆಲ್ರೆಡಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಸೊ ಅದ್ರ ಜೊತೆಗೆ ಮೋಸ್ಟ್ ಅನ್ನೋದನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ನಮ್ಗೆ ಗೊತ್ತು ಮೋಸ್ಟ್ ಅಂತಕ್ಕಂಥ ಪದವನ್ನು ಸೂಪರ್ಲೇಟಿವ್ ಡಿಗ್ರಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಮಾತ್ರ ನಾವು ಯೂಸ್ ಮಾಡ್ತೇವೆ. ಅಲ್ಲಿಗೆ ಇದು ಸೂಪರ್ಲೇಟಿವ್ ಆಯಿತು, ಇದು ಸೂಪರ್ಲೇಟಿವ್ ಆಯಿತು. ಸೊ ಈ ರೀತಿಯ ಎಕ್ಸಾಂಪಲನ್ನು ನಾವು ಡಬಲ್ ಸೂಪರ್ಲೇಟಿವ್ ಅಂತ ಹೇಳ್ತೇವೆ. ಸೊ ಡಬಲ್ ಸೂಪರ್ಲೇಟಿವನ್ನು ನಾವು ಎಲ್ಲೂ ಕೂಡ ಯೂಸ್ ಮಾಡಬಾರ್ದು. ಸೊ ಇದು ಸರಿಯಾಗಿರ್ತಕ್ಕಂಥ ಗ್ರಾಮರ್ ಆಗಿರೋದಿಲ್ಲ. ಸೊ ನಾವು ಟಾಲೆಸ್ಟ್ ಅಂತ ಬರೆದಾಗ ಕೇವಲ ಟಾಲೆಸ್ಟ್ ಅಂತ ಬರಿಬೇಕು, ಅದ್ರ ಜೊತೆ ಮೋಸ್ಟ್ ಟಾಲೆಸ್ಟ್ ಅಂತ ಬರ್ದಿದ್ರೆ ಅಥವಾ ಆ ರೀತಿ ಕೊಟ್ಟಿದ್ರೆ ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ಸುಲಭವಾಗಿ ಅದನ್ನ ಗ್ರಾಮ್ಯಾಟಿಕಲ್ ಎರರ್ ಅಂತ ನೀವು ಸ್ಪಾಟ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸರ್ ನಾನು ಮೋಸ್ಟ್ ಅನ್ನ ಎಲ್ಲಿ ಮಾತ್ರ ಯೂಸ್ ಮಾಡಬೇಕು? ಮೋಸ್ಟ್ ಅನ್ನ ಯೂಸ್ ಮಾಡಬೇಕಾಗಿರೋದು ಯಾವ ಪದಗಳು ತನ್ನಷ್ಟಕ್ಕೆ ತಾನೇ ಕನ್ವರ್ಟ್ ಆಗೋದಿಲ್ಲೋ ಆ ಪದಗಳಿಗೆ ಮಾತ್ರ ನಾವು ಮೋಸ್ಟ್ ಅನ್ನ ಯೂಸ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹಿಂದೆ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಬ್ಯೂಟಿಫುಲ್ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಬ್ಯೂಟಿಫುಲ್ ಅನ್ನ ನಾವು ತನ್ನಷ್ಟಕ್ಕೆ ತಾನೇ ಸೂಪರ್ಲೇಟಿವ್ ಆಗಿ ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಮೋಸ್ಟ್ ಅನ್ನ ಆಡ್ ಮಾಡಿದ್ರೆ ಮಾತ್ರ ಅದು ಸೂಪರ್ಲೇಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿಯ ಪದಗಳಿಗೆ ಬಿಟ್ಟರೆ ಯಾವ ಪದ ತನ್ನಷ್ಟಕ್ಕೆ ತಾನೇ ಸೂಪರ್ಲೇಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಆ ಪದಗಳಿಗೆ ಎಂದಿಗೂ ಕೂಡ ಮೋಸ್ಟ್ ಅನ್ನ ನಾವು ಯೂಸ್ ಮಾಡಬಾರ್ದು. ಇದು ರೂಲ್ ನಂಬರ್ 3 ಆಫ್ ಸೂಪರ್ಲೇಟಿವ್. ಇದು ನೆನಪಿದ್ರೆ ಸೊ ಈ ಸೂಪರ್ಲೇಟಿವ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವುದೇ ಪ್ರಶ್ನೆ ಕೊಟ್ಟರು ಸೊ ನೀವು 100% ಅಕ್ಯುರೇಟ್ ಆನ್ಸರ್ ಅನ್ನ ಬರೀಬಹುದಾಗಿರುತ್ತೆ. ಸೊ ಈಗ ನಾನು ಪ್ರಶ್ನೆಗೆ ಮತ್ತೊಮ್ಮೆ ವಾಪಸ್ ಬರ್ತೇನೆ. ದಿ ಪೆಸಿಫಿಕ್. ಸೊ ಪೆಸಿಫಿಕ್ ಅನ್ನೋದು ಓಷನ್ ಆಗಿರುತ್ತೆ. ಸೊ ಓಷನ್ಗಿಂತ ಮುಂಚೆ ಡೆಫಿನೆಟ್ ಆರ್ಟಿಕಲ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಪೆಸಿಫಿಕ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಪಕ್ಕದಲ್ಲಿ ನಾವು ಏಕವಚನದ ಕ್ರಿಯಾಪದವನ್ನು ಯೂಸ್ ಮಾಡಿದ್ದೇವೆ. ಸೊ ಅಲ್ಲಿಗೆ ಈ ಭಾಗದಲ್ಲಿ ಯಾವುದೇ ಎರರ್ ಇಲ್ಲ ಅಂತ ನನಗೆ ಗೊತ್ತಾಯಿತು. ಸೊ ಈಗ ಎರಡನೇ ಭಾಗಕ್ಕೆ ಬರೋಣ. ಡೀಪೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಡೀಪೆಸ್ಟ್ ಅನ್ನು ನಾವು ಡೀಪ್ ಅಂತ ಬರೀಬೋದು, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಡೀಪರ್ ಅಂತ ಬರೀಬೋದು. ಸೊ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಡೀಪೆಸ್ಟ್ ಅಂತ ಬರೀಬೋದಾಗಿರುತ್ತೆ. ಸೊ ಡೀಪೆಸ್ಟ್ ಬಂದಾಗ ನಾನು ಹೇಳಿರ್ತಕ್ಕಂಥ ಮೊದಲ ನಿಯಮ ಏನು ಅಂದರೆ ಸೊ ಯಾವುದೇ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಅದಕ್ಕೆ ಮುಂಚೆ ನಾವು ಇಂಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡಬಾರ್ದು, ಡೆಫಿನೆಟ್ ಆರ್ಟಿಕಲ್ ಅನ್ನ ಮಾತ್ರ ಯೂಸ್ ಮಾಡಬೇಕಾಗಿರುತ್ತೆ. ಡೀಪೆಸ್ಟ್ ಅಂತ ಹೇಳಬಾರ್ದು, ದ ಡೀಪೆಸ್ಟ್ ಅಂತ ಹೇಳ್ತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಗ್ರಾಮರ್ ಆಗಿರುತ್ತೆ. ಅಲ್ಲಿಗೆ ಈ ಒಂದು ವಾಕ್ಯದಲ್ಲಿರ್ತಕ್ಕಂಥ ಗ್ರಾಮರ್ ಎರರ್ ಎರಡನೇ ಭಾಗದಲ್ಲಿರುತ್ತೆ. ಸೊ ನೀವು ಪರೀಕ್ಷೆಯಲ್ಲಿ ಸೆಕೆಂಡ್ ಆಪ್ಷನ್ ಅನ್ನು ಕ್ಲಿಕ್ ಮಾಡುವ ಮುಖಾಂತರ ನಿಮ್ಮ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬರೋಣ ಮೂರನೇ ಪ್ರಶ್ನೆಗೆ. ಸೊ ಮೂರನೇ ಪ್ರಶ್ನೆ ದ ಕೋಚ್. ಸೊ ಯಾರೋ ಒಬ್ಬ ಕೋಚ್ ಅಥವಾ ತರಬೇತಿದಾರನ ಬಗ್ಗೆ ಮಾತಾಡ್ತಾ ಇದ್ದಾರೆ. ದ ಕೋಚ್ ಟೋಲ್ಡ್ ದಟ್. ಸೊ ಟೋಲ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಅಥವಾ ಭೂತಕಾಲ ಆಗಿರುತ್ತೆ. ಅಂದರೆ ತರಬೇತಿದಾರ ಹೇಳಿದ್ದ ಅಂತಕ್ಕಂಥ ಒಂದು ವಾಕ್ಯ ಬರುತ್ತೆ. ದಟ್ ಎವ್ರಿ ಒನ್ ಆಫ್ ದಿ ಪ್ಲೇಯರ್ಸ್ ಹ್ಯಾವ್ ಟು ಅಟೆಂಡ್ ದಿ ಟ್ರೈನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಆಟಗಾರರು ತರಬೇತಿಯನ್ನು ಕಡ್ಡಾಯವಾಗಿ ಅಟೆಂಡ್ ಮಾಡಬೇಕು ಅಂತ ಕೋಚ್ ಹೇಳಿದ್ರು ಅಂತಕ್ಕಂಥ ಒಂದು ವಾಕ್ಯ ಬಂದಿದೆ. ಇಲ್ಲಿ ನೋಡಿ, ದ ಕೋಚ್ ಟೋಲ್ಡ್ ದಟ್. ಸೊ ಇಲ್ಲಿವರೆಗೂ ಏನು ತೊಂದರೆ ಇಲ್ಲ, ಕೋಚ್ ಹೇಳಿದ್ದಾರೆ ಅಂತಕ್ಕಂಥ ಒಂದು ಅರ್ಥವಾಗಿದೆ. ಸೊ ಇಲ್ಲಿವರೆಗೂ ಯಾವುದು ತೊಂದರೆ ಇಲ್ಲ. ಎಷ್ಟು ಜನಕ್ಕೆ ಹೇಳಿದ್ದಾರೆ? ಎಲ್ಲರಿಗೂ ಹೇಳಿದ್ದಾರೆ. ಎವ್ರಿ ಒನ್ ಅಂದರೆ ಎಲ್ಲರೂ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಎವ್ರಿ ಒನ್ ಆಫ್ ದಿ
ಪ್ಲೇಯರ್ಸ್ ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಆಟಗಾರರಿಗೂ ಕೋಚ್ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಎವ್ರಿ ಒನ್ ಆಫ್ ದಿ ಪ್ಲೇಯರ್ಸ್, ನಮ್ಗೆ ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ನೋಡಿ, ಪ್ಲೇಯರ್ಸ್ ಅಂತಕ್ಕಂಥದ್ದು ಬಹುವಚನವಾಗಿರುತ್ತೆ. ಸೊ ಹ್ಯಾವ್ ಅಂತ ಇಲ್ಲಿ ಯೂಸ್ ಮಾಡಿದ್ದಾರೆ. ಏನಂತ ಯೂಸ್ ಮಾಡಿದ್ದಾರೆ? ಹ್ಯಾವ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಹ್ಯಾಸ್ ಅಂತ ಯೂಸ್ ಮಾಡ್ಬೋದಾಗಿತ್ತು ಅಥವಾ ಹ್ಯಾವ್ ಅಂತ ಯೂಸ್ ಮಾಡ್ಬೋದಾಗಿತ್ತು. ಹ್ಯಾವ್ಗೂ ಹ್ಯಾಸ್ಗೂ ಡಿಫ್ರೆನ್ಸ್ ಏನು ಅಂದರೆ, ಹ್ಯಾಸ್ ಅಂತಕ್ಕಂಥದ್ದು ಸಿಂಗುಲರ್ ಆಗಿರುತ್ತೆ, ಹ್ಯಾವ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿರುತ್ತೆ. ಅಲ್ಲಿಗೆ ಪ್ಲೇಯರ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ, ಅಲ್ಲಿಗೆ ಹ್ಯಾವ್ ಅಂತಕ್ಕಂಥದ್ದು ಸರಿಯಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಎಸ್ಟಿಮೇಟ್ ಮಾಡ್ತೇವೆ ಅಥವಾ ಫೈಂಡ್ ಔಟ್ ಮಾಡ್ತೇವೆ. ಅಲ್ಟಿಮೇಟ್ಲಿ ನಾವು ನೋ ಎರರ್ ಅಂತ ಮಾರ್ಕ್ ಮಾಡಿಕೊಂಡು ನಾವು ಬರ್ತೇವೆ. ಬಟ್ ದಟ್ ಈಸ್ ನಾಟ್ ದಿ ವೇ ಇನ್ ವಿಚ್ ವಿ ಲುಕ್ ಅಟ್ ದಿ ಕ್ವೆಶನ್. ಇಲ್ಲಿ ಎವ್ರಿ ಒನ್ ಆಫ್ ದಿ ಪ್ಲೇಯರ್ಸ್, ಇಲ್ಲೊಂದು ಕ್ಲೂ ಅನ್ನು ಹೇಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಅಷ್ಟೇ, ಅಂದರೆ ಮೋಸ್ಟ್ ಆಫ್ ದಿ ಸೆಂಟೆನ್ಸಸ್ಗಳಲ್ಲಿ ಆಫ್ ಅಂತ ಏನಿರುತ್ತೆ, ಆಫ್ ಅಂತ ಇದ್ದಾಗ ಇದಕ್ಕೆ ಹಿಂದೆ ಇರ್ತಕ್ಕಂಥ ಪದವನ್ನು ನಾವು ಸಬ್ಜೆಕ್ಟ್ ಆಗಿ ತಗೋಬೇಕು, ಇದಕ್ಕೆ ಮುಂದೆ ಇರ್ತಕ್ಕಂಥ ಸಬ್ಜೆಕ್ಟನ್ನು ನಾವು ಸಾಮಾನ್ಯವಾಗಿ ಇಗ್ನೋರ್ ಮಾಡಬೇಕು. ಈ ರೂಲು ಬಹಳಷ್ಟು ಸೆಂಟೆನ್ಸ್ಗಳಲ್ಲಿ ಅಪ್ಲೈ ಆಗ್ತಕ್ಕಂಥ ಒಂದು ನಿಯಮವಾಗಿರುತ್ತೆ. ಐ ರಿಪೀಟ್ ಅಗೇನ್, ಸಿ ಆಫ್ ಅಂತ ಬಂದಿರುತ್ತೆ. ಸೊ ಆಫ್ ಅಂತ ಬಂದಾಗ ಹಿಂದೆ ಒಂದು ಪದ ಇರುತ್ತೆ, ಮುಂದೆ ಒಂದು ಪದ ಇರುತ್ತೆ. ಸೊ ನಾವು ಯಾವಾಗಲೂ ಕೂಡ ಇದರ ಹಿಂದೆ ಅಂದರೆ ಮುಂಚೆ ಇರ್ತಕ್ಕಂಥ ಪದದೊಂದಿಗೆ ಮಾತ್ರ ನಾವು ಕ್ರಿಯಾಪದವನ್ನು ಮ್ಯಾಚ್ ಮಾಡಬೇಕು. ಇದಾದ ನಂತರ ಬರ್ತಕ್ಕಂಥ ಪದಗಳಿಗೆ ನಾವು ಯಾವುದೇ ರೀತಿಯ ಇಂಪಾರ್ಟೆನ್ಸ್ ಅನ್ನು ಕೊಡಬಾರ್ದು. ಸೊ ಈ ಒಂದು ನಿಯಮವನ್ನು ನೆನ್ಪಿಟ್ಕೊಳ್ಳಿ. ಅಲ್ಲಿಗೆ ವಾಪಸ್ ಬರ್ತೀನಿ ನೋಡಿ, ದ ಪ್ಲೇಯರ್ಸ್ ಅನ್ನೋದನ್ನ ನಾನು ಇಗ್ನೋರ್ ಮಾಡಿದೆ, ಯಾಕಂದ್ರೆ ಆಫ್ ನಂತರ ಬಂದಿರುವ ಕಾರಣದಿಂದ ಪ್ಲೇಯರ್ಸ್ ಅನ್ನ ನಾನು ಇಗ್ನೋರ್ ಮಾಡಿದೆ. ಹಾಗಿದ್ರೆ ಆಫ್ಗಿಂತ ಮುಂಚೆ ಏನು ಬಂದಿದೆ? ಎವ್ರಿ ಒನ್ ಅಂತ ಬಂದಿದೆ. ಸೊ ಇವಾಗ ನನಗೆ ಕನ್ಫ್ಯೂಷನ್ ಆಗುತ್ತೆ, ಎವ್ರಿ ಒನ್ ಅನ್ನೋದು ಸಿಂಗುಲರ ಪ್ಲೂರಲ್ಲ, ಅದನ್ನ ನಾನು ಏಕವಚನ ಹೇಳಬೇಕಾ ಅಥವಾ ಬಹುವಚನ ಅನ್ಕೊಳ್ಬೇಕಾ ಅಂತಕ್ಕಂಥ ಒಂದು ಡೌಟ್ ಬರುತ್ತೆ. ಆಬ್ವಿಯಸ್ಲಿ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ, ನೋಡಿ ಎವ್ರಿ ಒನ್ ಅಂದ್ರೆ ಸಾಕಷ್ಟು ಜನ, ಬಹಳಷ್ಟು ಜನ, ಎಲ್ಲರನ್ನು ಸೇರಿಸಿ ನಾವು ಎವ್ರಿ ಒನ್ ಅಂತ ಹೇಳ್ತೇವೆ. ನಮಗೊಂದು ಕಾಮನ್ ಸೆನ್ಸ್ ಏನು ಹೇಳುತ್ತೆ ಅಂದರೆ, ಎವ್ರಿ ಒನ್ ಅಂದರೆ ಡೆಫಿನೆಟ್ಲಿ ಅದು ಬಹುವಚನವಾಗಿರುತ್ತೆ ಅಂತಕ್ಕಂಥ ಒಂದು ಜಡ್ಜ್ಮೆಂಟ್ಗೆ ನಾವು ಬರ್ತೇವೆ. ಬಟ್ ಎವ್ರಿ ಒನ್ ಅಂತಕ್ಕಂಥದ್ದು ನಾವು ಇಂಗ್ಲೀಷ್ನಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಪ್ಲೂರಲ್ ಅಂತ ಟ್ರೀಟ್ ಮಾಡಬಾರ್ದು. ಎಲ್ಲರನ್ನ ನಾವು ಒಂದು ಸಿಂಗಲ್ ಯೂನಿಟ್ ಆಗಿ ಬರೆದಿರ್ತಕ್ಕಂಥ ಪದ ಎವ್ರಿ ಒನ್ ಆಗಿರುತ್ತೆ. ಸೊ ಎವ್ರಿ ಒನ್ ಅನ್ನ ನಾವು ಯಾವಾಗಲೂ ಕೂಡ ಏಕವಚನವಾಗಿ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಅಲ್ಲಿಗೆ ಎವ್ರಿ ಒನ್ ಹ್ಯಾವ್ ಅಂತ ಹೇಳಬಾರ್ದು, ಇದಕ್ಕೆ ನಾವು ಎವ್ರಿ ಒನ್ ಹ್ಯಾಸ್ ಅಂತ ಹೇಳ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಗ್ರಾಮರ್ ಆಗಿರುತ್ತೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮರ್ ಅನ್ನು ನಾವು ನೋಡೋದಾದ್ರೆ, ಈ ರೀತಿಯ ಪದಗಳನ್ನು ನಾವು ಇಂಗ್ಲಿಷ್ನಲ್ಲಿ ಇಂಡೆಫಿನೈಟ್ ಪ್ರೊನೌನ್ಸ್ ಅಂತ ಕರಿತೇವೆ. ಇಂಡೆಫಿನೈಟ್ ಅಂದ್ರೆ ಅನಿರ್ದಿಷ್ಟವಾಗಿರ್ತಕ್ಕಂಥ ಸರ್ವನಾಮಗಳು. ಏನಕ್ಕೆ ಇದನ್ನ ಅನಿರ್ದಿಷ್ಟ ಅಂತ ಕರಿತೀವಿ ಅಂದ್ರೆ, ಎವ್ರಿ ಒನ್, ಇವಾಗ 10 ಜನ ಇದ್ರೂ ಕೂಡ ಎವ್ರಿ ಒನ್ ಅಂತ ಹೇಳ್ಬೋದು, 1000 ಜನ ಇದ್ರೂ ಕೂಡ ಎವ್ರಿ ಒನ್ ಅಂತ ಹೇಳ್ಬೋದು. ಅಲ್ಲಿಗೆ ಸರಿಯಾಗಿರ್ತಕ್ಕಂಥ ಒಂದು ನಿರ್ದಿಷ್ಟವಾದ ಸಂಖ್ಯೆಯನ್ನು ನಾನು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ರೀತಿಯ ಎಲ್ಲ ಪದಗಳನ್ನು ನಾವು ಇಂಡೆಫಿನೈಟ್ ಅಥವಾ ಅನಿರ್ದಿಷ್ಟವಾಗಿರ್ತಕ್ಕಂಥ ಸರ್ವನಾಮಗಳು ಅಂತ ಹೇಳ್ತೇವೆ. ಸೊ ಈ ಅನಿರ್ದಿಷ್ಟ ಸರ್ವನಾಮಗಳನ್ನು ಅಕಾರ್ಡಿಂಗ್ ಟು ಗ್ರಾಮರ್ ಅಂದರೆ ವ್ಯಾಕರಣದ ನಿಯಮಗಳ ಪ್ರಕಾರ 3 ವರ್ಗಗಳಾಗಿ ನಾವು ಡಿವೈಡ್ ಮಾಡಬಹುದಾಗಿರುತ್ತೆ. ಆ 3 ಕ್ಲಾಸಿಫಿಕೇಶನ್ಸ್ ಅನ್ನು ನಾವು ಇಲ್ಲಿ ಬೋರ್ಡ್ ಮೇಲೆ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂದರೆ ಈ ಕಾಲಮ್ 1 ಮತ್ತೆ ಕಾಲಮ್ 2 ಏನಿದೆ, ಸೊ ಇವೆರಡೂ ಕೂಡ ಏಕವಚನದ ಸರ್ವನಾಮಗಳಾಗಿರ್ತವೆ. ಇವೆಲ್ಲವನ್ನ ನೋಟ್ ಮಾಡ್ಕೊಳ್ಳಿ. ಸೊ ಇವೆಲ್ಲ ಪದಗಳನ್ನು ನೀವು ಒಂದ್ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ 2ನೇ ಕಾಲಮ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಪದಗಳು ಬಹುವಚನವಾಗಿರ್ತಕ್ಕಂಥ ಅನಿರ್ದಿಷ್ಟ ನಾಮಪದಗಳಾಗಿರ್ತವೆ. 3ನೇ ಕಾಲಮ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಸರ್ವನಾಮಗಳು ಸಿಂಗುಲರ್ ಆದ್ರೂ ಆಗಿರ್ಬೋದು ಅಥವಾ ಪ್ಲೂರಲ್ ಆಗಿದ್ರೂ ಆಗಿರ್ಬೋದು. ಅದು ಹೇಗಾಗುತ್ತೆ ಅನ್ನೋದನ್ನ ನಾನು ಮುಂದೆ ಎಕ್ಸಾಂಪಲ್ಸ್ ಅಲ್ಲಿ ಹೇಳ್ತೇನೆ. ಹಾಗಿದ್ರೆ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಎವ್ರಿ ಒನ್ ಅಂತಕ್ಕಂಥದ್ದು ಮೊದಲನೇ ಪಟ್ಟಿಯಲ್ಲಿರುತ್ತೆ. ಸೊ ಎವ್ರಿ ಒನ್, ಎವ್ರಿಬಡಿ, ಸಮ್ ಒನ್, ಸಂಬಡಿ, ನೋ ಒನ್, ನೋಬಡಿ, ಈಚ್, ಈದರ್, ನೀದರ್, ನಥಿಂಗ್, ಸಮಥಿಂಗ್, ಎವ್ರಿ ಮಚ್, ಈ ಎಲ್ಲ ಪದಗಳು ಏಕವಚನವಾಗಿರ್ತವೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ಎಲ್ಲ ಪದಗಳು ಏಕವಚನವಾಗಿರ್ತವೆ. ಸೊ ಯಾವಾಗ ನಮ್ಮ ಒಂದು ಸಬ್ಜೆಕ್ಟ್ ಅಥವಾ ಸರ್ವನಾಮ ಏಕವಚನವಾಗಿರುತ್ತೆ, ಸೊ ಅವುಗಳ ಜೊತೆ ಬಳಸ್ತಕ್ಕಂಥ ಕ್ರಿಯಾಪದಗಳು ಕೂಡ ಕಡ್ಡಾಯವಾಗಿ ಏಕವಚನವಾಗಿಯೇ ಇರಬೇಕಾಗಿರುತ್ತೆ. ಸೊ ಕ್ರಿಯಾಪದಗಳು ಕೂಡ ಏಕವಚನವಾಗಿರ್ತಕ್ಕಂಥದ್ದು. ಆ ಕ್ರಿಯಾಪದ ಮೇನ್ ವರ್ಬ್ ಆದ್ರೂ ಆಗಿರ್ಬೋದು, ಹೆಲ್ಪಿಂಗ್ ವರ್ಬ್ ಆದ್ರೂ ಆಗಿರ್ಬೋದು. ಸೊ ಎರಡೂ ಕೂಡ ಏಕವಚನದಲ್ಲಿ ಇರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ದಟ್ ಈಸ್ ದಿ ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಏನು ಅಂದ್ರೆ, ಇಲ್ಲಿರ್ತಕ್ಕಂಥ ಬೋತ್
ಫ್ಯೂ, ಸೆವರಲ್, ಅದರ್ಸ್, ಮೆನಿ. ಸೊ ಈ ರೀತಿಯ ಇಂಡೆಫಿನೈಟ್ ಪ್ರೊನೌನ್ಸ್ ಬಂದಾಗ ಸೊ ಇವೆಲ್ಲ ಕಡ್ಡಾಯವಾಗಿ ಪ್ಲೂರಲ್ ಅಥವಾ ಬಹುವಚನವಾಗಿರ್ತವೆ. ಸೊ ಅದರಿಂದ ಈ ವಾಕ್ಯಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಕ್ರಿಯಾಪದ ಕಡ್ಡಾಯವಾಗಿ ಬಹುವಚನವಾಗಿರ್ತಕ್ಕಂಥದ್ದನ್ನ ನೀವು ಎನ್ಶ್ಯೂರ್ ಮಾಡ್ಕೊಳ್ಬೇಕಾಗಿರುತ್ತೆ. ಇಷ್ಟು ಪದಗಳು ಬಿಟ್ಟರೆ ಇನ್ನೇನು ಜಾಸ್ತಿ ಬರೋದಿಲ್ಲ. ಒಂದೊಂದು ರೂಲ್ಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪದಗಳಿರ್ತವೆ. ನಾವು ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಅಷ್ಟು ಅಪ್ಡೇಟ್ಸ್ ಅನ್ನ ನೆನ್ಪಿಟ್ಕೊಳ್ತೇವೆ. 1 ಅಥವಾ 2 ವರ್ಷದ ಕರೆಂಟ್ ಅಫೇರ್ಸ್ ಅನ್ನ ನಾವು ನೆನ್ಪಿಟ್ಕೊಳ್ತೇವೆ. ಅದರಲ್ಲಿ ಇದು ಆಫ್ಟರ್ ಆಲ್, ಯಾಕಂದ್ರೆ ಒಂದು ಸಬ್ಜೆಕ್ಟ್ ಇಂದ ನಿಮಗೆ 35 ಪ್ರಶ್ನೆಗಳು ಬರುತ್ತೆ. ಸೊ ಇದನ್ನ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ಮೋರ್ ಇನ್ ದೀಸ್ ಸಬ್ಜೆಕ್ಟ್ಸ್. ನಮಗೆ ಯಾವ ಸೆಕ್ಷನ್ ಇಂದ ಮಾರ್ಕ್ಸ್ ಬಂತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮಗೆ ಓವರ್ ಆಲ್ ಸ್ಕೋರ್ ಬಂತಾ ಇಲ್ವಾ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಿಂದ ನೀವು ಸ್ಟ್ರಾಟಜಿಕಲಿ ವರ್ಕ್ ಮಾಡಬೇಕು. ಎಲ್ಲಿ ನನಗೆ ಹೆಚ್ಚಿನ ಅಂಕಗಳು ಬರುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬಾರ್ದು. ಸೊ ನೀವು ಪ್ರಯತ್ನ ಪಟ್ಟರೆ 100% ಇಂಗ್ಲೀಷಲ್ಲೂ ಕೂಡ 30+ ಅನ್ನ ನೀವು ಸ್ಕೋರ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಅದೇ ರೀತಿ ಕೊನೆಯ ಕಾಲಮಲ್ಲಿ ಇರ್ತಕ್ಕಂಥದ್ದು ಆಲ್, ಸಮ್, ನನ್, ಮೋಸ್ಟ್, ಎನಿ ಅಂತ ನಾವೇನು ಹೇಳ್ತೇವೆ. ಸೊ ಈ ಪದಗಳು ಏಕವಚನವಾದರೂ ಆಗಿರ್ಬೋದು, ಬಹುವಚನವಾದರೂ ಆಗಿರ್ಬೋದು. ಹಾಗಿದ್ರೆ ಒಂದೊಂದು ಕಾಲಮ್ಗೆ ನಾನು ಒಂದೊಂದು ಎಕ್ಸಾಂಪಲ್ ಅನ್ನ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತೇನೆ. ಸೊ ಅದರಿಂದ ನಿಮಗೆ ಹೆಚ್ಚಿನ ಕ್ಲಾರಿಟಿ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ವೀಕ್ಷಿಸಬಹುದಾಗಿರುತ್ತೆ. ಇಲ್ಲಿ ನೋಡಿ, ಸೊ ಎವ್ರಿ ಒನ್ ಶುಡ್ ಲವ್ ದೇರ್ ಆರ್ ಹಿಸ್ ಕಂಟ್ರಿ ಅಂತಕ್ಕಂಥ ಒಂದು ವಾಕ್ಯ ಬಂದಿದೆ. ಸೊ ಇಲ್ಲಿ ನಾನು ಇವಾಗ ತಾನೇ ಹೇಳಿದೆ, ಎವ್ರಿ ಒನ್ ಅಂದರೆ ಎಲ್ಲರೂ. ಸೊ ಎಲ್ಲರೂ ಅಥವಾ ಎವ್ರಿ ಒನ್ ಅನ್ನೋದನ್ನ ನಾನು ಸಿಂಗ್ಯುಲರ್ ಆಗಿ ಟ್ರೀಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೇನೆ. ಸೊ ದೇರ್ ಅಂತಕ್ಕಂಥದ್ದು ಪ್ಲೂರಲ್ ಬಹುವಚನ, ಹಿಸ್ ಅಂತಕ್ಕಂಥದ್ದು ಏಕವಚನ. ಸೊ ನಾವು ಯೂಶಲಿ ಮಾತಾಡುವಾಗ ಎವ್ರಿ ಒನ್ ಶುಡ್ ಲವ್ ದೇರ್ ಕಂಟ್ರಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ವಾಡಿಕೆ ಆಗಿರುತ್ತೆ. ಅದು ಕಮ್ಯುನಿಕೇಷನ್ಗೆ ಓಕೆ, ಬಿಕಾಸ್ ನೋ ಬಡಿ ಈಸ್ ಗೋಯಿಂಗ್ ಟು ನೋಟಿಸ್ ವೆದರ್ ವಿ ಆರ್ ಟಾಕಿಂಗ್ ಅಥವಾ ವಿ ಆರ್ ಸ್ಪೀಕಿಂಗ್ ಕರೆಕ್ಟ್ ಆರ್ ರಾಂಗ್ ಅನ್ನೋದನ್ನ ಯಾರು ಕೂಡ ನೋಟಿಸ್ ಮಾಡೋದಿಲ್ಲ. ನಮ್ಮ ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಪಾಸ್ ಆದರೆ ಸಾಕು, ನೋ ಬಡಿ ಈಸ್ ಬಾದರ್ಡ್ ಅಬೌಟ್ ಗ್ರಾಮರ್. ಬಟ್ ಎಕ್ಸಾಮಲ್ಲಿ ನಿಮಗೆ ಕಮ್ಯುನಿಕೇಷನ್ ಇಂಗ್ಲೀಷ್ ಬರುತ್ತಾ, ನೀವು ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡ್ತೀರಾ ಇಲ್ವಾ, ದಟ್ ಡಸಂಟ್ ಮ್ಯಾಟರ್. ಸೊ ನಿನಗೆ ಗ್ರಾಮರ್ ಗೊತ್ತಿದೆಯಾ ಇಲ್ವಾ ಅಷ್ಟೇ ಮ್ಯಾಟರ್ ಆಗುತ್ತೆ. ಸೊ ಅದರಿಂದ ಎವ್ರಿ ಒನ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ದೇರ್ ಕಂಟ್ರಿ ಅಂತ ಹೇಳಬಾರ್ದು, ಹಿಸ್ ಕಂಟ್ರಿ ಅಂತ ಹೇಳಬೇಕು. ಮತ್ತೊಂದು ನಿಮಗೆ ಡೌಟ್ ಬರುತ್ತೆ, ಹಿಸ್ ಅಂದ್ರೆ ಅವನ ಅಂತ ಬರುತ್ತೆ. ಅಲ್ಲಿಗೆ ಬರೀ ಗಂಡು ಮಕ್ಕಳು ಮಾತ್ರ ಕಂಟ್ರಿಯನ್ನ ಇಷ್ಟಪಡಬೇಕಾ, ಹೆಣ್ಮಕ್ಳು ಇಷ್ಟಪಡೋದು ಬೇಡವಾ ಅಂತಕ್ಕಂಥ ಒಂದು ಡೌಟ್ ಬರುತ್ತೆ. ಬಟ್ ಇಂಗ್ಲೀಷಲ್ಲಿ ಒಂದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ರೂಲ್ ಏನು ಅಂದ್ರೆ, ಸಾಮಾನ್ಯವಾಗಿ ನಾವು ಮಸ್ಕ್ಯುಲೈನ್ ಜೆಂಡರ್ ಅನ್ನ ಎಲ್ಲರಿಗೂ ಯೂಸ್ ಮಾಡ್ತೀವಿ. ಅಂದ್ರೆ ಹೀಸ್ ಅಂದ್ರೆ ಬರೀ ಗಂಡಸರು ಅಂತ ಮಾತ್ರವಲ್ಲ, ಈವನ್ ಫೀಮೇಲ್ ಸೆಕ್ಷನ್ ಅನ್ನು ಕೂಡ ನಾವಿಲ್ಲಿ ಸೇರ್ಕೊಳ್ಬಹುದಾಗಿರುತ್ತೆ. ಸಪೋಸ್ ಆ ಗ್ರೂಪ್ ಅಲ್ಲಿ ನಿರ್ದಿಷ್ಟವಾಗಿ ಹುಡುಗಿಯರೇ ಇದ್ದಾರೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಅಲ್ಲಿ ಮಾತ್ರ ನಾವು ಹರ್ ಕಂಟ್ರಿ ಅಂತ ಯೂಸ್ ಮಾಡ್ತಕ್ಕಂಥದ್ದು ಸಮಂಜಸವಾಗಿರುತ್ತೆ. ಬಟ್ ಎಕ್ಸಾಮ್ ಅಲ್ಲಿ ಬರೀ ಹೀಸ್ ಕೊಟ್ಟಿದ್ರು ಕೂಡ ಅದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಬಟ್ ದೇರ್ ಅಂತ ಕೊಡ್ತಕ್ಕಂಥದ್ದು ತಪ್ಪಾದ ಉತ್ತರವಾಗಿರುತ್ತೆ. ಕಾರಣ ಏನು ಅಂದ್ರೆ ಎವ್ರಿ ಒನ್ ಅಂತಕ್ಕಂಥದ್ದು ನಮ್ಗೆ ಇವಾಗ ಸಿಂಗುಲರ್ ಅಂತ ಗೊತ್ತಾಗಿದೆ. ಸೊ ಎರಡನೇ ಕಾಲಮ್ಗೆ ಸಂಬಂಧಪಟ್ಟಂತೆ ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಬೋತ್ ಅಂತಕ್ಕಂಥದ್ದು ಇಬ್ಬರು ಅಂತ ಅರ್ಥ ಬರುತ್ತೆ. ಸೊ ಇಲ್ಲಿ ನನಗೆ ಗೊತ್ತಾಗ್ತಾ ಇದೆ ಅಲ್ಲಿ ಇಬ್ಬರೇ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಬೋತ್ ಅಂತ ಬಂದಾಗ ಇಲ್ಲಿ ನೋಡಿ, ಬೋತ್ ಆಫ್ ದಿ ಬುಕ್ಸ್ ಈಸ್ ಆರ್ ಆನ್ ದ ಟೇಬಲ್ ಅಂದ್ರೆ ಎರಡು ಪುಸ್ತಕಗಳು ಮೇಜಿನ ಮೇಲೆ ಇವೆ. ಸೊ ಬೋತ್ ಅಂತ ಬಂದಿರೋದ್ರಿಂದ ಸೊ ನಾನು ಸಿಂಗುಲರ್ ಅನ್ನ ಬಳಕೆ ಮಾಡಬಾರ್ದು, ಆರ್ ಅನ್ನ ಬಳಕೆ ಮಾಡ್ತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ. ಬೋತ್ ಆಫ್ ದಿ ಬುಕ್ಸ್ ಆರ್ ಆನ್ ದಿ ಟೇಬಲ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಮೂರನೇ ಕಾಲಮ್ಗೆ ಬರೋಣ. ಆಲ್ ಅಂತ ಒಂದೇ ಒಂದು ಕ್ವಾಂಟಿಫೈರ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಆಲ್ ದಿ ಇನ್ಫಾರ್ಮೇಶನ್ ಅಂದ್ರೆ ಎಲ್ಲ ಮಾಹಿತಿ ಅಂತಕ್ಕಂಥದ್ದು ಕನ್ನಡದ ಭಾಷಾನುವಾದವಾಗಿರುತ್ತೆ. ಆಲ್ ದಿ ಇನ್ಫಾರ್ಮೇಶನ್ ನೀಡೆಡ್ ಡ್ಯಾಶ್ ಇನ್ ದಿಸ್ ರಿಪೋರ್ಟ್ ಅಂದ್ರೆ ಈ ಒಂದು ವರದಿಯಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿ ಇದೆ. ಸೊ ಇಲ್ಲಿ ಆಲ್ ದಿ ಇನ್ಫಾರ್ಮೇಶನ್, ಇಲ್ಲಿ ನಾನು ಆಲ್ ಅನ್ನ ಸಬ್ಜೆಕ್ಟ್ ಆಗಿ ತಗೋಬೇಕಾ, ಇನ್ಫಾರ್ಮೇಶನ್ ಅನ್ನ ಸಬ್ಜೆಕ್ಟ್ ಆಗಿ ತಗೋಬೇಕಾ ಅಂತ ಡೌಟ್ ಬರುತ್ತೆ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಈ ಆಲ್, ಸಮ್, ನನ್ ಅಂತ ಈ ಮೂರೇನು ಬರ್ತವೆ ಆ ಮೂರನ್ನು ನೀವು ಇಗ್ನೋರ್ ಮಾಡಬೇಕು. ಆ ಮೂರನ್ನು ಇಗ್ನೋರ್ ಮಾಡಿ ಆ ವಾಕ್ಯದಲ್ಲಿ ಬರ್ತಕ್ಕಂಥ ಮುಂದಿನ ನಾಮಪದವನ್ನ ಅಥವಾ ಸರ್ವನಾಮವನ್ನ ನೀವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ವಾಕ್ಯದಲ್ಲಿರ್ತಕ್ಕಂಥ ನಾಮಪದ ಇನ್ಫಾರ್ಮೇಶನ್ ಅಥವಾ ಮಾಹಿತಿ. ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ಏಕವಚನವಾಗಿರೋದ್ರಿಂದ ಈ ನಾನು ಬಳಸಬೇಕಾಗಿರ್ತಕ್ಕಂಥದ್ದು ಈಸ್ ಅಂತ ಬಳಸಬೇಕು. ಸೊ ಸರಿಯಾಗಿರ್ತಕ್ಕಂಥ ಗ್ರಾಮರ್ ಯಾವುದು ಅಂದ್ರೆ ಆಲ್ ದಿ ಇನ್ಫಾರ್ಮೇಶನ್ ನೀಡೆಡ್ ಈಸ್ ಇನ್ ದಿಸ್ ರಿಪೋರ್ಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ವಾಕ್ಯವಾಗಿರುತ್ತೆ. ನೋಡಿ, ಈ ಒಂದು ಕ್ವಾಂಟಿಫೈಯರ್ ಅನ್ನು ನಾನು ಇನ್ನೂ ಒಂದು ಸೆಂಟೆನ್ಸ್ ಅಲ್ಲಿ ತಗೊಂಡಿದ್ದೇನೆ. ಆಲ್ ದಿ ಸ್ಟೂಡೆಂಟ್ಸ್ ಈಸ್ / ಆರ್
ಎಕ್ಸೈಟೆಡ್ ಫಾರ್ ದಿ ಫೀಲ್ಡ್ ಟ್ರಿಪ್ ಅಂತ ಇನ್ನೊಂದು ವಾಕ್ಯವನ್ನು ತಗೊಂಡಿದ್ದೇನೆ. ನಾನು ಮುಂಚೆನೇ ಹೇಳಿದಾಗೆ ಆಲ್ ಅಂತಕ್ಕಂಥ ಒಂದು ಪದವನ್ನು ನಾನು ಇಗ್ನೋರ್ ಮಾಡಬೇಕು. ಮುಂದಿನ ನಾಮಪದ ಯಾವುದು ಅಂದರೆ ಸ್ಟೂಡೆಂಟ್ಸ್ ಅಥವಾ ವಿದ್ಯಾರ್ಥಿಗಳು. ಸ್ಟೂಡೆಂಟ್ಸ್ ಅಥವಾ ವಿದ್ಯಾರ್ಥಿಗಳು ಬಹುವಚನವಾಗಿರೋದ್ರಿಂದ ಸೊ ನಾನು ಇಲ್ಲಿ ಆರ್ ಅಂತ ಕನ್ಸಿಡರ್ ಮಾಡಬೇಕು. ಈಸ್ ಅನ್ನೋದು ಇಲ್ಲಿ ತಪ್ಪಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ನೋಡಿ, ಇದನ್ನು ಕನ್ಸಿಡರ್ ಮಾಡಿದ್ರೆ ನನಗೆ ಡೆಫಿನೆಟ್ಲಿ ರಾಂಗ್ ಆನ್ಸರ್ ಬರುತ್ತೆ. ಯಾಕಂದರೆ ಆಲ್ ಅಂತಕ್ಕಂಥದ್ದು ಎರಡೂ ಕಡೆ ಇದೆ. ಬಟ್ ಇಲ್ಲಿ ನಾನು ಸಿಂಗ್ಯುಲರ್ ವರ್ಬನ್ನು ಯೂಸ್ ಮಾಡಿದ್ದೇನೆ, ಬಟ್ ಇಲ್ಲಿ ಪ್ಲೂರಲ್ ವರ್ಬನ್ನು ಯೂಸ್ ಮಾಡಿದ್ದೇನೆ. ಈ ಒಂದು ಬದಲಾವಣೆ ಏನಕ್ಕಾಯಿತು ಅಂದರೆ ಆಲ್ ಅನ್ನೋದನ್ನು ನಾವು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಬೇಕು. ಅದೇ ವಾಕ್ಯದಲ್ಲಿರ್ತಕ್ಕಂಥ ಮುಂದಿನ ನಾಮಪದವನ್ನು ಮಾತ್ರ ನೀವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಸೊ ಅವಾಗ ಮಾತ್ರ ನೀವು ಸರಿಯಾದ ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಸೊ ಈ ಒಂದು ರೂಲನ್ನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ನಾವು ಯೂಸ್ ಮಾಡಬೇಕಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಎವ್ರಿ ಒನ್ ಅಂತಕ್ಕಂಥದ್ದು ಈಗ ಸಿಂಗ್ಯುಲರ್ ಆಗಿರುತ್ತೆ. ಆಫ್ ಆದಮೇಲೆ ಬರ್ತಕ್ಕಂಥ ಪದಗಳನ್ನು ನಾವು ಇಗ್ನೋರ್ ಮಾಡಿದ್ದಾಯಿತು. ಸೊ ಅಲ್ಲಿಗೆ ಎವ್ರಿ ಒನ್ ಏಕವಚನವಾಗಿರೋದ್ರಿಂದ ಹ್ಯಾಸ್ ಅಂತ ಹೇಳುವ ಬದಲು ನಾನು ಹ್ಯಾವ್ ಅಂತ ಹೇಳುವ ಬದಲು ಹ್ಯಾಸ್ ಅಂತ ಚೇಂಜ್ ಮಾಡಬೇಕಾಗಿರುತ್ತೆ. ಅಲ್ಲಿಗೆ ಈ ಒಂದು ಪ್ರಶ್ನೆಯಲ್ಲಿರ್ತಕ್ಕಂಥ ಗ್ರಾಮ್ಯಾಟಿಕಲ್ ಎರರ್ ಮೂರನೇ ಭಾಗದಲ್ಲಿರುತ್ತೆ. ಸೊ ಮೂರನೇ ಆಪ್ಷನನ್ನು ನೀವು ಎಕ್ಸಾಮಲ್ಲಿ ಮಾರ್ಕ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ಗ್ರಾಮರ್ ಎರರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ದೇರ್ ಇಸ್ ಒನ್ ಮೋರ್ ಕ್ವೆಶ್ಚನ್. ಸೊ ಮುಂದಿನ ಪ್ರಶ್ನೆ ಏನು ಅಂದರೆ ನೋ ಸೂನರ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ತುಂಬ ಎಕ್ಸಾಮ್ಸಲ್ಲಿ ಇದನ್ನು ರಿಪೀಟ್ ಮಾಡಿರ್ತಾರೆ. ಸೇಮ್ ಅಂದರೆ ವಾಕ್ಯದ ರಚನೆ ಬೇರೆ ಆಗಿರುತ್ತೆ, ಬಟ್ ರೂಲ್ ಮಾತ್ರ ಇದೇ ಇರುತ್ತೆ. ತುಂಬ ಸರಳವಾಗಿ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ನೋ ಸೂನರ್ ಡಿಡ್ ದ ಟೈಗೋ ಅಪಿಯೋ ದೆನ್ ಈ ಶಾಟ್ ಇಟ್ ಡೌನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹುಲಿ ಅವನಿಗೆ ಕಾಣಿಸ್ತೋ ಇಲ್ವೋ ಅದರ ಮೇಲೆ ಗುಂಡು ಹಾರಿಸ್ತಾ ಅಂತಕ್ಕಂಥ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ವಾಕ್ಯದಲ್ಲಿರ್ತಕ್ಕಂಥ ಕಾನ್ಸೆಪ್ಟನ್ನು ಕಂಜಂಕ್ಷನ್ಸ್ ಅಂತ ಕರಿತೇವೆ. ಕಂಜಂಕ್ಷನ್ಸ್ ಅಂದರೆ ಏನು? ವಾಕ್ಯಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಪದಗಳನ್ನು ನಾವೇನಂತ ಕರಿತೇವೆ ಅಂದರೆ ಕಂಜಂಕ್ಷನ್ಸ್ ಅಂತ ಕರಿತೇವೆ. ನೋಡಿ, ಇಂಗ್ಲೀಷಲ್ಲಿ ಒಂದು ಸರಳವಾಗಿರ್ತಕ್ಕಂಥ ರೂಲ್ ಇದೆ. ಆ ರೂಲ್ ಏನು ಅಂದರೆ ಈ ಕಂಜಂಕ್ಷನ್ಸ್ ಏನಿರ್ತವೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪೇರ್ ಅಂತ ಇರುತ್ತೆ, ಜೋಡಿ ಪದ ಅಂತ ಇರುತ್ತೆ. ಆ ಪೇರನ್ನು ಬಿಟ್ಟು ಬೇರೊಂದು ಜೋಡಿ ಪದದೊಂದಿಗೆ ಅವು ಮ್ಯಾಚ್ ಆಗೋದಿಲ್ಲ. ಆ ಜೋಡಿ ಪದಗಳು ಗೊತ್ತಿದ್ರೆ ಸಾಕು, ನಿಮಗೆ ಸುಲಭವಾಗಿ ಒಂದು ಅಂಕ ಎಕ್ಸಾಮಲ್ಲಿ ಆರಾಮಾಗಿ ಬರುತ್ತೆ. ಹಾಗಿದ್ರೆ ಈ ಒಂದು ವಾಕ್ಯದಲ್ಲಿರ್ತಕ್ಕಂಥ ಸ್ಪ್ಲಿಟ್ ಕಂಜಂಕ್ಷನ್ ಯಾವುದು ಅಂದರೆ ಇಲ್ಲಿ ನೋಡಿ, ನೋ ಸೂನರ್ ಅಂತ ಪದವಾಗಿರುತ್ತೆ, ಇನ್ನೊಂದು ದೆನ್ ಅಂತಕ್ಕಂಥ ಒಂದು ಪದ. ಹಾಗಿದ್ರೆ ಇವೆರಡು ಕರೆಕ್ಟಾಗಿ ಮ್ಯಾಚ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡಿದ್ರೆ ಸಾಕು, ನನಗೆ ಪ್ರಶ್ನೆಗೆ ಈ ಒಂದು ಪ್ರಶ್ನೆಗೆ ಆನ್ಸರನ್ನು ಮಾಡ್ಬೋದಾಗಿರುತ್ತೆ. ಸುಲಭವಾಗಿ ಒಂದು ಮಾರ್ಕ್ಸನ್ನು ನಾನು ಪಡಿಬೋದಾಗಿರುತ್ತೆ. ಈ ಒಂದು ಪಟ್ಟಿಯಲ್ಲಿ ಬರ್ತಕ್ಕಂಥ ತುಂಬ ಸರ್ವೇ ಸಾಮಾನ್ಯವಾಗಿ ಕೇಳಿರ್ತಕ್ಕಂಥ ಎಲ್ಲ ಸ್ಪ್ಲಿಟ್ ಕಂಜಂಕ್ಷನ್ಸ್ಗಳಿಗೆ ನಾನಿಲ್ಲಿ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೇನೆ. ಸೊ ಈ ಪಟ್ಟಿಯನ್ನು ನೀವು ನೋಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ನೋಡಿ, ನೋ ಸೂನರ್ ಅಂತ ಬಂದಾಗ ಅದನ್ನು ಕನೆಕ್ಟ್ ಮಾಡ್ತಕ್ಕಂಥ ಕಂಜಂಕ್ಷನ್ ದೆನ್ ಅಂತ ಇರಬಾರ್ದು, ಡ್ಯಾನ್ ಅಂತ ಇರಬೇಕು. ಬಟ್ ನನಗೆ ಪ್ರಶ್ನೆಯಲ್ಲಿ ದೆನ್ ಅಂತ ಕೊಟ್ಟಿದ್ದಾರೆ. ದೆನ್ ಅಂತಕ್ಕಂಥದ್ದು ನೋ ಸೂನರ್ ಜೊತೆಗೆ ನಾವು ಯೂಸ್ ಮಾಡದೇ ಇರಬಹುದಾಗಿರ್ತಕ್ಕಂಥ ಒಂದು ಪದವಾಗಿರುತ್ತೆ. ಸೊ ಅದಾದ್ಮೇಲೆ ಲೆಸ್ಟ್ ಅಂತ ಕೊಟ್ಟರೆ ಅದರ ಪಕ್ಕದಲ್ಲಿ ಕಂಪಲ್ಸರಿ ನಾವು ಶುಡ್ ಅಂತ ಯೂಸ್ ಮಾಡಬೇಕು. ಇದು ಕೂಡ ತುಂಬ ರಿಪೀಟ್ ಆಗಿದೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಲೆಸ್ಟ್ ಅಂತ ಕೊಟ್ಟರೆ ಅದರ ಪಕ್ಕದಲ್ಲಿರ್ತಕ್ಕಂಥ ಕಂಜಂಕ್ಷನ್ ಶುಡ್ ಅಂತ ಮಾತ್ರ ನಾನು ಯೂಸ್ ಮಾಡಬೇಕು. ಈದರ್ ಅಂತ ಕೊಟ್ಟಿದ್ದರೆ ಆರ್ ಅಂತ ಮಾತ್ರ ಯೂಸ್ ಮಾಡಬೇಕು. ನೀದರ್ ಅಂತ ಕೊಟ್ಟಿದ್ರೆ ನಾರ್ ಅಂತ ಮಾತ್ರ ಯೂಸ್ ಮಾಡಬೇಕು. ನಾಟ್ ಓನ್ಲಿ ಅಂತ ಕೊಟ್ಟಿದ್ರೆ ಬಟ್ ಆಲ್ಸೋ ಅಂತ ಮಾತ್ರ ನಾನು ಯೂಸ್ ಮಾಡಬೇಕಾಗಿರುತ್ತೆ. ಸೊ ಅದೇ ರೀತಿ ಎಲ್ಸ್ ಅಂತ ಕೊಟ್ಟಿದ್ರೆ ಬಟ್ ಅಂತ ಕನೆಕ್ಟ್ ಮಾಡಬೇಕು. ವೆದರ್ ಅಂತ ಕೊಟ್ಟಿದ್ರೆ ಆರ್ ಅಂತ ಕನೆಕ್ಟ್ ಮಾಡಬೇಕು. ಆಸ್ ಇಫ್ ಅಂತ ಹೇಳ್ತೇವೆ ಅಥವಾ ಆಸ್ ದೋ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಇವೆರಡು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಅದಾದ್ಮೇಲೆ ಸ್ಕ್ಯಾರ್ಸಿಲಿ, ಹಾರ್ಡ್ಲಿ, ರೇರ್ಲಿ, ಬೇರ್ಲಿ ಅಂತಕ್ಕಂಥಕ್ಕೆ ಎರಡು ಕನೆಕ್ಟರ್ಸ್ ಇರುತ್ತೆ. ಸ್ಕೇರ್ಸಿಲಿ ಅಂತ ಕೊಟ್ಟಾಗ ವೆನ್ ಅಂತನಾದರೂ ಯೂಸ್ ಮಾಡ್ಬೋದು, ಬಿಫೋರ್ ಅಂತ ಕೂಡ ಯೂಸ್ ಮಾಡ್ಬೋದು. ಹಾರ್ಡ್ಲಿ ಅಂತ ಕೊಟ್ಟಾಗ ವೆನ್ ಅಂತನಾದರೂ ಯೂಸ್ ಮಾಡ್ಬೋದು, ಬಿಫೋರ್ ಅಂತನಾದರೂ ಯೂಸ್ ಮಾಡ್ಬೋದು. ಬಟ್ ಆ ಕಾಂಟೆಕ್ಸ್ಟ್ನ ಮೇಲೆ ನಾವು ಚೂಸ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ಎಕ್ಸಾಂಪಲ್ಸ್ ನಿಮಗೆ ಖಂಡಿತವಾಗಿ ಗೊತ್ತಿರಬೇಕಾಗಿರುತ್ತೆ. ಆ ಕರೆಕ್ಟ್ ಪೇರನ್ನು ನೆನ್ಪಿಟ್ಕೊಂಡ್ರೆ ಸಾಕು, ಸುಲಭವಾಗಿ ನೀವು ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಹಾಗಿದ್ರೆ ನಾನು ಪ್ರಶ್ನೆಗೆ ವಾಪಸ್ ಬಂದಾಗ ನೋ ಸೂನರ್ ಅಂತಕ್ಕಂಥದ್ದು ಒಂದು ಕಂಜಂಕ್ಷನ್ ಆಗಿರುತ್ತೆ. ಸೊ ಇದರ ಜೊತೆ ದೆನ್ ಅಂತ ಕೊಟ್ಟಿದ್ದಾರೆ. ದೆನ್ ಅನ್ನೊಂದು ರಾಂಗ್ ಕಂಪ್ಯಾನಿಯನ್ ಆಗಿರುತ್ತೆ. ದೆನ್ ಬದಲು ನಾನು ಏನಂತ ಬರಿಬೇಕು? ಡ್ಯಾನ್ ಅಂತ ಬರಿಬೇಕು. ಹಾಗಿದ್ರೆ ಈ ವಾಕ್ಯದಲ್ಲಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಮೂರನೇ ಭಾಗದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಇಲ್ಲಿಗೆ ಎರರ್ ಡಿಟೆಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ಮುಂದಿನ ಸೆಕ್ಷನ್ಗೆ ಬರೋಣ. ಇದು ಪ್ರಿಫಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಸೊ ಬಹಳ ಸರಳವಾಗಿದೆ. ಸೊ ಈ ಪ್ರಶ್ನೆಗಳನ್ನು ಸಾಲ್ವ್
ಮಾಡುವ ಮುಖಾಂತರ ಮುಂದಿನ ಪ್ರಶ್ನೆಗಳಿಗೆ ನಾವು ಬರೋಣ. ನಾವು ವಾಟ್ ಯು ಮೀನ್ ಬೈ ಪ್ರಿಫಿಕ್ಸ್? ಪ್ರಿಫಿಕ್ಸ್ ಅಂದರೆ ಸೊ ಒಂದು ನೌನ್ ಅಥವಾ ನಾಮಪದವನ್ನು ನಿಮಗೆ ಕೊಟ್ಟಿರ್ತಾರೆ. ಆ ನಾಮಪದವನ್ನ ಅಥವಾ ಅದರ ಅರ್ಥವನ್ನ ಬದಲಾಯಿಸಲಿಕ್ಕೆ ಆ ನಾಮಪದದ ಮುಂಚೆ ಕೆಲವೊಂದು ಪದಗಳನ್ನು ಅಥವಾ ಅಕ್ಷರಗಳನ್ನು ನಾವು ಸೇರಿಸಬೇಕಾಗಿರುತ್ತೆ. ಆ ಅಕ್ಷರಗಳು ನಾವು ಯಾವುದನ್ನ ಸೇರಿಸಬೇಕು ಅನ್ನುವ ಆಧಾರದ ಮೇಲೆ ನಮಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆ ಅಕ್ಷರ ಏನನ್ನ ಸೇರಿಸಬೇಕು ಅದಕ್ಕೊಂದು ಕಾಂಟೆಕ್ಸ್ಚುಯಲ್ ಎಕ್ಸಾಂಪಲ್ ಅನ್ನು ಕೂಡ ಕೊಟ್ಟಿರ್ತಾರೆ. ಆ ಅರ್ಥವನ್ನ ನಾವು ಗ್ರಹಿಸಿ ಆ ಒಂದು ಪ್ರಿಫಿಕ್ಸ್ ಅನ್ನು ನಾವು ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಪ್ರಶ್ನೆಯನ್ನ ನಾವು ಓದೋಣ. ದೇರ್ ಹ್ಯಾಸ್ ಬೀನ್ ಅ ಫರ್ದರ್ ಸ್ಮಾಲ್ ಡ್ಯಾಶ್ ವ್ಯಾಲ್ಯೂಯೇಷನ್ ಎಗೇನ್ಸ್ಟ್ ದಿ ಡಾಲರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಡಾಲರ್ನ ವಿರುದ್ಧ ಯಾವುದೋ ಒಂದು ಕರೆನ್ಸಿಯನ್ನ ಅವರು ಹೋಲಿಕೆ ಮಾಡ್ತಾ ಇದ್ದಾರೆ. ಆ ಕರೆನ್ಸಿ ವಿರುದ್ಧ ಅದರ ವ್ಯಾಲ್ಯೂಯೇಷನ್ ಅಥವಾ ಮೌಲ್ಯ ಏನಿರುತ್ತೆ ಅದು ಕುಸಿದಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇಲ್ಲಿ ನೋಡಿ, ರೆಡ್ಯೂಸ್ ದಿ ವ್ಯಾಲ್ಯೂ ಆಫ್ ದಿ ಡಾಲರ್ ಅಂದ್ರೆ ಡಾಲರ್ನ ವ್ಯಾಲ್ಯೂ ಕುಸಿದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ವ್ಯಾಲ್ಯೂಯೇಷನ್ಗೆ ಯಾವ ಪ್ರಿಫಿಕ್ಸ್ ಅನ್ನ ಆಡ್ ಮಾಡಿದ್ರೆ ಅದರ ಮೌಲ್ಯ ಕುಸಿದಿದೆ ಎಂದು ಹೇಳ್ತಕ್ಕಂಥ ಅರ್ಥ ಬರುತ್ತೆ ಅಂತ ನಮಗೆ ಪ್ರಶ್ನೆ ಕೇಳಿದರೆ ನಮಗೆ ಆಪ್ಷನ್ಸ್ ಡಿ ಅಂತ ಕೊಟ್ಟಿದ್ದಾರೆ, ಇನ್ ಅಂತ ಕೊಟ್ಟಿದ್ದಾರೆ, ಡಿಸ್ ಅಂತ ಕೊಟ್ಟಿದ್ದಾರೆ, ಅನ್ ಅಂತ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂಯೇಷನ್ ಅನ್ನ ನಾವು ವಿರುದ್ಧಾರ್ಥಕ ಪದವಾಗಿ ನಾವು ಕನ್ವರ್ಟ್ ಮಾಡಬೇಕಾಗಿದ್ರೆ ಡಿ ವ್ಯಾಲ್ಯೂಯೇಷನ್ ಅಂತ ಹೇಳ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಅಥವಾ ಪ್ರಿಫಿಕ್ಸ್ ಡಿ ವ್ಯಾಲ್ಯೂಯೇಷನ್, ಅಪಮೌಲ್ಯೀಕರಣ ಅಂತಕ್ಕಂಥದ್ದು. ಸೊ ಈ ಒಂದು ವಾಕ್ಯಕ್ಕೆ ಅಥವಾ ಈ ಒಂದು ಪದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಇನ್ ವ್ಯಾಲ್ಯೂಯೇಷನ್ ಅಂತ ಕೂಡ ಹೇಳಬಾರ್ದು, ಡಿಸ್ ವ್ಯಾಲ್ಯೂಯೇಷನ್ ಅಂತ ಕೂಡ ಹೇಳಬಾರ್ದು, ಅನ್ವ್ಯಾಲ್ಯೂಯೇಷನ್ ಅಂತ ಕೂಡ ಹೇಳಬಾರ್ದು. ಡಿ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. He was worried that the plane might dash fire ಅಂತ ಹೇಳಿದ್ದಾರೆ. ಅಂದರೆ ಯಾವುದೋ ಪ್ಲೇನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಸೊ ಈ ಪ್ಲೇನಲ್ಲಿ ಏನೋ ಫೈರ್ ಆಗುತ್ತೆ ಅಥವಾ ಸೊ ಆ ಪದವನ್ನು ಒಂದು ಇನ್ಸಿಡೆಂಟ್ ಆಗಿ ಕೊಟ್ಟಿರ್ತಾರೆ. ಸೊ ಆ ಒಂದು ಘಟನೆ ನಡೆಯುತ್ತೆ ಅಂತಕ್ಕಂಥ ಒಂದು ಹೆದರಿಕೆ ಅವನಿಗೆ ಇದೆ. ಸೊ ಆನ್ಸರನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಕ್ಲೂವನ್ನು ಕೊಟ್ಟಿದ್ದಾರೆ. ಕ್ಲೂ ಏನಂತ ಕೊಟ್ಟಿದ್ದಾರೆ ಅಂದರೆ ಟು ಫೇಲ್ ಟು ಹ್ಯಾವ್ ದಿ ಎಫೆಕ್ಟ್ ಟು ನಾಟ್ ವರ್ಕ್ ಕರೆಕ್ಟ್ಲಿ, ಅಂದರೆ ಸರಿಯಾಗಿ ಕೆಲಸ ಮಾಡದೇ ರೀತಿಯಲ್ಲಿ ಕನ್ವರ್ಟ್ ಆಗ್ಬೋದಾ ಆ ಫ್ಲೈಟ್ ಅಂತಕ್ಕಂಥ ಒಂದು ಭಯ ಇದೆ. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಪದ ಯಾವುದು ಅಂದರೆ ಫೈರ್. ಸೊ ಫೈರ್ ಅಂದರೆ ಬೆಂಕಿ ಅಥವಾ ಯಾವುದಾದ್ರೂ ಒಂದು ಪ್ರೋಗ್ರೆಸ್ಸನ್ನು ನಾವು ಫೈರ್ ಅಂತ ಕರಿತೇವೆ. ಸೊ ಅದೇನಾದರೂ ಕೆಟ್ಟೋದ್ರೆ ಅಥವಾ ಅದೇನಾದರೂ ಮಿಸ್ ಆದರೆ ಸೊ ಅದಕ್ಕೆ ವಿರುದ್ಧ ಪದ ಏನು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಇದು ಕೂಡ ತುಂಬ ಈಸಿ ಕ್ವೆಶನ್ ಆಗಿರುತ್ತೆ. ಸೊ ಇಲ್ಲಿ ಇನ್ ಫೈರ್ ಅಂತ ಹೇಳಕ್ ಬರೋದಿಲ್ಲ, ಇನ್ ಫೈರ್ ಅಂತ ಹೇಳಕ್ ಬರೋದಿಲ್ಲ, ಫೈರ್ ಅಂತ ಹೇಳಕ್ ಬರೋದಿಲ್ಲ, ಮಿಸ್ ಫೈರ್ ಅಂತ ಹೇಳ್ಬೇಕು. ನಾವು ಕೂಡ ಯೂಸ್ ಮಾಡ್ತಾ ಇರ್ತೇವೆ. ನಾನು ಏನೋ ಒಂದು ಪ್ಲಾನ್ ಮಾಡಿದ್ದೆ, ಅದು ಅಲ್ಟಿಮೇಟ್ಲಿ ಮಿಸ್ ಫೈರ್ ಆಯಿತು ಅಂತ ಹೇಳ್ತಾ ಇರ್ತೇವೆ. ಮಿಸ್ ಫೈರ್ ಅಂದರೆ ಅದು ಫೇಲ್ಯೂರ್ ಆಗೋದನ್ನು ನಾವೇನಂತ ಹೇಳ್ತೀವಿ ಅಂದರೆ ಮಿಸ್ ಫೈರ್ ಅಂತ ಹೇಳ್ತೇವೆ. ಹಾಗಿದ್ರೆ ಈ ವಾಕ್ಯಕ್ಕೆ ಅಥವಾ ಈ ಒಂದು ಪದಕ್ಕೆ ಮಿಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಪ್ರಿಫಿಕ್ಸ್ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ದಿಸ್ ಮಂತ್ mark my first anniversary as a dash smoker ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಆ್ಯನಿವರ್ಸರಿಯಲ್ಲಿ ನಾನೊಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಸೊ ನಾನು ಸ್ಮೋಕಿಂಗ್ ಮಾಡೋದನ್ನು ಬಿಟ್ಬಿಡ್ತೀನಿ. ಈ ಒಂದು ಆ್ಯನಿವರ್ಸರಿ ನಾನು ಹೇಗೆ ಮಾರ್ಕ್ ಮಾಡ್ಕೊಳ್ಬೋದು ಅಂದರೆ ನಾನು ಸ್ಮೋಕಿಂಗ್ ಮಾಡೋದು ಅಥವಾ ಧೂಮ್ರಪಾನವನ್ನು ಮಾಡ್ತಕ್ಕಂಥದ್ದನ್ನು ಬಿಟ್ಬಿಡ್ತೇನೆ ಅಂತಕ್ಕಂಥ ಒಂದು ವಾಕ್ಯವಾಗಿರುತ್ತೆ. ಸೊ ಇಲ್ಲಿ ಆನ್ಸರನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಸ್ ಐ ಟೋಲ್ಡ್ ಯು ಬಿಫೋರ್ ಒಂದು ಕ್ಲೂವನ್ನು ಕೊಟ್ಟಿದ್ದಾರೆ. ಅ ಪರ್ಸನ್ ಹೂ ಡಸ್ ನಾಟ್ ಸ್ಮೋಕ್, ಅಂದರೆ ಸ್ಮೋಕ್ ಮಾಡದೇ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವೇನಂತ ಹೇಳ್ತೇವೆ. ಸೊ ಸ್ಮೋಕರ್ ಅಂತ ಪದಕ್ಕೆ ಯಾವ ಪ್ರಿಫಿಕ್ಸ್ ಅನ್ನ ನಾವು ಆಡ್ ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ರೆ ನಾನ್ ಸ್ಮೋಕರ್ ಅಂತ ಹೇಳಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಸ್ಮೋಕ್ ಮಾಡದೇ ಇರ್ತಕ್ಕಂಥವ್ರಿಗೆ ನಾನ್ ಸ್ಮೋಕರ್ ಅಂತ ಪ್ರಿಫಿಕ್ಸ್ ಅನ್ನ ಆಡ್ ಮಾಡುವ ಮುಖಾಂತರ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ಲೆಟ್ ಅಸ್ ಕಮ್ ಟು ಕ್ವೆಶ್ಚನ್ ನಂಬರ್ 8. If there was a dash marital agreement, the court would consider the matter ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಕೋರ್ಟ್ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಯಾವುದೋ ಒಂದು ಮೆರೈಟಲ್ ಅಫೇರ್ ಬಗ್ಗೆ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಸೊ ಮೆರೈಟಲ್ ಅನ್ನೋ ಪದಕ್ಕೆ ವಿರುದ್ಧ ಪದವಾಗಬೇಕಾಗಿದ್ದರೆ ಯಾವ ಪ್ರಿಫಿಕ್ಸ್ ಅನ್ನು ಸೇರಿಸಬೇಕಾಗಿರುತ್ತೆ. ಇದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕ್ಲೂ ಏನು ಅಂದರೆ ಹ್ಯಾಪನಿಂಗ್ ಬಿಫೋರ್ ಮ್ಯಾರೇಜ್, ಅಂದರೆ ಮದುವೆಗಿಂತ ಮುಂಚೆ ನಡೆದಿರ್ತಕ್ಕಂಥ ಘಟನೆಯನ್ನು ಅವರು ಕೋರ್ಟಲ್ಲಿ ಕೇಳ್ತಾ ಇದ್ದಾರೆ ಆಸ್ ಅನ್ ಎವಿಡೆನ್ಸ್. ಸೊ ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂದರೆ ಮುಂಚೆ. ಸೊ ನಾವು ಮಾಡ್ತಾ ಇರೋದೇ ಪ್ರಿಫಿಕ್ಸ್ ಅಂದರೆ ಮುಂಚೆ ಬರ್ತಕ್ಕಂಥ ಪದಗಳು. ಅವರು ಕೇಳಿರ್ತಕ್ಕಂಥದ್ದು ಹ್ಯಾಪನಿಂಗ್ ಬಿಫೋರ್, ಮುಂದೆ ಬರ್ತಕ್ಕಂಥ ಪದಗಳನ್ನು ನಾವು ಪ್ರೀ ಅಂತ ಕರಿತೇವೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರೀ ಮೆರೈಟಲ್ ಅಂತ ಹೇಳಬೇಕು. ಅಂದರೆ ಮದುವೆ ಮುಂಚೆ ಅವ್ರ ಹತ್ರ ಏನಾದರೂ ಅಗ್ರಿಮೆಂಟ್ ಇದೆಯಾ ಅನ್ನೋದನ್ನ ಕೋರ್ಟ್ ಚೆಕ್ ಮಾಡ್ತಾ ಇದೆ. ಸೊ ಪ್ರೀ ಮೆರೈಟಲ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಬಟ್ ಇಲ್ಲಿ ಇನ್ನೂ ಒಂದು ಎರರ್ ಕೊಟ್ಟಿದ್ದಾರೆ, ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ. ಬಟ್ ಅದು ಈ ಪ್ರಶ್ನೆಗೆ ಸಂಬಂಧಪಟ್ಟಿರೋದಿಲ್ಲ. ಇಫ್ ದೇರ್
ದೇರ್ ವಾಸ್ ಅಂತ ಕೊಟ್ಟಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ಯಾವುದೇ ವಾಕ್ಯದಲ್ಲಿ ಇಫ್ ಅಂತ ಸ್ಟಾರ್ಟ್ ಆದರೆ ನಾವು ಸಿಂಗುಲರನ್ನು ಯೂಸ್ ಮಾಡಬಾರ್ದು, ಪ್ಲೂರಲನ್ನು ಯೂಸ್ ಮಾಡಬೇಕು. ಇಫ್ ದೇರ್ ವೇರ್ ಪ್ರೀಮರೈಟಲ್ ಅಗ್ರಿಮೆಂಟ್ ಅಂತ ಹೇಳಬೇಕಾಗಿರುತ್ತೆ. ಇದನ್ನು ಕೂಡ ತುಂಬ ಎಕ್ಸಾಮ್ಸಲ್ಲಿ ಕೇಳಿರ್ತಾರೆ. ಇಫ್ ಆದಮೇಲೆ ಬರ್ತಕ್ಕಂಥ ಒಂದು ವರ್ಬ್ ಏನಿರುತ್ತೆ ಅದು ವಾಸ್ ಅಂತ ಹೇಳಬಾರ್ದು, ವೇರ್ ಅಂತ ಹೇಳ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಗ್ರಾಮರ್ ಆಗಿರುತ್ತೆ. ಸೊ ಇಲ್ಲಿಗೆ ಪ್ರಿಫಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ. ನೆಕ್ಸ್ಟ್ ಬರೋಣ, ಇಡಿಯಮ್ಸ್ ಆರ್ ಫ್ರೇಸಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಸೊ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂದರೆ ನುಡಿಗಟ್ಟುಗಳು ಅಥವಾ ಗಾದೆ ಮಾತುಗಳನ್ನು ಕೇಳಿರ್ತಾರೆ. ಆ ಗಾದೆ ಮಾತುಗಳ ನಿಜವಾದ ಅರ್ಥಗಳೇನು ಅಂತಕ್ಕಂಥ ಪ್ರಶ್ನೆಗಳನ್ನು ಈವನ್ ನಿಮಗೆ ಜನರಲ್ ಕನ್ನಡದಲ್ಲೂ ಇರುತ್ತೆ. ಸೊ ಅದೇ ರೀತಿ ಜನರಲ್ ಇಂಗ್ಲೀಷಲ್ಲೂ ಕೂಡ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಮೊದಲನೇ ಪ್ರಶ್ನೆಗೆ ಬರೋಣ. ವಿಲಿ ನಿಲ್ಲಿ ಹಿ ಹ್ಯಾಸ್ ಟು ಗೋ ದೇರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ಒಂದು ಇಡಿಯಮ್ ಯಾವುದು ಅಂದರೆ ವಿಲಿ ನಿಲ್ಲಿ ಅಂದರೆ ಏನು ಅಂತ ನಮಗೆ ಕೇಳಿದ್ದಾರೆ. ಸೊ ವಿಲಿ ನಿಲ್ಲಿ ಅಂದರೆ ಈ ಒಂದು ಕಂಡೀಷನ್ಸನ್ನು ನಾವು ರೆಫರೆನ್ಸ್ ತೊಗೊಂಡು ಅವನು ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹಿ ಹ್ಯಾಸ್ ಟು ಗೋ ದೇರ್ ಅಂದರೆ ಅವನು ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂದರೆ ಅವ್ನಿಗೆ ಏನೇ ಪರಿಸ್ಥಿತಿ ಇದ್ರೂ ಪರವಾಗಿಲ್ಲ, ಅವನು ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳೋದಕ್ಕೆ ವಿಲಿ ನಿಲ್ಲಿ ಅಂತ ಯೂಸ್ ಮಾಡಿದ್ದಾರೆ ಅಲ್ಲಿಗೆ. ಸೊ ಈ ಒಂದು ವಾಕ್ಯದಲ್ಲಿರ್ತಕ್ಕಂಥ ಆಪ್ಷನ್ಸ್ ಅನ್ನು ನಾವು ನೋಡೋದಾದ್ರೆ, ಈ ಪ್ರಶ್ನೆಯಲ್ಲಿರ್ತಕ್ಕಂಥ ಆಪ್ಷನ್ಸ್ ಅನ್ನು ನಾವು ನೋಡೋದಾದ್ರೆ, ಈ ಪ್ರೈಸಸ್ ಆರ್ ನಾಟ್ ಅಂತ ಹೇಳ್ತಾ ಇದ್ದಾರೆ. ಪ್ರೈಸಸ್ ಅಂದ್ರೆ ಹೊಗಳ್ತಕ್ಕಂಥದ್ದು, ಅವನು ಹೊಗಳ್ತಾನೋ ಬಿಡ್ತಾನೋ ಅಂತಕ್ಕಂಥ ಒಂದು ಅರ್ಥವನ್ನ ಕೊಟ್ಟಿದ್ದಾರೆ. ಸೊ ಪ್ರೈಸಸ್ ಅಂತ ಅರ್ಥ ಬರೋದಿಲ್ಲ. ಈ ವಿಶಸ್ ಆರ್ ನಾಟ್ ಅಂದ್ರೆ ಅವ್ನಿಗೆ ಇಷ್ಟ ಇದೆಯೋ ಇಲ್ವೋ ಅವನು ಹೋಗ್ಲೇಬೇಕು. ಸೊ ಇದು ಪ್ರಾಬಬಲಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಹಿ ಈಸ್ ನಾಟ್ ವಿಶಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ವಿಲೀನ್ ಇಲ್ಲಿ ಅಂದ್ರೆ ಒಪ್ಪಿಗೆ ಇರುತ್ತೋ ಇರಲ್ವೋ ಅಂತ ಎರಡು ಅರ್ಥ ಬರಬೇಕು. ಬಟ್ ಇಲ್ಲಿ ನಾಟ್ ವಿಶಸ್ ಅಂತ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ಅದು ತಪ್ಪಾಗಿರುತ್ತೆ. ಸೊ ಅದಾದ್ಮೇಲೆ ಈ ಪ್ರೇಸ್ ಆರ್ ನಾಟ್ ಅಂತ ಹೇಳಿದ್ದಾರೆ, ಅಂದ್ರೆ ಅವನು ಪ್ರಾರ್ಥನೆ ಮಾಡ್ತಾನೋ ಅಥವಾ ಬಿಡ್ತಾನೋ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಬರೋದಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಿ ವಿಶಸ್ ಆರ್ ನಾಟ್. ವಿಲಿ ನಿಲ್ಲಿ ಅಂದ್ರೆ ಅವನಿಗೆ ಇಷ್ಟ ಇದೆಯೋ ಇಲ್ವೋ ಕಡ್ಡಾಯವಾಗಿ ಅವನಲ್ಲಿಗೆ ಹೋಗಲೇಬೇಕು. ಸೊ ಆ ಒಂದು ಅರ್ಥದಲ್ಲಿ ನಾವು ವಿಲಿ ನಿಲ್ಲಿ ಅಂತ ಯೂಸ್ ಮಾಡ್ತೇವೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ದ ಕಮ್ಯುನಲ್ ಪಾಲಿಸಿ ಆಫ್ ಔರಂಗಜೇಬ್ ಪುಟ್ ದಿ ಲಾಸ್ಟ್ ನೇಲ್ ಇನ್ ದಿ ಕೋಫಿನ್ ಆಫ್ ದಿ ಮುಘಲ್ ಎಂಪೈರ್. ಅಂದರೆ ಔರಂಗಜೇಬ್ನ ಒಂದು ಪಾಲಿಸಿ, ಒಂದು ನೀತಿಯನ್ನು ಮಾಡ್ತಾನೆ. ಆ ಒಂದು ನೀತಿ ಹೆಂಗಿತ್ತಂದರೆ, ಈ ಮುಘಲ್ ಎಂಪೈರ್ ಏನಿರುತ್ತೆ ಆ ಎಂಪೈರ್ಗೆ ಲಾಸ್ಟ್ ನೇಲಿಂದ ಕೋಫಿನ್ ಅಂತ ಹೇಳ್ತೇವೆ. ಅಂದರೆ ಅವರ ಶವಪೆಟ್ಟಿಗೆಯ ಮೇಲೆ ಕೊನೆಯ ಮೊಳೆಯನ್ನು ಹೊಡೆದಂಗೆ ಇತ್ತು ಅವನ ಪಾಲಿಸಿ ಅಂತಕ್ಕಂಥ ಅರ್ಥವನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಫ್ರೀಡಮ್ ಸ್ಟ್ರಗಲಲ್ಲೂ ಕೂಡ ನೀವು ಇದೇ ರೀತಿಯ ಒಂದು ಸೆಂಟೆನ್ಸನ್ನು ಕೇಳಿರ್ತೀರ. ಹಾಗಿದ್ರೆ ಲಾಸ್ಟ್ ನೇಲಿಂದ ಕೋಫಿನ್ ಅಂದರೆ ಅರ್ಥ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಬಂದಿರುತ್ತೆ. ಸೊ ಲಾಸ್ಟ್ ನೇಲ್ ಇಂದ ಕೋಫಿನ್ ಅವ್ರು ಕೊಟ್ಟಿರ್ತಕ್ಕಂಥ ಆಪ್ಷನ್ ಏನು ಅಂದ್ರೆ ಓಪನ್ ದಿ ಮುಘಲ್ ಎಂಪೈರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮುಘಲ್ ಎಂಪೈರ್ ಪ್ರಾರಂಭವಾಯಿತು ಅಂತ ಹೇಳ್ತಾ ಇದ್ದಾರೆ. ಬಟ್ ಕೋಫಿನ್ ಅಥವಾ ಆ ಮರಣ ಅಂತಕ್ಕಂಥದ್ದೇ ಅಂತ್ಯವಾಗಿರುತ್ತೆ. ಓಪನ್ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ಆಪೋಸಿಟ್ ಮೀನಿಂಗ್ ಆಗಿರುತ್ತೆ. ಇದನ್ನ ನಾವು ರೂಲ್ ಔಟ್ ಮಾಡ್ಬೋದಾಗಿರುತ್ತೆ. ಸೊ ಕಂಪ್ಲೀಟ್ ಎಂಡ್ ಆಫ್ ದಿ ಮುಘಲ್ ಎಂಪೈರ್. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಯಾಕಂದ್ರೆ ಕೋಫಿನ್ ಅಂತಕ್ಕಂಥದ್ದು ನಮ್ಮ ಜೀವನದ ಕೊನೆಯ ಯಾತ್ರೆ ಆಗಿರುತ್ತೆ. ಸೊ ಅದು ಅವನ ಒಂದು ಎಂಪೈರ್ ಏನಿರುತ್ತೆ, ಸಾಮ್ರಾಜ್ಯ ಏನಿರುತ್ತೆ, ಅದು ಅಲ್ಲಿಗೆ ಕೊನೆಗೊಂಡಿತು ಅಂತಕ್ಕಂಥ ಅರ್ಥ. ಇದು ಪ್ರಾಬಬಲಿ ಕರೆಕ್ಟ್ ಆನ್ಸರ್ ಆಗಿರ್ಬೋದಾಗಿರುತ್ತೆ. ನೆಕ್ಸ್ಟ್ ನೋಡೋಣ. ಹ್ಯಾಪಿನೆಸ್ ಟು ದಿ ಮುಘಲ್ ಎಂಪೈರ್. ಡೆಫಿನೆಟ್ಲಿ ಅವ್ರು ಹ್ಯಾಪಿ ಇರ್ಲಿಕ್ಕೆ ಸಾಧ್ಯವಾಗಲ್ಲ. ಸೊ ಅದಾದ್ಮೇಲೆ ಗೇವ್ ಗುಡ್ ನೇಮ್ ಟು ದಿ ಮುಘಲ್ ಎಂಪೈರ್ ಅಂದರೆ ಅವರಿಗೆ ಒಳ್ಳೆಯ ಹೆಸರನ್ನು ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಸೊ ಅಲ್ಲಿಗೆ ಸರಿಯಾದ ಇರ್ತಕ್ಕಂಥ ಉತ್ತರ ಅವರ ಆಳ್ವಿಕೆ ಅಥವಾ ಅವರ ಸಾಮ್ರಾಜ್ಯ ಅಂತಕ್ಕಂಥದ್ದು ಇವನ ಔರಂಗಜೇಬ್ನ ನೀತಿಯಿಂದ ಕೊನೆಗೊಂಡಿತ್ತು ಅಂತ ಹೇಳೋದಕ್ಕೆ ನೇಲಿಂದ ಕೋಫಿನ್ ಅಥವಾ ಲಾಸ್ಟ್ ನೇಲಿಂದ ಕೋಫಿನ್ ಅಂತ ಹೇಳ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಬರೋಣ. ಡೋಂಟ್ ಬಿಲೀವ್ ಹಿಮ್, ಹಿ ಈಸ್ ವುಲ್ಫ್ ಇನ್ ಶೀಪ್ಸ್ ಕ್ಲೋತಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವನನ್ನು ನಂಬಬೇಡಿ, ಅವನು ಕುರಿ ವೇಷದಲ್ಲಿರುವ ತೋಳ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಸರಳವಾಗಿ ನಾವು ಹೇಳ್ಬೋದಾಗಿರುತ್ತೆ. ಕುರಿ ಅಂದರೆ ದಟ್ ಡಸಂಟ್ ಹಾರ್ಮ್ ಎನಿಬಡಿ, ಅಂದರೆ ಯಾರಿಗೂ ಅದು ತೊಂದರೆಯನ್ನು ಉಂಟು ಮಾಡೋದಿಲ್ಲ. ತೋಳ ಅಂದರೆ ಅದಕ್ಕೆ ತುಂಬ ಕನ್ನಿಂಗ್ ನೇಚರ್ ಇರುತ್ತೆ. ಸೊ ತೋಳದ ಬುದ್ಧಿ, ನರಿ ಬುದ್ಧಿ ಅಂತಲೇ ನಾವೇನು ಹೇಳ್ತೇವೆ. ಸೊ ವುಲ್ಫ್ ಅಥವಾ ಫಾಕ್ಸ್ಗೆ ನಾವು ಕಂಪೇರ್ ಮಾಡ್ಕೊಳ್ಬೋದಾಗಿರುತ್ತೆ. ಅಂದರೆ ಅವನು ಮಾರು ವೇಷದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಅವನನ್ನು ನಂಬಬೇಡಿ, ಅವನು ಒಳಗಡೆ ಇರ್ತಕ್ಕಂಥದ್ದೇ ಬೇರೆ, ಬಟ್ ಹೊರಗಡೆ ಅವನು ತೋರಿಸ್ತಕ್ಕಂಥ ಮುಖನೇ ಬೇರೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ವುಲ್ಫ್ ಇನ್ ಶೀಪ್ಸ್ ಕ್ಲೋತಿಂಗ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಆಪ್ಷನ್ಸ್ ಅನ್ನ ನಾವು ನೋಡ್ತಾ ಬರೋಣ. ರೂತ್ಲೆಸ್ ಪರ್ಸನ್
ಹೂ ಪ್ರಿಟೆಂಡ್ಸ್ ಟು ಬಿ ಹಾರ್ಮ್ಲೆಸ್ ಅಂತ ಹೇಳಿದ್ದಾರೆ. ಪ್ರಿಟೆಂಡ್ಸ್ ಅಂದರೆ ತೋರ್ಪಡಿಸ್ಕೊಳ್ತಕ್ಕಂಥದ್ದು, ಅಂದರೆ ಅವನು ತುಂಬ ರೂತ್ಲೆಸ್ ಅಂದರೆ ಅವನಿಗೆ ಕರುಣೆನೇ ಇಲ್ಲ, ಬಟ್ ಅವ್ನು ಯಾವ ಥರ ಅವನು ರಿಫ್ಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಥವಾ ಅವನನ್ನು ಪ್ರತಿಬಿಂಬಿಸ್ತಾನೆ ಅಂದರೆ ಹಾರ್ಮ್ಲೆಸ್, ಅಂದರೆ ಯಾರಿಗೂ ಅವನು ತೊಂದರೆನೇ ಮಾಡೋದಿಲ್ಲ ಆ ಥರ ಕಾಣಿಸ್ತಾನೆ. ಬಟ್ ಅವನು ಇನ್ ರಿಯಾಲಿಟಿ ಏನಿದೆ ತುಂಬ ರೂತ್ಲೆಸ್ ಪರ್ಸನ್ ಆಗಿದ್ದಾನೆ, ಅವ್ನಿಗೆ ಯಾವುದೇ ದಯಾ ಕರುಣೆ ಯಾವುದೂ ಇಲ್ಲ ಅಂತಕ್ಕಂಥದ್ದು ಮೊದಲ ಅರ್ಥವಾಗಿರುತ್ತೆ. ಪ್ರಾಬಬಲಿ ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿರ್ಬೋದು. ಸೊ ಎರಡನೇ ವಾಕ್ಯವನ್ನು ನೋಡೋಣ. ಡೇಂಜರಸ್ ಪರ್ಸನ್ ಹೂ ಪ್ರಿಟೆನ್ಸ್ ಟು ಬಿ ಹಾರ್ಮ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವನು ತುಂಬ ಅಪಾಯಕಾರಿಯಾಗಿರ್ತಕ್ಕಂಥ ವ್ಯಕ್ತಿ, ಬಟ್ ಅದೇ ರೀತಿ ಅವನು ಕಾಣಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದೇ ರೀತಿ ಅವನು ಕಾಣಿಸೋದಿಲ್ಲ. ಸೊ ಅದಕ್ಕೆ ಈ ಒಂದು ಆಪ್ಷನನ್ನು ನಾವು ರೂಲ್ ಔಟ್ ಮಾಡ್ಬೋದಾಗಿರುತ್ತೆ. ಡೋಂಟ್ ಬಿಲೀವ್ ಹಿಮ್ ಈಸ್ ವರ್ತ್ಲೆಸ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ವರ್ತ್ಲೆಸ್ ಅಂದರೆ ಅವ್ನಿಗೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಸೊ ಕನ್ನಿಂಗ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ಕನ್ನಿಂಗ್ ಅಂದರೆ ತುಂಬ ನಯವಂಚಕ ಅಂತ ಹೇಳ್ಬೋದಾಗಿರುತ್ತೆ ಕನ್ನಡದಲ್ಲಿ. ಸೊ ಇದಕ್ಕೂ ಸಂಬಂಧ ಇಲ್ಲ. ನಮಗೆ ಕಂಪ್ಲೀಟ್ ಮೀನಿಂಗ್ ಕೊಡ್ತಕ್ಕಂಥ ಒಂದು ವಾಕ್ಯವನ್ನೇ ನಾವು ಹುಡುಕ್ಬೇಕಾಗಿರುತ್ತೆ. ಅಲ್ಲಿಗೆ ಈ ಒಂದು ಪ್ರಶ್ನೆಗೆ ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ರೂತ್ಲೆಸ್ ಪರ್ಸನ್ ಹೂ ಪ್ರಿಟೆನ್ಸ್ ಟು ಬಿ ಹಾರ್ಮ್ಲೆಸ್ ಅಂದರೆ ಅವನು ಯಾವುದೇ ಅಪಾಯ ಮಾಡದೇ ಇರೋ ಥರ ಕಾಣಿಸ್ತಾನೆ, ಬಟ್ ಅವ್ನು ನಿಜವಾಗ್ಲೂ ನಿನಗೆ ಅಪಾಯ ಮಾಡ್ತಾನೆ. ಸೊ ಅದರಿಂದ ಅವನನ್ನು ನಂಬಬೇಡಿ ಅಂತ ಹೇಳ್ತಕ್ಕಂಥದ್ದನ್ನು ಸೊ ಈ ಒಂದು ವಾಕ್ಯದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಶೈಲಾಕ್ ಹ್ಯಾಡ್ ಅ ವಿಂಡ್ ಫಾಲ್ ಅಂಡ್ ಸಡನ್ಲಿ ಬಿಕೇಮ್ ರಿಚ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಶೈಲಾಕ್ ಅಂತಕ್ಕಂಥದ್ದು ವ್ಯಕ್ತಿಯ ಹೆಸರಾಗಿರುತ್ತೆ. ಸೊ ಅವ್ರಿಗೆ ಒಂದು ಇನ್ಸಿಡೆಂಟ್ ಆಗಿದೆ. ಆ ಇನ್ಸಿಡೆಂಟ್ ಏನು ಅಂದರೆ ವಿಂಡ್ ಫಾಲ್ ಅಂತ ಹೇಳ್ತೇವೆ. ಸೊ ವಿಂಡ್ ಫಾಲಿಂದ ಅವರು ಸಡನ್ ಆಗಿ ಅಂದರೆ ಇದ್ದಕ್ಕಿದ್ದಂಗೆ ಅವರಿಗೆ ಸಿರಿವಂತರಾಗಿದ್ದಾರೆ ಅಥವಾ ಸಾಹುಕಾರರಾಗಿದ್ದಾರೆ ಅಂತಕ್ಕಂಥದ್ದು ಇದರ ವಾಕ್ಯವಾಗಿರುತ್ತೆ. ಹಾಗಿದ್ರೆ ವಿಂಡ್ ಫಾಲ್ ಅಂದರೆ ಏನು ನೋಡಿ, ನಿಮಗೆ ವಿಂಡ್ ಫಾಲ್ ಅನ್ನೋದು ಗೊತ್ತಿಲ್ಲದಿದ್ರು ಕೂಡ ಸೊ ಈ ಒಂದು ವಾಕ್ಯವನ್ನು ನೋಡಿ ನೀವು ಫೈಂಡ್ ಔಟ್ ಮಾಡ್ಬೋದಾಗಿರುತ್ತೆ. ಅಂದರೆ ಸಡನ್ನಾಗಿ ಅವರು ರಿಚ್ ಆಗಿದ್ದಾರೆ ಅಂದರೆ ಅವ್ರಿಗೆ ಎಲ್ಲಿಲ್ಲದ ಒಂದು ಅದೃಷ್ಟ ಬಂದಿರಬೇಕಾಗಿರುತ್ತೆ. ಸೊ ಪ್ರಾಬಬಲಿ ಅದನ್ನು ನಾವು ವಿಂಡ್ ಫಾಲ್ ಅಂತ ಯೂಸ್ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ನಾವು ಎಕಾನಮಿ ಅರ್ಥಶಾಸ್ತ್ರದಲ್ಲೂ ಕೂಡ ನಾವು ಯೂಸ್ ಮಾಡ್ತೇವೆ. ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಕರಿತೇವೆ. ವಿಂಡ್ ಫಾಲ್ ಟ್ಯಾಕ್ಸ್ ಅಂದರೆ ಸಡನ್ನಾಗಿ ಅವ್ರಿಗೇನಾದರೂ ತುಂಬ ವೆಲ್ತ್ ಬಂದರೆ ಸೊ ಅವ್ರಿಗೆ ಒಂದು ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಆಗ್ತಾರೆ. ಸೊ ಆ ವಿಂಡ್ ಫಾಲ್ ಟ್ಯಾಕ್ಸ್ ಅಂದರೆ ಮುಂಚೆ ಏನೋ ಆ ದೇಶದಲ್ಲಿ ಏನು ತೆರಿಗೆ ಪದ್ಧತಿ ಇರುತ್ತೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ತೆರಿಗೆಯನ್ನು ಅವರ ಮೇಲೆ ವಿಧಿಸ್ತಾರೆ. ಅದನ್ನೇ ನಾವು ವಿಂಡ್ ಫಾಲ್ ಅಂತ ಕರಿತೇವೆ. ವಿಂಡ್ ಫಾಲ್ ಅಂದರೆ ಸಮಥಿಂಗ್ ದಟ್ ಹ್ಯಾಪನ್ಸ್ ಸಡನ್ಲಿ, ಅಂದರೆ ಒಂದು ಸ್ಫೋಟದಂತೆ ಆಗ್ತಕ್ಕಂಥ ಒಂದು ಪರಿಣಾಮವನ್ನು ಅಥವಾ ಒಂದು ವಿದ್ಯಮಾನವನ್ನು ನಾವು ವಿಂಡ್ ಫಾಲ್ ಅಂತ ಹೇಳ್ತೇವೆ. ಸೊ ಹಾಗಿದ್ರೆ ನಾವಿಲ್ಲಿರ್ತಕ್ಕಂಥ ಆಪ್ಷನ್ಸ್ ಅನ್ನು ನೋಡ್ತಾ ಬರೋಣ. ಅನ್ಎಕ್ಸ್ಪೆಕ್ಟೆಡ್ ಗುಡ್ ಫಾರ್ಚೂನ್ ಅಂದರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ದೇನೆ ಅವ್ರಿಗೊಂದು ಅದೃಷ್ಟ ಒಲಿದಿದೆ. ಸೊ ಪ್ರಾಬಬಲಿ ಇದು ಸರಿಯಾಗಿರ್ತಕ್ಕಂಥ ಅರ್ಥವಾಗಿರುತ್ತೆ. ಆ ಒಂದು ಗುಡ್ ಫಾರ್ಚೂನ್ ಇಂದ ಸಡನ್ ಆಗಿ ಅವರು ರಿಚ್ ಆಗಿದ್ದಾರೆ ಅಥವಾ ಸಾಹುಕಾರರಾಗಿದ್ದಾರೆ ಅಂತಕ್ಕಂಥ ಅರ್ಥವನ್ನು ಕೊಟ್ಟಿರುತ್ತೆ. ಸೊ ಕ್ಲೋಸ್ ಮೀನಿಂಗ್ ಇರುತ್ತೆ. ಸೊ ರೆಸ್ಟ್ ಆಫ್ ದಿ ಆಪ್ಷನ್ಸ್ ನೋಡೋಣ. ಅನ್ಫಾರ್ಚುನೇಟ್ ಗೇನ್ಸ್ ಅಂತ ಹೇಳ್ತಾರೆ. ಅಂದರೆ ದುರಾದೃಷ್ಟಕರವಾಗಿರ್ತಕ್ಕಂಥ ಲಾಭ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ವಿಂಡ್ ಫಾಲ್ ಅಂತಕ್ಕಂಥದ್ದನ್ನ ನಾವು ನೆಗೆಟಿವ್ ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಅದರಿಂದ ಅನ್ಫಾರ್ಚುನೇಟ್ ಅಂತಕ್ಕಂಥದ್ದನ್ನ ನಾವು ರಿಮೂವ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸಡನ್ಲಿ ಬಿಕಮ್ ರಿಚ್ ಅಂತ ಕೊಟ್ಟಿದ್ದಾರೆ, ಬಟ್ ವಿಂಡ್ ಫಾಲ್ ಅನ್ನೋದನ್ನ ಅವ್ರು ಕೊಟ್ಟಿಲ್ಲ. ರಿಚ್ ಅನ್ನೋದನ್ನ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಬಟ್ ಯಾವುದರಿಂದ ರಿಚ್ ಅಂತ ಕೇಳಿದ್ದಾರೆ. ಸೊ ಇದು ವೇಗ್ ಆಗಿರ್ತಕ್ಕಂಥ ಆಪ್ಷನ್ ಆಗಿರುತ್ತೆ. ಎಕ್ಸ್ಪೆಕ್ಟೆಡ್ ಗುಡ್ ಅಂತಾರೆ. ಅಂದರೆ ಅವರು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಎಕ್ಸ್ಪೆಕ್ಟ್ ಮಾಡಿರೋದು ಅವ್ರಿಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ವಿಂಡ್ ಫಾಲ್ ಅಂತಕ್ಕಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಆಪ್ಷನ್ 1 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಇಷ್ಟು ಇಡಿಯಮ್ಸ್ ಮತ್ತು ಫ್ರೇಸಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಸೊ ನೆಕ್ಸ್ಟ್ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಸಿಂಗಲ್ ವರ್ಡ್ ಅಂದರೆ ಕೊಟ್ಟಿರ್ತಕ್ಕಂಥ ವಾಕ್ಯವನ್ನ ಒಂದು ಪದದಿಂದ ರೀಪ್ಲೇಸ್ ಮಾಡಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ನಾವೇನು ಹೇಳ್ತೇವೆ. ಆ ರೀತಿಯ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳು ಯಾವ್ದ್ಯಾವುದು ಅಂತ ನಾವು ನೋಡ್ತಾ ಬರೋಣ. ಸೊ ಮೊದಲನೇ ಪ್ರಶ್ನೆ, ಅ ಪ್ಲೇಸ್ ಆಫ್ ಬರಿಯಲ್. ಸೊ ಅಂದರೆ ಸಮಾಧಿಗಳನ್ನು ಅಥವಾ ಜೀವ ಮನುಷ್ಯರನ್ನ ಹೂಳ್ತಕ್ಕಂಥ ಪ್ರದೇಶ, ಸ್ಮಶಾನ ಅಂತ ನಾವೇನು ಹೇಳ್ತೇವೆ. ಸೊ ಅದನ್ನ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಆಪ್ಷನ್ಸ್ ಏನು ಅಂದರೆ ಸೆಮೆಟರಿ ಅಂತ ಕೊಟ್ಟಿದ್ದಾರೆ, ಆನಿವರ್ಸರಿ ಅಂತ ಕೊಟ್ಟಿದ್ದಾರೆ, ಕಂಟೆಂಪ್ರರಿ ಅಂತ ಕೊಟ್ಟಿದ್ದಾರೆ, ಅಮ್ನೆಸ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಸೆಮೆಟರಿ ಅಂತಕ್ಕಂಥದ್ದು ಸ್ಮಶಾನವಾಗಿರುತ್ತೆ. ಸೊ ಇದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಆನಿವರ್ಸರಿ ಅಂದರೆ ವಾರ್ಷಿಕೋತ್ಸವ, ಇದಕ್ಕೂ ಸಂಬಂಧ ಇಲ್ಲ. ಕಂಟೆಂಪ್ರರಿ ಅಂದರೆ ಸಮಕಾಲೀನರು ಅಂತ ಹೇಳ್ತಕ್ಕಂಥದ್ದು. ಆಮ್ನೆಸ್ಟಿ ಅಂದರೆ ಪಾರ್ಡನ್ ಅಥವಾ ಕ್ಷಮೆಯನ್ನು ಕೊಡ್ತಕ್ಕಂಥದ್ದನ್ನು ನಾವು ಆಮ್ನೆಸ್ಟಿ ಅಂತ ಹೇಳ್ತೇವೆ. ಅಂದರೆ ಯಾವುದಾದ್ರೂ ರಾಜಕೀಯದ ವಿಷಯದಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿದ್ದಾರೆ ಅವರನ್ನು ಕ್ಷಮಿಸ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಆಮ್ನೆಸ್ಟಿ ಅಂತ ಕರಿತೇವೆ. ಸೊ ಅದಕ್ಕೂ ಏನು
ಸಂಬಂಧ ಇಲ್ಲ. ಸೊ ಅಲ್ಲಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗಿರುತ್ತೆ ಅಂದರೆ ಸಿಮೆಟ್ರಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಗವರ್ನಮೆಂಟ್ ಬೈ ದಿ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಪೀಪಲ್ ಅಂತ ಹೇಳ್ತಾರೆ. ಅಂದರೆ ಜನರಿಂದ ಪ್ರತಿನಿಧಿಸಲ್ಪಡ್ತಕ್ಕಂಥ ಒಂದು ಸರ್ಕಾರವನ್ನು ನಾವೇನಂತ ಕರಿತೇವೆ. ಸೊ ಕನ್ನಡದಲ್ಲಾದರೆ ನಾವು ಪ್ರಜಾಪ್ರಭುತ್ವ ಅಂತ ಏನು ಹೇಳ್ತೇವೆ. ಸೊ ಅದನ್ನು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ಡಿಟೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತು ಡಿಟೆಕ್ಟಿವ್ ಅಂದರೆ ಪತ್ತೇದಾರನನ್ನು ನಾವು ಡಿಟೆಕ್ಟಿವ್ ಅಂತ ಕರಿತೇವೆ. ಡೆಮೋಕ್ರೆಸಿ ಅಂದರೆ ಕ್ರೆಸಿ ಅಂದರೆ ಆಡಳಿತ, ಡೆಮೋ ಅಂದರೆ ಡೆಮೋಗ್ರಫಿ ಅಂತ ಕೇಳಿರ್ತಾರೆ. ಡೆಮೋಗ್ರಫಿ ಅಂದರೆ ಅದು ಜನಸಂಖ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದವಾಗಿರುತ್ತೆ. ಸೊ ಡೆಮೋಕ್ರೆಸಿ ಅಂದರೆ ಜನರಿಂದ ಆಡಳಿತಕ್ಕೆ ಒಳಪಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಪ್ರಜಾಪ್ರಭುತ್ವ ಅಥವಾ ಡೆಮೋಕ್ರೆಸಿ ಅಂತ ಕರಿತೇವೆ. ಸೊ ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ನರ್ಸರಿ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ರಾಂಗ್ ಆಗಿರುತ್ತೆ. ಮರ್ಸಿನರಿ ಅಂತ ಕೊಟ್ಟಿದ್ದಾರೆ. ಮರ್ಸಿನರಿ ಅಂದರೆ ಸೋಲ್ಜರ್ ಆಫ್ ಫಾರ್ಚೂನ್ ಅಂದರೆ ಅದೃಷ್ಟವನ್ನು ಹೊಂದಿರತಕ್ಕಂಥ ಒಬ್ಬ ಸೈನಿಕ. ಅವನು ಆ ದೇಶದವನು ಆಗಿಲ್ಲದಿದ್ದರೂ ಕೂಡ ಆ ದೇಶದಲ್ಲಿ ಅವನು ಆಯ್ಕೆ ಆದರೆ ಆ ರೀತಿಯ ಒಂದು ಕಾನ್ಸೆಪ್ಟನ್ನು ನಾವು ಮರ್ಸಿನರಿ ಅಂತ ಹೇಳ್ತೇವೆ. ಸೊ ಅದಕ್ಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡೆಮೋಕ್ರೆಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ದಟ್ ವಿಚ್ ಈಸ್ ಎಗೇನ್ಸ್ಟ್ ದಿ ಲಾ ಅಂದರೆ ಕಾನೂನಿಗೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದನ್ನ ಏನಂತ ಕರಿತೇವೆ. ಸೊ ಇದು ಕೂಡ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಇಲ್ಲೆಜಿಬಲ್ ಅಂದರೆ ನೆನ್ಪಿಟ್ಕೊಳ್ಳಿ, ಅಸ್ಪಷ್ಟವಾಗಿ ಬರೀತಕ್ಕಂಥದ್ದು ಅಥವಾ ಹೇಳ್ತಕ್ಕಂಥದ್ದು. ಅಂದರೆ ನಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಕೆಟ್ಟದಾಗಿದ್ದರೆ ಇಲ್ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತೇವೆ. ಅವನ ಹಸ್ತಕ್ಷರ ಅಥವಾ ಅವನ ಬರವಣಿಗೆ ತುಂಬ ಅಸ್ಪಷ್ಟವಾಗಿದೆ ಅಂತ ಹೇಳಲಿಕ್ಕೆ ಇಲ್ಲೆಜಿಬಲ್ ಅಂತ ಹೇಳ್ತೇವೆ. ಅದಾದಮೇಲೆ ಇಲ್ಲಿಸಿಟ್ ಅಂದರೆ ಆಕ್ರಮ ಅಂತ ಹೇಳ್ತೇವೆ. ಸೊ ಇಲ್ಲಿಸಿಟ್ ಅಂತಕ್ಕಂಥದ್ದಕ್ಕೂ ಲಾಗು ಏನು ಸಂಬಂಧ ಇಲ್ಲ. ಇಲ್ಲೀಗಲ್ ಕಾನೂನು ಬಾಹಿರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಇನ್ನೊಂದು ಇಂಡೆಲಿಬಲ್ ಅಂತ ಹೇಳ್ತೇವೆ. ಇಂಡೆಲಿಬಲ್ ಅಂದರೆ ಅಳಿಸಲಾಗದ. ಅಂದರೆ ನಾವು ಎಲೆಕ್ಷನ್ ಹೋದಾಗ ನಮ್ಮ ಫಿಂಗರ್ ಮೇಲೆ ಇಂಕ್ ಹಾಕ್ತಾರಲ್ವಾ, ಅದನ್ನ ಇಂಡೆಲಿಬಲ್ ಇಂಕ್ ಅಂತ ಹೇಳ್ತೇವೆ. ಅದನ್ನ ಯಾಕೆ ಇಂಡೆಲಿಬಲ್ ಅಂತ ಹೇಳ್ತೀವಿ ಅಂದರೆ ಅದನ್ನು ನಾವು ಅಳಿಸ್ಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿಯ ಒಂದು ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಅಂದರೆ ಇಂಡೆಲಿಬಲ್ ಅಂತ ಕರಿತೇವೆ. ಇದನ್ನು ತುಂಬ ಎಕ್ಸಾಮ್ಸಲ್ಲಿ ಕೇಳಿರ್ತಾರೆ, ನೆನ್ಪಿಟ್ಕೊಳ್ಳಿ. ಸೊ ಎಷ್ಟು ಈ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಸೊ ಮುಂದಿನ ವಾಕ್ಯಕ್ಕೆ ಬರೋಣ. ಒನ್ ಹೂ ಹ್ಯಾಸ್ ಗ್ರೇಟ್ ಲವ್ ಫಾರ್ ಒನ್ಸ್ ಕಂಟ್ರಿ ಅಂದರೆ ತನ್ನ ದೇಶವನ್ನು ತಾನು ಅತಿಯಾಗಿ ಪ್ರೀತಿಸುವವನ್ನ ಏನಂತ ಕರೀತಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ. ಸೊ ಒಂದು ಪೇಷಂಟ್ ಅಂತ ಕೊಟ್ಟಿದ್ದಾರೆ. ಪೇಷಂಟ್ ಅಂದರೆ ರೋಗಿ. ಸೊ ಅದಕ್ಕೂ ಸಂಬಂಧ ಇಲ್ಲ. ಇನ್ನೊಂದು ಪೆಡೆಸ್ಟ್ರಿಯನ್ ಅಂತ ಕೊಟ್ಟಿದ್ದಾರೆ. ಪೆಡೆಸ್ಟ್ರಿಯನ್ ಅಂದರೆ ಪಾದಾಚಾರಿಗಳನ್ನು ನಾವು ಪೆಡೆಸ್ಟ್ರಿಯನ್ ಅಂತ ಕರಿತೇವೆ. ಸೊ ಇದು ಕೂಡ ರಾಂಗ್ ಆಗಿರುತ್ತೆ. ವೆಟರನ್ ಅಂತ ಕೊಟ್ಟಿದ್ದಾರೆ. ವೆಟರನ್ ಅಂದರೆ ಒಂದು ಕ್ಷೇತ್ರದಲ್ಲಿ ಅತ್ಯಂತ ಹೆಸರನ್ನು ಗಳಿಸಿರ್ತಕ್ಕಂಥವ್ರನ್ನ ನಾವು ವೆಟರನ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಈಸ್ ವೆಟರನ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳ್ತೇವೆ. ಸೊ ಆ ಕ್ಷೇತ್ರದಲ್ಲಿ ಅವರು ಅತ್ಯಂತ ಹೆಚ್ಚಿನ ಹೆಸರನ್ನ ಮಾಡಿರ್ತಾರೆ. ಸೊ ಇನ್ನೊಂದು ಪೇಟ್ರಿಯಾಟ್ ಅಂತ ಹೇಳ್ತೇವೆ. ಪೇಟ್ರಿಯಾಟ್ ಅಂದರೆ ದೇಶಭಕ್ತಿಯನ್ನು ಹೊಂದಿರತಕ್ಕಂಥ ಜನರಿಗೆ ನಾವು ಪೇಟ್ರಿಯಾಟ್ ಅಂತ ಹೇಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಷ್ಟು ಈ ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಹೋಲಿಕೆ ಸ್ತರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ನನ್ನ ಒಂದು ಅಬ್ಸರ್ವೇಷನ್ ಪ್ರಕಾರ ನಾನು ಅನಲೈಸ್ ಮಾಡಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಸೊ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಿಸ್ ಆಗಿರೋ ಚಾನ್ಸೇ ಇಲ್ಲ. ಸೊ ಅದರಿಂದ ಈ ಒಂದು ಕಾನ್ಸೆಪ್ಟನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇದೊಂದು ಸ್ಕೋರಿಂಗ್ ಏರಿಯಾ ಆಗಿ ನೀವು ಡಿಸೈಡ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಸಂಬಂಧಪಟ್ಟಂತೆ ಇದೇ ವಿಡಿಯೋದಲ್ಲಿ ನಾನು ಸಾಕಷ್ಟು ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೇನೆ. ಈವನ್ ನನ್ನ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗಳಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ನಾನು ಕೊಟ್ಟಿರ್ತೇನೆ. ಸೊ ಈ ಒಂದು ಪ್ರಶ್ನೆಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಮಾತ್ರ ನಾನು ಕೊಡ್ತೇನೆ. ಸೊ ಇದು ಪಾಸಿಟಿವ್ ಡಿಗ್ರಿ ಆಗಿರುತ್ತೆ, ಕಂಪ್ಯಾರಿಟಿವ್ ಡಿಗ್ರಿ ಆಗಿರುತ್ತೆ. ಇದನ್ನು ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೇವೆ. ಸೊ ಒಂದೆರಡು ಎಕ್ಸಾಂಪಲ್ ಮಾತ್ರ ಹೇಳ್ತೇನೆ. ಬ್ರೇವ್, ಬ್ರೇವರ್, ಬ್ರೇವೆಸ್ಟ್ ಅಂತ ಹೇಳ್ತೇವೆ. ಫೈನ್, ಫೈನರ್, ಫೈನೆಸ್ಟ್ ಅಂತ ಹೇಳ್ತೇವೆ. ಸೊ ಇವೆಲ್ಲವೂ ನಮ್ಮ ಅಬ್ಜೆಕ್ಟಿವ್ಸ್ ಅಥವಾ ಗುಣ ವಿಶೇಷಣಗಳಾಗಿರ್ತವೆ. ಅವು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗ್ತಾ ಇರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಾರ್ಟ್ ಕಟ್ ಅನ್ನ ಕೂಡ ನಾನು ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ, ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೇನೆ. ಸೊ ಯಾವ ಒಂದು ವಾಕ್ಯದಲ್ಲಿ ಬ್ಲ್ಯಾಂಕ್ ಗಿಂತ ಮುಂಚೆ ದ ಅಂತ ಆರ್ಟಿಕಲ್ ಇರುತ್ತೆ. ಸೊ ಆ ರೀತಿಯ ವಾಕ್ಯಗಳಲ್ಲಿ ನಾವು ಫಿಲ್ ಮಾಡಬೇಕಾಗಿರ್ತಕ್ಕಂಥದ್ದು ಸೂಪರ್ಲೇಟಿವ್ ಆರ್ಟಿಕಲ್ ಅನ್ನ ಫಿಲ್ ಮಾಡಬೇಕಾಗಿರುತ್ತೆ. ಇದಕ್ಕೆ ಒಂದು ಎಕ್ಸೆಪ್ಷನ್ ಅನ್ನ ಹೇಳಿದ್ದೆ. ಸೊ ಅದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ. ದಯವಿಟ್ಟು ಈ ರೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸೆಪ್ಷನ್ ಏನು ಅನ್ನೋದನ್ನ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ
ಈ ರೀತಿಯ ಎಕ್ಸೆಪ್ಷನ್ಸನ್ನು ಮಾತ್ರ ಎಂದಿಗೂ ಮರಿಬಾರ್ದು. ಬಿಕಾಸ್ ಎಕ್ಸಾಮಲ್ಲಿ ಸೊ ಇದೇ ರೀತಿಯ ಸರಳವಾಗಿರ್ತಕ್ಕಂಥ ಅಂದರೆ ನಮಗೆ ತುಂಬ ಕಾನ್ಫಿಡೆಂಟ್ ಆಗಿರುತ್ತೆ ಸೊ ಇದು ಸರಿಯಾದ ಉತ್ತರ ಅಂತ. ಬಟ್ ಎಕ್ಸೆಪ್ಷನ್ ಮೇಲೆ ನಮಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಅದಾದಮೇಲೆ ಡ್ಯಾಶ್ ಆದಮೇಲೆ ದ್ಯಾನ್ ಅಂತ ಕೊಟ್ಟಿದ್ರೆ ಸೊ ಅಲ್ಲಿ ನಾವು ಕಂಪ್ಯಾರಿಟಿವ್ ಅಬ್ಜೆಕ್ಟಿವ್ ಅನ್ನು ನಾವು ಫಿಲ್ ಮಾಡಬೇಕಾಗಿರುತ್ತೆ. ಆಸ್ ಡ್ಯಾಶ್ ಆಸ್ ಅಂತ ಕೊಟ್ಟಿದ್ರೆ ಸೊ ಈ ಒಂದು ಡ್ಯಾಶ್ ಅಲ್ಲಿ ನಾವು ಪಾಸಿಟಿವ್ ಅಬ್ಜೆಕ್ಟಿವ್ ಅನ್ನು ಫಿಲ್ ಮಾಡಬೇಕಾಗಿರುತ್ತೆ. ಒಂದು ಎಕ್ಸಾಂಪಲ್ ತಗೊಂಡ್ರೆ ಬ್ರೇವ್, ಬ್ರೇವರ್, ಬ್ರೇವೆಸ್ಟ್ ಅಂತ ತಗೊಂಡ್ರೆ ಸೊ ಬ್ರೇವ್ ಅಂತಕ್ಕಂಥದ್ದು ಪಾಸಿಟಿವ್ ಡಿಗ್ರಿಯನ್ನು ನಾನು ಇಲ್ಲಿ ಬರಿಬೇಕು. ಆಸ್ ಬ್ರೇವ್ ಆಸ್ ಅಂತ ಹೇಳಬೇಕು. ಆಸ್ ಬ್ರೇವರ್ ಆಸ್ ಅಂತಾನು ಹೇಳಬಾರ್ದು, ಆಸ್ ಬ್ರೇವೆಸ್ಟ್ ಹ್ಯಾಸ್ ಅಂತಾನು ಹೇಳಬಾರ್ದು, ಆಸ್ ಬ್ರೇವ್ ಆಸ್ ಅಂತ ಹೇಳ್ತಕ್ಕಂಥದ್ದು ಸರಿಯಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನಾನು ಬ್ರೇವರ್ ದ್ಯಾನ್ ಅಂತ ಹೇಳಬೇಕು, ಅಂದ್ರೆ ಅವನಿಗಿಂತ ಧೈರ್ಯಶಾಲಿ. ಸೊ ಇದು ಕಂಪ್ಯಾರಿಟಿವ್ ಡಿಗ್ರಿ ಆಗಿರೋದ್ರಿಂದ ಬ್ರೇವರ್ ದ್ಯಾನ್ ಅಂತ ಹೇಳಬೇಕು. ಇಲ್ಲಿ ಬ್ರೇವೆಸ್ಟ್ ಅಂತ ಬರೆದ್ರು ತಪ್ಪು, ಬ್ರೇವ್ ದೆನ್ ಅಂತ ಬರೆದ್ರು ಕೂಡ ತಪ್ಪಾಗಿರುತ್ತೆ. ಕೊನೆಯದಾಗಿ ದಿ ಬ್ರೇವೆಸ್ಟ್ ಅಂತ ಹೇಳಬೇಕು. ದಿ ಬ್ರೇವೆಸ್ಟ್ ಅಂದ್ರೆ ಅತ್ಯಂತ ಧೈರ್ಯಶಾಲಿ ಆಗಿರ್ತಕ್ಕಂಥ ವ್ಯಕ್ತಿ. ದ ಬ್ರೇವರ್ ಅಂತಾನು ಹೇಳಬಾರ್ದು, ದ ಬ್ರೇವ್ ಅಂತ ಕೂಡ ಹೇಳಬಾರ್ದಾಗಿರುತ್ತೆ. ಸೊ ಇಷ್ಟು ರೂಲ್ಸ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಪ್ರಶ್ನೆಗೆ ಬರೋಣ. ಡಾಲಿ ವರ್ಕ್ಸ್ ಡ್ಯಾಶ್ ದೆನ್ ಟಾಮ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಬ್ಬರ ಮಧ್ಯೆ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೋಲಿಕೆಯನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ದ್ಯಾನ್ ಅಂತಕ್ಕಂಥ ಪದವನ್ನ ಬ್ಲ್ಯಾಂಕ್ ಗಿಂತ ಮೊದಲು ಯೂಸ್ ಮಾಡಿರ್ತಾರೆ. ಸೊ ನಮಗೆ ಗೊತ್ತಿರ್ತಕ್ಕಂಥ ಕ್ಲೂನ ಪ್ರಕಾರ ದ್ಯಾನ್ ಅಂತ ಬಂದಾಗ ಆ ಬ್ಲ್ಯಾಂಕ್ ಅಲ್ಲಿ ನಾವು ಕಂಪ್ಯಾರಿಟಿವ್ ಡಿಗ್ರಿಯನ್ನ ಫಿಲ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಗಳಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ, ಹಾರ್ಡೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿ ಆಗಿರುತ್ತೆ, ಹಾರ್ಡ್ ಅಂತಕ್ಕಂಥದ್ದು ಪಾಸಿಟಿವ್ ಡಿಗ್ರಿ ಆಗಿರುತ್ತೆ, ಹಾರ್ಡರ್ ಅಂತಕ್ಕಂಥದ್ದು ಕಂಪ್ಯಾರಿಟಿವ್ ಡಿಗ್ರಿ ಆಗಿರುತ್ತೆ. ಸೊ ಮೋರ್ ಹಾರ್ಡ್ ಅಂತಕ್ಕಂಥ ಪದವನ್ನ ನಾವು ಯೂಶುವಲಿ ಬಳಕೆ ಮಾಡೋದಿಲ್ಲ. ಹಾಗಿದ್ರೆ ಈ ಒಂದು ಬ್ಲ್ಯಾಂಕ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಹಾರ್ಡರ್ ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ಸೊ ಡಾಲಿ ವರ್ಕ್ಸ್ ಹಾರ್ಡರ್ ದ್ಯಾನ್ ಟಾಮ್ ಅಂತಕ್ಕಂಥದ್ದು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಎರಡನೇ ಪ್ರಶ್ನೆಗೆ ಬರೋಣ. ಶಿ ಸ್ಪೀಕ್ಸ್ ದಿ ಡ್ಯಾಶ್ ಆಫ್ ಆಲ್ ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಕ್ಲೂ ಏನಂದ್ರೆ ದ ಅಂತ ಎಲ್ಲಿ ಬಂದಿರುತ್ತೆ ಸೊ ಕಂಪಲ್ಸರಿ ಆ ಬ್ಲ್ಯಾಂಕ್ಗೆ ನಾವು ಸೂಪರ್ಲೇಟಿವ್ ಡಿಗ್ರಿಯನ್ನ ಫಿಲ್ ಮಾಡಬೇಕು. ಎಕ್ಸೆಪ್ಟ್ ಒನ್ ಎಕ್ಸೆಪ್ಷನ್. ಆ ಎಕ್ಸೆಪ್ಷನ್ ಯಾವುದು ಅಂತ ಐ ರಿಪೀಟ್ ಅಗೇನ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ನಾವು ಡಿಗ್ರೀಸ್ ಅನ್ನ ಡಿವೈಡ್ ಮಾಡೋದಾದ್ರೆ ಸೊ ಲೌಡ್ಲಿ ಅಂತಕ್ಕಂಥದ್ದು ಅಡ್ವರ್ಬ್ ಆಗಿರುತ್ತೆ. ಯೂಶಲಿ ಇದನ್ನ ನಾವು ಪಾಸಿಟಿವ್ ಡಿಗ್ರಿ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಮೋಸ್ಟ್ ಲೌಡ್ಲಿ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿ ಆಗಿರುತ್ತೆ. ಲೌಡೆಸ್ಟ್ ಅಂತಕ್ಕಂಥದ್ದು ಕೂಡ ಸೂಪರ್ಲೇಟಿವ್ ಡಿಗ್ರಿ ಆಗಿರುತ್ತೆ. ಸೊ ನನ್ ಆಫ್ ದಿ ಅಬೋವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಲೌಡೆಸ್ಟ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಮೋಸ್ಟ್ ಲೌಡ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ನಾವು ಲೌಡೆಸ್ಟ್ ಅಂತ ಫಿಲ್ ಮಾಡಬೇಕು. ನಾನು ಮುಂಚೆನೆ ಹೇಳಿದ್ದೆ ಮೋಸ್ಟ್ ಲೌಡ್ಲಿ ಅಂತ ಹೇಳೋದಿಲ್ಲ, ಲೌಡೆಸ್ಟ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಶಿ ಸ್ಪೀಕ್ಸ್ ದಿ ಲೌಡೆಸ್ಟ್ ಆಫ್ ಆಲ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಮೋಸ್ಟ್ ಲೌಡ್ಲಿ ಅಂತ ಹೇಳೋದಿಲ್ಲ, ಬಿಕಾಸ್ ಲೌಡ್ಲಿ ಅಂತಕ್ಕಂಥದ್ದು ಅಡ್ವರ್ಬ್ ಆಗಿ ನಾವು ಯೂಸ್ ಮಾಡ್ತೇವೆ. ಐ ಮೀನ್ ಟು ಸೇ ಈ ಲೌಡ್ಲಿ ಅಂತಕ್ಕಂಥದ್ದನ್ನ ಅಡ್ವರ್ಬ್ ಆಗಿ ನಾವು ಯೂಸ್ ಮಾಡ್ತೇವೆ. ಯೂಶಲಿ ಯಾವ ಪದ ಎಲ್ವೈಯಿಂದ ಎಂಡ್ ಆಗುತ್ತೆ ಅದನ್ನ ಸಾಮಾನ್ಯವಾಗಿ ನಾವು ಅಡ್ವರ್ಬ್ ಅಂತ ಹೇಳ್ತೇವೆ. ಬಟ್ ನಾವಿಲ್ಲಿ ಯೂಸ್ ಮಾಡಬೇಕಾಗಿರ್ತಕ್ಕಂಥದ್ದು ಅಬ್ಜೆಕ್ಟಿವ್ ಆಗಿರೋದ್ರಿಂದ ಸೊ ಇಲ್ಲಿ ದ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತು ಸೂಪರ್ಲೇಟಿವ್ ಡಿಗ್ರಿಗಿಂತ ದ ಬರಲೇಬೇಕು. ದಿ ಲೌಡೆಸ್ಟ್ ಆಫ್ ಆಲ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಹಿ ಡಸಂಟ್ ಸಿಂಗ್ ಆಸ್ ಡ್ಯಾಶ್ ಆಸ್ ಶಿ ಡಸ್ ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಕ್ಲೂ ಏನಂದ್ರೆ ಆಸ್ ಡ್ಯಾಶ್ ಆಸ್ ಅಂತ ಬಂದಾಗ ನಮ್ಗೆ ಗೊತ್ತು ನಾವು ಫಿಲ್ ಮಾಡಬೇಕಾಗಿರ್ತಕ್ಕಂಥ ಅಬ್ಜೆಕ್ಟಿವ್ ಕಂಪಲ್ಸರಿ ಪಾಸಿಟಿವ್ ಡಿಗ್ರಿಯಲ್ಲಿ ಇರಬೇಕಾಗಿರುತ್ತೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಪಾಸಿಟಿವ್ ಡಿಗ್ರಿ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡೋಣ. ಮೆಲೋಡಿಯಸ್ಲಿ, ಸೊ ದಿಸ್ ಕ್ಯಾನ್ ಬಿ ಪಾಸಿಟಿವ್ ಡಿಗ್ರಿ. ಮೆಲೋಡಿಸ್ಟ್ ಅಂತಕ್ಕಂಥ ಒಂದು ಪದ ಇಲ್ಲ, ಮೆಲೋಡಿಯರ್ ಅಂತಕ್ಕಂಥ ಪದ ಇಲ್ಲ, ಮೋರ್ ಮೆಲೋಡಿ ಅಂತಕ್ಕಂಥ ಒಂದು ಕಾಂಬಿನೇಷನ್ ಅನ್ನು ಕೂಡ ನಾವು ಯೂಸ್ ಮಾಡೋದಿಲ್ಲ. ಸೊ ಅಲ್ಲಿಗೆ ಸರಿಯಾಗಿರ್ತಕ್ಕಂಥ ಪದ ಮೆಲೋಡಿಯಸ್ ಅಂತ ಹೇಳಬೇಕು. ಸೊ ಇಲ್ಲಿ ನೋಡಿ, ಮೋರ್ ಮೆಲೋಡಿಯಸ್ಲಿ, ದೋ ಮೋಸ್ಟ್ ಮೆಲೋಡಿಯಸ್ಲಿ ಅಂತ ಹೇಳ್ತೇವೆ. 3 ಕನ್ವರ್ಷನ್ಸ್, ಒಂದು ಮೆಲೋಡಿಯಸ್ಲಿ, ಮೋರ್ ಮೆಲೋಡಿಯಸ್ಲಿ, ಇನ್ನೊಂದನ್ನ ದೋ ಮೋಸ್ಟ್ ಮೆಲೋಡಿಯಸ್ಲಿ ಅಂತ ಹೇಳ್ತೇವೆ. ಸೊ ಇದು ಪಾಸಿಟಿವ್ ಡಿಗ್ರಿ ಆಗಿರೋದ್ರಿಂದ ಹಿ ಡಸ್ ನಾಟ್ ಸಿಂಗ್ ಆಸ್ ಮೆಲೋಡಿಯಸ್ಲಿ ಆಸ್ ಶಿ ಡಸ್ ಅಂತಕ್ಕಂಥದ್ದು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಇಲ್ಲಿಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಪ್ರಶ್ನೆಗಳನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಪಿಕ್ ದ ವರ್ಡ್ ದಟ್ ಡಸ್ ನಾಟ್ ಮೀನ್ ಇಂಪ್ರೂವ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಂಪ್ರೂವ್ ಈ ಪದಕ್ಕೆ ಸಮಂಜಸವಾಗಿಲ್ಲದ ಒಂದು ಪದವನ್ನು ನೀವು ಹುಡುಕಿ ಅಂತ ಕೊಟ್ಟಿದ್ದಾರೆ. ಸೊ ಇಂಪ್ರೂವ್ ಅಂದರೆ ಏನು? ವೃದ್ಧಿ ಆಗ್ತಕ್ಕಂಥದ್ದು ಅಥವಾ ಡೆವಲಪ್ ಆಗೋದನ್ನು ನಾವು ಇಂಪ್ರೂವ್ ಅಂತ ಕರಿತೇವೆ. ಸೊ ಪದೇ ಪದೇ ನಾವು ಇಂಗ್ಲೀಷ್ ಗ್ರಾಮರನ್ನು ಓದ್ತಾ ಅಥವಾ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುತ್ತಾ ನಾವು ಕೂಡ ಇಂಗ್ಲೀಷಲ್ಲಿ ಇಂಪ್ರೂವ್ ಆಗ್ತೇವೆ. ಹಾಗಿದ್ರೆ ಇಂಪ್ರೂವ್ ಅನ್ನೋ ಪದಕ್ಕೆ ಸಮನಾರ್ಥವಾಗಿರ್ತಕ್ಕಂಥ ಪದಗಳನ್ನು ಹೊರತುಪಡಿಸಿ ಯಾವುದು ಅದಕ್ಕೆ ಮ್ಯಾಚ್ ಆಗಲ್ಲ ಆ ಪದವನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ.
ಇದ್ದಾರೆ. ಸೊ ಮೊದಲನೇ ಆಪ್ಷನ್ ಎಂಡ್ಯೂರ್ ಅಂತ ಕೊಟ್ಟಿದ್ದಾರೆ. ಸಪೋಸ್ ನನಗೆ ಎಂಡ್ಯೂರ್ ಅಂತಕ್ಕಂಥ ಮೀನಿಂಗ್ ಗೊತ್ತಿಲ್ಲ, ಸೊ ಅದನ್ನು ನಾವು ಪೆಂಡಿಂಗಲ್ಲಿ ಇಟ್ಕೊಳ್ಳೋಣ. ಎನ್ಹ್ಯಾನ್ಸ್ ಅಂದರೆ ಡೆಫಿನೆಟ್ಲಿ ಜಾಸ್ತಿ ಆಗೋದು. ಸೊ ಇಂಪ್ರೂವ್ ಅನ್ನೋ ಪದಕ್ಕೆ ಅದು ಸಮಾನಾರ್ಥಕ ಪದವಾಗಿರುತ್ತೆ. ಎನ್ರಿಚ್ ಅಂದರೆ ಕೂಡ ರಿಚ್ ಅಂದ್ರೇ ಜಾಸ್ತಿ, ಸೊ ಎನ್ರಿಚ್ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಇಂಪ್ರೂವ್ ಅಂದ್ರೂ ಒಂದೇ, ಎನ್ರಿಚ್ ಅಂತಕ್ಕಂಥದ್ದು ಕೂಡ ಅದಕ್ಕೆ ಸರಿಯಾದ ಅರ್ಥವಾಗಿರುತ್ತೆ. ಡೆಫಿನೆಟ್ಲಿ ಎನ್ಲಾರ್ಜ್ ಅಂದರೆ ದೊಡ್ಡದಾಗೋದು, ಇಂಪ್ರೂವ್ ಅಂದ್ರೂ ಒಂದೇ, ದೊಡ್ಡದಾಗೋದು ಅಂದ್ರೂ ಒಂದೇ. ಸೊ ಅಲ್ಲಿಗೆ ಈ ಮೂರು ಆಪ್ಷನ್ಸ್ಗಳು ಕೂಡ ಇಂಪ್ರೂವ್ ಅನ್ನೋದಕ್ಕೆ ಸಮಾನಾರ್ಥವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ಪದಗಳಾಗಿರ್ತವೆ. ಅಲ್ಲಿಗೆ ಯಾವುದು ಸಮಾನಾರ್ಥಕವಾಗಿರ್ತಕ್ಕಂಥ ಅರ್ಥವನ್ನು ಕೊಡೋದಿಲ್ಲ ಅಂದರೆ ಎಂಡ್ಯೂರ್ ಅಂದರೆ ಸಹಿಷ್ಣುತೆ ಅಂತ ಹೇಳ್ತೇವೆ. ಎಂಡ್ಯೂರ್ ಅಂತಕ್ಕಂಥದ್ದು ಇಂಪ್ರೂವ್ ಅನ್ನೋದಕ್ಕೆ ಡೈರೆಕ್ಟ್ ಮೀನಿಂಗ್ ಅನ್ನು ಕೊಡದೇ ಇರತಕ್ಕಂಥ ಒಂದು ಪದವಾಗಿರುತ್ತೆ. ಅಲ್ಲಿಗೆ ಎಂಡ್ಯೂರ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಒಂದು ಅಂಡರ್ಲೈನ್ಡ್ ಪದ ಕೊಟ್ಟಿರ್ತಾರೆ, ಅಂದರೆ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ. ಆ ಒಂದು ಅಂಡರ್ಲೈನ್ ಮಾಡಿರ್ತಕ್ಕಂಥ ಪದದ ಸಿನೋನಿಮ್ ಅಥವಾ ಸಮಾನಾರ್ಥಕವಾಗಿರ್ತಕ್ಕಂಥ ಒಂದು ಅರ್ಥವನ್ನ ಅಥವಾ ಒಂದು ಪದವನ್ನ ನಾವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಕೊಟ್ಟಿರ್ತಕ್ಕಂಥ ವಾಕ್ಯ ಏನು ಅಂದರೆ ಅಬ್ಸ್ಟಿನೇಟ್ ಪೀಪಲ್ ಮೇಕ್ ಅದರ್ಸ್ ಲೈಫ್ಸ್ ಡಿಫಿಕಲ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಬ್ಸ್ಟಿನೇಟ್, ಸಪೋಸ್ ಲೆಟಸ್ ಸೇ ಈ ಪದವನ್ನು ನಾನು ಜೀವನದಲ್ಲೇ ಕೇಳಿಲ್ಲ, ಬಟ್ ಮಿಕ್ಕಿದ ಎಲ್ಲ ಪದಗಳು ತುಂಬ ಸರಳವಾಗಿದೆ. ಅಂದರೆ ಅಬ್ಸ್ಟಿನೇಟ್, ಈ ರೀತಿಯ ಜನರು ಬೇರೆಯವರ ಜೀವನವನ್ನು ತುಂಬ ಕಠಿಣಗೊಳಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಅಬ್ಸ್ಟಿನೇಟ್ ಅಂತಕ್ಕಂಥದ್ದು ನೆಗೆಟಿವ್ ಪದ ಅಂತ ನನಗೆ ಗೊತ್ತಾಯಿತು. ಅಂದರೆ ನಮ್ಮ ಜೀವನ ಕಷ್ಟ ಆಗ್ತಾ ಇದೆ ಅಂದರೆ ಆ ವ್ಯಕ್ತಿ ಡೆಫಿನೆಟ್ಲಿ ನೆಗೆಟಿವ್ ಆಗಿರಬೇಕು. ಸೊ ನನಗೆ ಇವಾಗ ಕೇಳಿರ್ತಕ್ಕಂಥದ್ದು ಏನು ಅಂದರೆ ಸಿನೋನಿಮ್ ಕೇಳಿದ್ದಾರೆ, ಅಂದರೆ ಸಮಾನಾರ್ಥಕ ಪದ ಕೇಳಿದ್ದಾರೆ. ಅಲ್ಲಿಗೆ ನೆಗೆಟಿವ್ ಪದಕ್ಕೆ ಉತ್ತರ ನೆಗೆಟಿವೇ ಆಗಿರಬೇಕು, ಅದಕ್ಕೆ ಪಾಸಿಟಿವ್ ಉತ್ತರ ಆಗೋದಿಲ್ಲ. ಹಾಗಿದ್ರೆ ಆಪ್ಷನ್ಸ್ ಅನ್ನು ನಾವು ನೋಡ್ತಾ ಬರೋಣ. ಒಂದು ಇನ್ನೋಸೆಂಟ್ ಅಂತ ಕೊಟ್ಟಿದ್ದಾರೆ. ಇನ್ನೋಸೆಂಟ್ ಬಂದು ನೆಗೆಟಿವ್ ಆಗಿರೋದಿಲ್ಲ, ಅದೊಂದು ಮುಗ್ಧತೆ ಅಂತ ಹೇಳ್ತೇವೆ, ಅದು ಪಾಸಿಟಿವ್ ಆಗಿರುತ್ತೆ. ಅದಾದ್ಮೇಲೆ ಸಬ್ಮಿಸಿವ್ ಅಂತ ಹೇಳ್ತೇವೆ. ಸಬ್ಮಿಸಿವ್ ಅಂದರೆ ತುಂಬ ಅವರು ನಾವು ತುಂಬ ವಿನಯವಾಗಿರ್ತಕ್ಕಂಥವ್ರನ್ನ ಅಥವಾ ತುಂಬ ಸಬ್ಮಿಸಿವ್ ಆಗಿರ್ತಕ್ಕಂಥದ್ದು, ಅಥವಾ ಅವರು ನಾವು ಹೇಳದೇನೆ ಅವರು ತುಂಬ ಹಾನೆಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಶರಣಾತೀತ ವ್ಯಕ್ತಿಗಳು ಅಂತ ಹೇಳ್ತೇವೆ, ಸಬ್ಮಿಸಿವ್ ಅಂತ ಹೇಳ್ತೇವೆ. ಇದು ಕೂಡ ಒಂದು ಪಾಸಿಟಿವ್ ಆಗಿರುತ್ತೆ, ಇದನ್ನು ಕೂಡ ನಾವು ಹೇಳೋಕ್ಕಾಗಲ್ಲ. ಸ್ಟಬ್ಬನ್ ನನಗೆ ಪದ ಗೊತ್ತಿಲ್ಲ, ಸೊ ಅದನ್ನು ಪೆಂಡಿಂಗಲ್ಲಿ ಇಟ್ಕೊಳ್ಳೋಣ. ಅನ್ಹ್ಯಾಪಿ ಅಂತ ಪದ ಕೊಟ್ಟಿದ್ದಾರೆ, ಇದು ಕೂಡ ನೆಗೆಟಿವ್ ಆಗಿರುತ್ತೆ. ಸೊ ಇವಾಗ ಅನ್ಹ್ಯಾಪಿ ಪೀಪಲ್ ಮೇಕ್ ಅದರ್ಸ್ ಲೈಫ್ ಡಿಫಿಕಲ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಂತೋಷವಾಗಿಲ್ಲದ ವ್ಯಕ್ತಿಗಳು ಬೇರೆಯವರ ಜೀವನವನ್ನು ಕಷ್ಟಪಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಟ್ ಈಸ್ ಕಂಡೀಷ್ನಲ್ ಆಗಿರುತ್ತೆ, ಅಂದರೆ ಅವ್ರ ಬಗ್ಗೆ ನಾವು ಕನ್ಸರ್ನ್ ಮಾಡಿದ್ರೆ ನಮಗೆ ಅದು ಅನ್ಹ್ಯಾಪಿ ಆಗುತ್ತೆ, ಅದರ್ವೈಸ್ ವಿ ಡೋಂಟ್ ಈವನ್ ಬಾದರ್. ಬಟ್ ಸ್ಟಬ್ಬನ್ ಅಂತ ಹೇಳ್ತೀರಲ್ವಾ, ಸ್ಟಬ್ಬನ್ ಅಂದರೆ ಹಠ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಸ್ಟಬ್ಬನ್ ಅಂತ ಹೇಳ್ತೇವೆ. ಯೂಶಲಿ ಯಾರು ಹಠ ಮಾಡ್ತಾರೆ, ಸೊ ಅವ್ರ ಹತ್ರ ಜೀವನ ಮಾಡ್ತಕ್ಕಂಥದ್ದು ಬಹಳ ಕಷ್ಟವಾಗಿರುತ್ತೆ. ಅನ್ಹ್ಯಾಪಿ ಆದರೂ ಇದ್ರೂ ಓಕೆ, ಸೊ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಸೊ ಯು ಕ್ಯಾನ್ ಲೀಡ್ ಯುವರ್ ಓನ್ ಪರ್ಸನಲ್ ಲೈಫ್ ಆಗಿರುತ್ತೆ. ಬಟ್ ಸ್ಟಬ್ಬನ್ ಬಂದಾಗ ದಟ್ ಕಂಡೀಷನ್ ಇಟ್ ಸೆಲ್ಫ್ ಇಸ್ ದೇ ಆರ್ ನಾಟ್ ಲಿಸ್ನಿಂಗ್ ಟು ಯು ಅನ್ನೋದು ಅದರ ಅರ್ಥವಾಗಿರುತ್ತೆ. ಸೊ ಸ್ಟಬ್ಬನ್ ಅಂದರೆ ಹಠ ಅಂತಕ್ಕಂಥದ್ದು ಇದರ ಅರ್ಥವಾಗಿರುತ್ತೆ. ಸೊ ಹಠ ಅಂತಕ್ಕಂಥದ್ದು ಕೂಡ ನೆಗೆಟಿವ್ ಮೀನಿಂಗ್ ಆಗಿರೋದ್ರಿಂದ, ಸೊ ಸಿನೋನಿಮ್ ಕೇಳಿದಾಗ ಅದು ನೆಗೆಟಿವ್ ಆಗಿದ್ರೆ ನಿಮ್ಮ ಆನ್ಸರ್ ಕೂಡ ನೆಗೆಟಿವ್ ಆಗಿರಬೇಕಾಗಿರುತ್ತೆ. ಸೊ ಅಬ್ಸ್ಟಿನೇಟ್ ಅಂದರೆ ಸ್ಟಬ್ಬನ್ ಪೀಪಲ್ ಮೇಕ್ ಅದರ್ಸ್ ಲೈಫ್ಸ್ ಡಿಫಿಕಲ್ಟ್, ಅಂದರೆ ಈ ಒಂದು ಹಠವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಬೇರೊಂದು ವ್ಯಕ್ತಿಯ ಜೀವನವನ್ನು ಕಷ್ಟಪಡಿಸ್ತಾರೆ ಅಂತಕ್ಕಂಥದ್ದು ಸೊ ಈ ಒಂದು ವಾಕ್ಯಕ್ಕೆ ಸರಿಯಾಗಿರ್ತಕ್ಕಂಥ ಅರ್ಥವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಸೇವರಿ ಫುಡ್ಸ್ ಆರ್ ನಾಟ್ ನೆಸೆಸರಿಲಿ ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಕ್ಯಾಟಗರಿ ಆಫ್ ಫುಡ್ ಆಗಿರುತ್ತೆ. ಆ ಒಂದು ಆಹಾರ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಕ್ಕಂಥ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಸೇವರಿ ಅಂದರೆ ಏನು? ಸೊ ಸೇವರಿ ಅಂದರೆ ಫಾರ್ ಎಕ್ಸಾಂಪಲ್ ನೆಗೆಟಿವ್ ಅಂತ ತಗೊಳ್ಳೋಣ, ಯಾಕಂದರೆ ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದಾಗಲ್ಲ ಅನ್ನುವ ಕಾರಣದಿಂದ ನೆಗೆಟಿವ್ ಅಂತ ತಗೊಳ್ಳೋಣ. ಅಲ್ಲಿಗೆ ಸಾಲ್ಟ್ ಅಂದರೆ ಇದು ಕೂಡ ನೆಗೆಟಿವ್, ನಾವು ಜಾಸ್ತಿ ನೆಗೆಟಿವ್ ಅಥವಾ ಸಾಲ್ಟನ್ನು ತಿನ್ನಬಾರ್ದು. ಆಯಿಲಿ ಇದನ್ನು ಕೂಡ ನಾವು ಜಾಸ್ತಿ ತಿನ್ನಬಾರ್ದು. ಎಪಟೈಸಿಂಗ್ ಅಂದರೆ ಓಕೆ, ಅಂದರೆ ನಮಗೆ ಹಸಿವನ್ನು ಜಾಸ್ತಿ ಮಾಡ್ತಕ್ಕಂಥ ಆಹಾರ ಅದು ಒಳ್ಳೆಯದಾಗಿರುತ್ತೆ. ರ್ಯಾನ್ಸಿಡ್ ಅಂದರೆ ಅದು ಕೂಡ ಕೆಟ್ಟದು. ರ್ಯಾನ್ಸಿಡ್ ಅಂದರೆ ಈ ಕಮಟುವಿಕೆ ಅಂತ ಹೇಳ್ತೇವೆ, ಅಂದರೆ ಆಯಿಲಿ ಪ್ರಾಡಕ್ಟ್ಸ್ ಅದು ಕೆಟ್ಟೋಗೋದಕ್ಕೆ ನಾವು ರ್ಯಾನ್ಸಿಡ್ ಅಂತ ಹೇಳ್ತೇವೆ. ಅಲ್ಲಿಗೆ 3 ಆನ್ಸರ್ ಬಂದಿರುತ್ತೆ. ಸೊ ಈ 3 ಆನ್ಸರಲ್ಲಿ ಬೆಸ್ಟ್ ಆನ್ಸರ್ ಯಾವುದು ಅಂದರೆ, ಯಾಕಂದರೆ ನಾವು ಆಯಿಲಿ ಫುಡ್ಡನ್ನು ತೊಗೋಬೋದು, ಬಟ್ ಅದು ಲಿಮಿಟಲ್ಲಿದ್ದರೆ ಓಕೆ ಆಗಿರುತ್ತೆ. ನಾವು ಕಂಪ್ಲೀಟಾಗಿ ಆಯಿಲನ್ನು ಬಾಯ್ಕಾಟ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ನಮ್ಮ ದೇಹಕ್ಕೆ ಸರ್ಟನ್ ಅಮೌಂಟ್ ಆಫ್ ಕೊಲೆಸ್ಟ್ರಾಲ್ ಅಥವಾ ಆಯಿಲ್ ಕೂಡ ಬೇಕಾಗಿರುತ್ತೆ. ಸೊ ಅಲ್ಲಿಗೆ ಈ ಆಪ್ಷನನ್ನು ನಾವು ತೆಗೆದಾಕ್ಬೋದಾಗಿರುತ್ತೆ. ಬಟ್ ರ್ಯಾನ್ಸಿಡ್ ಫುಡ್ಡನ್ನು ಯಾರೂ ತಿನ್ನೋದಿಲ್ಲ, ಅಂದರೆ ಹಾಳಾಗಿರ್ತಕ್ಕಂಥ ಆಹಾರವನ್ನು ಯಾರೂ ತಿನ್ನೋದಿಲ್ಲ. ಸೊ ಅದಕ್ಕೆ ಇದನ್ನು ಅನ್ಹೆಲ್ತಿ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ಸಾಲ್ಟಿ ಫುಡ್ ಏನಿರುತ್ತೆ, ಸಾಲ್ಟಿ ಅಂದರೆ ಎಕ್ಸಸ್ ಉಪ್ಪನ್ನು ಹೊಂದಿರತಕ್ಕಂಥ ಆಹಾರ, ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಸೇವರಿ ಫುಡ್ ಅಂತ ಹೇಳ್ತೇವೆ. ಯೂಶಲಿ ಬೇಕ್ರಿ ಫುಡ್ ಏನಿರುತ್ತೆ ಅದನ್ನು ನಾವು ಸೇವರಿ ಫುಡ್ ಅಂತ ಕರಿತೇವೆ. ಕಾರಣ ಏನಂದರೆ ಅದು ದೀರ್ಘಕಾಲ ಕೆಡದೇ ಇರಲಿ ಅಂತ ಅವರು ಸ್ವಲ್ಪ ಸಾಲ್ಟನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಆ ರೀತಿಯ ಪದಾರ್ಥಗಳನ್ನು ನಾವು ಸೇವರಿ ಫುಡ್ ಅಂತ ಹೇಳ್ತಕ್ಕಂಥದ್ದು.
ಇರೋದು. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ದ ಎರಿಂಗ್ ಅಕೌಂಟೆಂಟ್ ವಾಸ್ ಆರ್ಡರ್ಡ್ ಟು ಮೇಕ್ ಫುಲ್ ರೆಸ್ಟಿಟ್ಯೂಷನ್ ಟು ದಿ ಅಗ್ರೀವ್ಡ್ ಕಸ್ಟಮರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಒಬ್ಬ ಅಕೌಂಟೆಂಟ್ ಇದ್ದಾನೆ ನಿಮ್ಮ ಆಫೀಸಲ್ಲಿ. ಅಕೌಂಟೆಂಟ್ ಅಂದರೆ ಡೆಫಿನೆಟ್ಲಿ ನಮಗೆ ಗೊತ್ತು, ನಿಮ್ಮ ಆಫೀಸಲ್ಲಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಸೊ ಅವನು ಎರ್ರಿಂಗ್ ಅಕೌಂಟೆಂಟ್ ಅಂತ ಹೇಳಿದ್ದಾರೆ. ಎರ್ರಿಂಗ್ ಈಸ್ ರಿಲೇಟೆಡ್ ಟು ಎರರ್ ಅಂತ ಹೇಳ್ತೇವೆ, ಅಂದರೆ ತಪ್ಪು ಮಾಡ್ತಕ್ಕಂಥ ಒಬ್ಬ ಅಕೌಂಟೆಂಟ್ ನಿಮ್ಮ ಹತ್ರ ಇದ್ದಾನೆ. ಸೊ ವಾಸ್ ಆರ್ಡರ್ಡ್ ಅಂದರೆ ಅವನಿಗೆ ಆ ಆಫೀಸಿಂದ ಒಂದು ಆರ್ಡರನ್ನು ಮಾಡಿದ್ದಾರೆ, ಮೇಕ್ ಫುಲ್ ರೆಸ್ಟಿಟ್ಯೂಷನ್ ಟು ದಿ ಅಗ್ರೀವ್ಡ್ ಕಸ್ಟಮರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಕಸ್ಟಮರ್ಸ್ಗೆ ನೀನು ರೆಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅಥವಾ ರೆಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕ್ಲೂ ಏನು ಅಂದರೆ ಎರ್ರಿಂಗ್ ಅಂತ ಕೊಟ್ಟಿದ್ದಾರೆ. ಎರ್ರಿಂಗ್ ಅಂದರೆ ಅವನು ತಪ್ಪು ಮಾಡಿದ್ದಾನೆ, ಅರ್ಥ ಆಯ್ತಲ್ವಾ? ನೀನು ತಪ್ಪು ಮಾಡಿದ್ಯಾ ಅದನ್ನು ತಿದ್ದುಕೋ ಅಂತಕ್ಕಂಥ ಒಂದು ಆರ್ಡರನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಏನು ಅಂತ ನಾವು ನೋಡ್ತಾ ಬರೋಣ. ಒಂದು ಅಪಾಲಜಿ ಅಂದರೆ ಅವರನ್ನು ಕ್ಷಮೆ ಕೇಳು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ರಿಟರ್ನ್ ಆಫ್ ಮನಿ ಅಂದರೆ ಅವರ ದುಡ್ಡನ್ನು ನೀನು ವಾಪಸ್ ಕೊಡು ಅಂತ ಹೇಳ್ತಾ ಇದ್ದಾರೆ. ಅಕ್ನಾಲೇಜ್ಮೆಂಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಕ್ನಾಲೇಜ್ಮೆಂಟ್ ಅಂದರೆ ಅವರನ್ನು ಗುರುತಿಸು ಅಂತ ಹೇಳ್ತಕ್ಕಂಥದ್ದು. ಅದಾದಮೇಲೆ ಎಕ್ಸ್ಪ್ಲನೇಷನ್ ಅಥವಾ ಅದಕ್ಕೆ ವಿವರಣೆ ಕೊಡು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವನು ಅಕೌಂಟೆಂಟ್ ಆಗಿರೋದ್ರಿಂದ ಈಸಿಯಾಗಿ ನೀವು ಆನ್ಸರನ್ನು ಸ್ಪಾಟ್ ಮಾಡ್ಬೋದು ಆಗಿರುತ್ತೆ. ಸೊ ಅವನು ಅಕೌಂಟೆಂಟ್ ಆಗಿರೋದ್ರಿಂದ ಅವನ ರೆಸ್ಪಾನ್ಸಿಬಿಲಿಟಿ, ಅವನು ಬೈ ಮಿಸ್ಟೇಕ್ ಇಂದ ಅವ್ರ ಹತ್ರ ಜಾಸ್ತಿ ದುಡ್ಡನ್ನು ತಗೊಂಡಿದ್ದಾನೆ. ಸೊ ಅದನ್ನು ವಾಪಸ್ ಮಾಡು ಅಂತಕ್ಕಂಥದ್ದು ಇದರ ಅರ್ಥವಾಗಿರುತ್ತೆ. ಸೊ ರೆಸ್ಟಿಟ್ಯೂಷನ್ ಅಂದರೆ ರಿಟರ್ನ್ ಆಫ್ ಮನಿ ಅಥವಾ ಗಿವಿಂಗ್ ಬ್ಯಾಕ್, ಅದನ್ನು ನಾವೇನಂತ ಕರಿತೀವಿ ಅಂದರೆ ರೆಸ್ಟಿಟ್ಯೂಷನ್ ಅಂತ ಕರಿತೇವೆ. ಸೊ ಈ ಪ್ರಶ್ನೆಗೆ ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಮೂರನೇ ಪ್ರಶ್ನೆಗೆ ಬರೋಣ. ಇಫ್ ವಿ ಆರ್ ಸರ್ವೀಲ್, ಇಟ್ ಡಸಂಟ್ ಹೆಲ್ಪ್ ಅಸ್ ಇನ್ ಅರ್ನಿಂಗ್ ಸೆಲ್ಫ್ ರೆಸ್ಪೆಕ್ಟ್. ಅಂದರೆ ನಾವು ಈ ರೀತಿಯ ಕ್ಯಾರೆಕ್ಟರನ್ನು ಹೊಂದಿದ್ರೆ, ಸರ್ವೀಲ್ ಅಂತಕ್ಕಂಥ ಒಂದು ಗುಣವನ್ನು ಹೊಂದಿದ್ರೆ ನಮಗೆ ಸಮಾಜದಲ್ಲಿ ಒಂದು ಮರ್ಯಾದೆ ಸಿಕ್ಕೋದಿಲ್ಲ ಅಥವಾ ರೆಸ್ಪೆಕ್ಟ್ ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಸರ್ವೀಲ್ ಅಂತಕ್ಕಂಥದ್ದು ಒಂದು ನೆಗೆಟಿವ್ ಗುಣ ಅಂತ ನಮಗೆ ಗೊತ್ತಾಯಿತು. ಹಾಗಿದ್ರೆ ಸೊ ನಾವು ಫೈಂಡ್ ಔಟ್ ಮಾಡ್ತಕ್ಕಂಥ ಮೀನಿಂಗ್ ಕೂಡ ನೆಗೆಟಿವ್ ಆಗೇ ಇರಬೇಕಾಗಿರುತ್ತೆ. ನೋಡಿ, ಸಾಫ್ಟ್ ಅಂತ ಕೊಟ್ಟಿದ್ದಾರೆ, ಅಂದರೆ ಮೃದುವಾದ ವ್ಯಕ್ತಿಗಳು. ಸೊ ಇದಕ್ಕೂ ಸಾಫ್ಟ್ ಅನ್ನೋದು ಒಳ್ಳೆ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಸೊ ಅದನ್ನು ನೆಗೆಟಿವ್ ಮಾಡೋಕ್ಕಾಗಲ್ಲ. ಸ್ಲೇವಿಶ್ ಅಂತ ಕೊಟ್ಟಿದ್ದಾರೆ. ನೋಡಿ, ಸ್ಲೇವ್ ಅಂತ ನೀವು ಒಂದು ಪದವನ್ನು ಕೇಳಿರ್ತೀರ, ಗುಲಾಮರಾಗಿ ಇರ್ತಕ್ಕಂಥದ್ದು. ಸೊ ಗುಲಾಮರಾಗಿ ನಾವಿದ್ರೆ, ನಾವು ಎಷ್ಟು ಗುಲಾಮರಾಗಿರ್ತೀರೋ ಅಷ್ಟು ಮರ್ಯಾದೆಯನ್ನು ನಾವು ಕಳ್ಕೊಳ್ತೇವೆ. ಸೊ ಪ್ರಾಬಬಲಿ ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಜನರಸ್ ಅಂದರೆ ತುಂಬ ಈಸಿಯಾಗಿ ಜನರಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ನಾವು ಜನರಸ್ ಅಂತ ಕರಿತೇವೆ. ಕನ್ನಿಂಗ್ ಅಂದರೆ ಪಿತೂರಿ ಮಾಡ್ತಕ್ಕಂಥದ್ದು ಅಥವಾ ನಯವಂಚಕರನ್ನು ನಾವು ಕನ್ನಿಂಗ್ ಅಂತ ಹೇಳ್ತೇವೆ. ಬಟ್ ಇವೆರಡರಲ್ಲಿ ಬೆಸ್ಟ್ ಆನ್ಸರ್ ಯಾವುದಾಗಿರುತ್ತೆ ಅಂದರೆ ಸ್ಲೇವಿಶ್. ಅಂದರೆ ನಾವು ಎಷ್ಟು ಸ್ಲೇವಿಶ್ ಆಗಿರ್ತೇವೆ, ಎಷ್ಟು ಜೀತದ ಆಳುಗಳಾಗಿ ನಾವು ಬಿಹೇವ್ ಮಾಡ್ತೇವೆ, ಅಷ್ಟು ನಮಗೆ ಮರ್ಯಾದೆ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಪದದ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸರ್ವೀಲ್ ಅಂದರೆ ಸ್ಲೇವಿಶ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಇಷ್ಟು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವೆಶನ್ಸ್ ಏನಿರ್ತವೆ, ಇದು ಆಂಟೋನಿಮ್ ಅಥವಾ ವಿರುದ್ಧಾರ್ಥಕ ಪದಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಹಾಗಿದ್ರೆ ಮೊದಲನೇ ಪ್ರಶ್ನೆಗೆ ಬರೋಣ. ಮೈ ಗ್ರ್ಯಾಂಡ್ ಫಾದರ್ ಸ್ಯಾಂಕ್ ಡೌನ್ ಇನ್ ಟು ದಿ ವಾಲ್ಯೂಮಿನಸ್ ಆರ್ಮ್ ಚೇರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಅಜ್ಜ ಸ್ಯಾಂಕ್ ಅಂದರೆ ಮುಳುಗೋಗೋದು, ಸಿಂಕ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಸಿಂಕ್ ಅಂದರೆ ಪ್ರೆಸೆಂಟ್ ಟೆನ್ಸ್, ಇದನ್ನು ಪಾಸ್ಟ್ ಟೆನ್ಸಲ್ಲಿ ಹೇಳುವಾಗ ಸ್ಯಾಂಕ್ ಅಂತ ಹೇಳ್ತೇವೆ. ಸೊ ಸಿಂಕ್ ಅಂದರೆ ಮುಳುಗೋದು, ಸ್ಯಾಂಕ್ ಅಂದರೆ ಮುಳುಗೋಗಿದ್ದಾನೆ ಅಂತ, ಆಲ್ರೆಡಿ ಆಕ್ಷನ್ ಮುಗ್ದೋಗಿದೆ ಅನ್ನೋದಕ್ಕೆ ಸ್ಯಾಂಕ್ ಅಂತ ಹೇಳ್ತೇನೆ. ಅಂದರೆ ನನ್ನ ಅಜ್ಜ ಒಂದು ಆರ್ಮ್ ಚೇರ್ ಇದೆ, ಒಂದು ಸೋಫಾ ಅಂತ ತಿಳ್ಕೊಳ್ಳಿ, ಅದರ ಒಳಗಡೆ ಮುಳುಗೋಗಿದ್ದಾನೆ. ವಾಲ್ಯೂಮಿನಸ್ ಆರ್ಮ್ ಚೇರ್ ಅಂತ ಹೇಳ್ತಾರೆ. ವಾಲ್ಯೂಮ್ ಅಂದರೆ ದೊಡ್ಡದು, ವಾಲ್ಯೂಮಿನಸ್ ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂಥ ಆರ್ಮ್ ಚೇರಲ್ಲಿ ತನ್ನ ಗ್ರ್ಯಾಂಡ್ ಫಾದರ್ ಮುಳುಗೋಗಿದ್ದಾನೆ. ಅದರ ಅರ್ಥ ಏನು ಅಂದರೆ, ಮುಳುಗೋಗಿದ್ದಾನೆ ಅಂದರೆ ಆ ಒಂದು ಆರ್ಮ್ ಚೇರ್ ಅಂತಕ್ಕಂಥದ್ದು ಅವರ ಗ್ರ್ಯಾಂಡ್ ಫಾದರ್ಗಿಂತ ತುಂಬ ಗಾತ್ರದಲ್ಲಿ ದೊಡ್ಡದಾಗಿದೆ ಅಂತ ಹೇಳೋದಕ್ಕೆ ವಾಲ್ಯೂಮಿನಸ್ ಅಂತ ಒಂದು ಪದವನ್ನು ಯೂಸ್ ಮಾಡಿರ್ತಾರೆ. ಬಟ್ ನಾನು ಇವಾಗ ಫೈಂಡ್ ಔಟ್ ಮಾಡಬೇಕಾಗಿರ್ತಕ್ಕಂಥದ್ದು ಆಂಟೋನಿಮ್, ವಿರುದ್ಧಾರ್ಥಕ ಪದವನ್ನು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ವಾಲ್ಯೂಮಿನಸ್ ಅನ್ನೋದನ್ನು ಪಾಸಿಟಿವ್ ಆಗಿ ತಗೊಳ್ಳೋಣ. ಸಪೋಸ್ ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ, ತುಂಬ ದೊಡ್ಡದಾಗಿದೆ ಅನ್ನೋದನ್ನ ಪಾಸಿಟಿವ್ ಆಗಿ ನಾವು ಕನ್ಸಿಡರ್ ಮಾಡೋಣ. ಸೊ ನಾವು ಆಂಟೋನಿಮನ್ನು ಫೈಂಡ್ ಔಟ್ ಮಾಡ್ತಾ ಇರೋದ್ರಿಂದ ನನ್ನ ಆನ್ಸರ್ ಏನಾಗಿರ್ಬೇಕಂದ್ರೆ ನೆಗೆಟಿವ್ ಆಗಿರಬೇಕು. ಸೊ ಸಿನೋನಿಮ್ ಆಗಿದ್ರೆ ಪಾಸಿಟಿವ್ಗೆ ಪಾಸಿಟಿವ್, ನೆಗೆಟಿವ್ಗೆ ನೆಗೆಟಿವೇ ಫೈಂಡ್ ಔಟ್ ಮಾಡಬೇಕು. ಆಂಟೋನಿಮ್ ಆಗಿದ್ರೆ ಪಾಸಿಟಿವ್ಗೆ ನೆಗೆಟಿವ್, ನೆಗೆಟಿವ್ಗೆ ಪಾಸಿಟಿವನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಸ್ಮಾಲ್ ಅಂದರೆ ಚಿಕ್ಕದು, ನೆಗೆಟಿವ್ ಅಂತ ತಗೊಳ್ಳೋಣ. ಲಾರ್ಜ್ ಅಂದರೆ ದೊಡ್ಡದು, ವಾಸ್ಟ್ ಅಂದರೆ ಕೂಡ ದೊಡ್ಡದು, ಸ್ಪೇಷಿಯಸ್ ಅಂದರೆ ಕೂಡ ದೊಡ್ಡದಾಗಿರುತ್ತೆ. ಸೊ ಈ ಮೂರು ಪದಗಳು ಪಾಸಿಟಿವ್ ಮೀನಿಂಗನ್ನು ಕೊಡುತ್ತೆ. ನೆಗೆಟಿವ್ ಅಂದರೆ ಚಿಕ್ಕದಾಗಿರೋದನ್ನ, ಅಂದರೆ ವಾಲ್ಯೂಮ್ನೆಸ್ ದೊಡ್ಡದಾಗಿರೋದನ್ನು ನಾವು ಪಾಸಿಟಿವ್ ಅಂತ ತಗೊಂಡ್ರೆ, ಸ್ಮಾಲನ್ನು ನಾವು ನೆಗೆಟಿವ್ ಆಗಿ ತಗೋಬೋದಾಗಿರುತ್ತೆ. ಅಲ್ಲಿಗೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ
ಉತ್ತರ ಸ್ಮಾಲ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ವಿರುದ್ಧ ಪದವ ಅಥವಾ ವಿರುದ್ಧ ಅರ್ಥವಾಗಿರುತ್ತೆ. ಮುಂದಿನ ಪ್ರಶ್ನೆಗೆ ಬರೋಣ. ವಿ ಹ್ಯಾವ್ ಅಬಂಡೆಂಟ್ ಎವಿಡೆನ್ಸ್ ಟು ಪ್ರೂವ್ ಹಿಸ್ ಗಿಲ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅವನ ತಪ್ಪನ್ನು ನಾವು ಪ್ರೂವ್ ಮಾಡಲಿಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಅಂತ ಹೇಳೋದಕ್ಕೆ ಅಬಂಡೆಂಟ್ ಅಂತ ಯೂಸ್ ಮಾಡಿದ್ದಾರೆ. ಅಂದರೆ ನನ್ನ ಹತ್ರ ಸಾಕಷ್ಟು ವಿಟ್ನೆಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇದನ್ನು ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡೋಣ. ಆಂಟನಿಮ್ ಆಗಿರೋದ್ರಿಂದ ನಾವು ಫೈಂಡ್ ಔಟ್ ಮಾಡ್ತಕ್ಕಂಥ ಉತ್ತರ ನೆಗೆಟಿವ್ ಆಗಿರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ಸ್ ಅನ್ನ ನೋಡ್ತಾ ಬರೋಣ. ರಿಚ್ ಅನ್ನೋದು ಪಾಸಿಟಿವ್ ಆಗಿರುತ್ತೆ, ಸ್ಕಾರ್ಸ್ ಅಂತಕ್ಕಂಥದ್ದು ನೆಗೆಟಿವ್. ಸೊ ಸ್ಕಾರ್ಸ್ ಅಂದ್ರೆ ತುಂಬಾ ಕಡಿಮೆ ಇರ್ತಕ್ಕಂಥದ್ದು ಅಥವಾ ಅದರ ಕ್ವಾಂಟಿಟಿ ಬಹಳ ಮಿನಿಮಮ್ ಆಗಿರ್ತಕ್ಕಂಥದ್ದನ್ನ ನಾವು ಸ್ಕೇರ್ ಸಿಟಿ ಅಂತ ಹೇಳ್ತೇವೆ. ಸ್ಕೇರ್ ಸಿಟಿ ಅಂದ್ರೆ ಬಹಳ ಕಡಿಮೆ ಇರೋದನ್ನ ನಾವು ಸ್ಕೇರ್ ಸಿಟಿ ಅಂತ ಹೇಳ್ತೇವೆ. ಸೊ ಸ್ಕಾರ್ಸ್ ಅಂತಕ್ಕಂಥದ್ದು ಅದೇ ಪದ ಆಗಿರುತ್ತೆ. ಸೊ ಅಲ್ಲಿಗೆ ಇದು ನೆಗೆಟಿವ್ ಮೀನಿಂಗ್ ಬಂತು. ಇನ್ಫೈನೈಟ್ ಅಂದ್ರೆ ಬಹಳ ಜಾಸ್ತಿ, ಇದು ಕೂಡ ಪಾಸಿಟಿವ್ ಮೀನಿಂಗ್ ಆಗಿರುತ್ತೆ. ಪ್ರೊಫ್ಯೂಸ್ ಅಂದ್ರೆ ಇದು ಕೂಡ ಬಹಳ ಜಾಸ್ತಿ, ಇದು ಕೂಡ ಪಾಸಿಟಿವ್ ಮೀನಿಂಗ್ ಆಗಿರುತ್ತೆ. ಅಲ್ಲಿಗೆ ಕೊಟ್ಟಿರ್ತಕ್ಕಂಥ ಅರ್ಥಗಳಲ್ಲಿ ಒಂದೇ ಒಂದು ನೆಗೆಟಿವ್ ಮೀನಿಂಗ್ ಯಾವ್ದಾಗಿರುತ್ತೆ ಅಂದ್ರೆ ಸ್ಕಾರ್ಸ್ ಅನ್ನೋದು ನೆಗೆಟಿವ್ ಮೀನಿಂಗ್ ಆಗಿರುತ್ತೆ. ಸಪೋಸ್ ಈ ಪದದ ಅರ್ಥ ಗೊತ್ತಿಲ್ಲದಿದ್ದರೂ ಕೂಡ ಇದಕ್ಕೆ ಪಾಸಿಟಿವ್ ನೆಗೆಟಿವ್ ಮಾಡ್ಕೊಂಡ್ರೆ ನೀವು ಸುಲಭವಾಗಿ ಆನ್ಸರ್ ಅನ್ನ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಒಂದು ಪ್ರಶ್ನೆಯಲ್ಲಿ 3 ಪಾಸಿಟಿವ್ ಬಂದಿದ್ರೆ ಡೆಫಿನೆಟ್ಲಿ ಇನ್ನೊಂದು ನೆಗೆಟಿವ್ ಇರಲೇಬೇಕಾಗಿರುತ್ತೆ. ಬಟ್ ಆ ಜಡ್ಜ್ಮೆಂಟ್ ಕರೆಕ್ಟ್ ಆಗಿರಬೇಕು. ಸೊ ನೀವು ಪದಗಳನ್ನ ಸರಿಯಾಗಿ ಪಾಸಿಟಿವ್ ಅಥವಾ ನೆಗೆಟಿವ್ ಮಾಡಿದ್ದೀವಾ ಅನ್ನೋದನ್ನ ನೀವು ಓಕೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಶಿ ಹೇಟೆಡ್. ಸೊ ಮುಂದಿನ ಪ್ರಶ್ನೆ, ಶಿ ಹೇಟೆಡ್ ದಿ ಇನ್ಸೊಲೆಂಟ್ ಟೋನ್ ಆಫ್ ಹಿಸ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಒಬ್ಬ ಹುಡುಗಿಯ ಬಗ್ಗೆ ಅಥವಾ ಒಬ್ಬ ಮಹಿಳೆಯ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅವರು ಒಬ್ಬ ವ್ಯಕ್ತಿಯನ್ನ ಹೇಟ್ ಮಾಡ್ತಾ ಇದ್ದಾರೆ. ಹೇಟ್ ಮಾಡಲಿಕ್ಕೆ ರೀಸನ್ ಏನು ಅಂದರೆ ಅವರ ಇನ್ಸೊಲೆಂಟ್ ಟೋನ್ ಅಂತ ಕೊಟ್ಟಿದ್ದಾರೆ. ಟೋನ್ ಅಂದರೆ ಅವರ ದಾಟಿ ಹೇಗಿದೆ ಅಂದರೆ ಇನ್ಸೊಲೆಂಟ್ ಆಗಿದೆ. ಸೊ ಈ ಒಂದು ಕಾರಣದಿಂದ ಅವ್ರನ್ನ ಹೇಟ್ ಮಾಡ್ತೀನಿ ಅಂತಕ್ಕಂಥ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಇನ್ಸೊಲೆಂಟ್ ಅಂತಕ್ಕಂಥದ್ದು ನೆಗೆಟಿವ್ ಮೀನಿಂಗ್ ಅಂತ ನಮಗೆ ಗೊತ್ತಾಯಿತು. ಕಾರಣ ಏನು ಅಂದರೆ ಅವಳು ಹೇಟ್ ಮಾಡ್ತಾ ಇರುವ ಕಾರಣದಿಂದ ಅದು ಡೆಫಿನೆಟ್ಲಿ ನೆಗೆಟಿವ್ ಮೀನಿಂಗ್ ಆಗಿರುತ್ತೆ. ಸೊ ಅದರಿಂದ ನಾವು ಫೈಂಡ್ ಔಟ್ ಮಾಡ್ತಕ್ಕಂಥ ಉತ್ತರ ಪಾಸಿಟಿವ್ ಆಗಿರಬೇಕು. ಬಿಕಾಸ್ ನಾವು ಫೈಂಡ್ ಔಟ್ ಮಾಡ್ತಾ ಇರ್ತಕ್ಕಂಥದ್ದು ಆಂಟನಿಮ್ ಆಗಿರುತ್ತೆ. ಹಾಗಿದ್ರೆ ಸೊ ಆನ್ಸರ್ಸ್ ಅನ್ನು ನಾವು ನೋಡ್ತಾ ಬರೋಣ. ರೆಸ್ಪೆಕ್ಟ್ಫುಲ್ ಅಂತಕ್ಕಂಥದ್ದು ಪಾಸಿಟಿವ್ ಆಗಿರುತ್ತೆ. ರಿಚ್ ಅಂತಕ್ಕಂಥದ್ದು ಕೂಡ ಪಾಸಿಟಿವ್ ಆಗಿರುತ್ತೆ. ಡಿಟರ್ಮೈಂಡ್ ಅಂದರೆ ದಿಟ್ಟತನವನ್ನು ಹೊಂದಿರತಕ್ಕಂಥದ್ದು ಅಥವಾ ನಮ್ಮ ಒಂದು ಗುರಿಯ ಕಡೆಗೆ ನಾವು ತುಂಬ ಇನ್ಕ್ಲೈನ್ಡ್ ಆಗಿರೋದನ್ನು ನಾವು ಡಿಟರ್ಮೈಂಡ್ ಅಂತ ಕರಿತೇವೆ. ಸೊ ಅದು ಕೂಡ ಪಾಸಿಟಿವ್ ಆಗಿರುತ್ತೆ. ಇನ್ನೊಂದು ಸುಲೆನ್ ಅಂತ ಕೊಟ್ಟಿದ್ದಾರೆ. ಸುಲೆನ್ ಅಂದರೆ ಬ್ಯಾಡ್ ಟೆಂಪರ್ಡ್ ಅಂದರೆ ಕೆಟ್ಟದಾಗಿರ್ತಕ್ಕಂಥ ಒಂದು ಬಿಹೇವಿಯರ್ ಇರ್ತಕ್ಕಂಥದ್ದನ್ನ ಸುಲೆನ್ ಅಂತ ಕರಿತೇವೆ. ಸೊ ಇದು ನೆಗೆಟಿವ್ ಮೀನಿಂಗ್ ಆಗಿರುತ್ತೆ. ನೆಗೆಟಿವ್ಗೆ ನೆಗೆಟಿವ್ ಆನ್ಸರ್ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ, ಪಾಸಿಟಿವ್ ಆನ್ಸರ್ ಆಗಬೇಕು. ಬಟ್ ಇಲ್ಲಿ ಕನ್ಫ್ಯೂಷನ್ ಏನಾಗುತ್ತೆ ಅಂದರೆ 3 ಪಾಸಿಟಿವ್ ಆನ್ಸರ್ಸನ್ನು ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಕ್ಲೂ ಏನು ಅಂದರೆ ನಾವು ಏನರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಅವನು ಮಾತಾಡ್ತಕ್ಕಂಥ ಒಂದು ಟೋನ್ ಅಥವಾ ದಾಟಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅಲ್ಲಿಗೆ ನಾವು ಫೈಂಡ್ ಔಟ್ ಮಾಡ್ತಾ ಇರ್ತಕ್ಕಂಥ ಆನ್ಸರ್ ಪಾಸಿಟಿವ್ ಆಗಿರಬೇಕು. ಅದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಮತ್ತು ಆ ಪಾಸಿಟಿವ್ ಆಗಿರ್ತಕ್ಕಂಥ ಆನ್ಸರ್ ನಾವು ಮಾತಾಡ್ತಕ್ಕಂಥ ಟೋನ್ ಅಥವಾ ದಾಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅರ್ಥವನ್ನು ಕೊಡಬೇಕು. ಹಾಗಿದ್ರೆ ಕೆನ್ ವಿ ಸೇ ರೆಸ್ಪೆಕ್ಟ್ಫುಲ್ ಟೋನ್ ಅಂತ ಹೇಳ್ಬೋದಾ? ಡೆಫಿನೆಟ್ಲಿ ಹೇಳ್ಬೋದು. ಯಾಕಂದರೆ ವ್ಯಕ್ತಿಗಳು ಮಾತಾಡುವಾಗ ಮರ್ಯಾದೆಯಿಂದ ಮಾತಾಡ್ತಾರೆ, ಒಬ್ಬೊಬ್ಬರು ಮರ್ಯಾದೆ ನೀಡದೆ ಮಾತಾಡ್ತಾರೆ. ಸೊ ಅದನ್ನು ನಾವು ಟೋನ್ಗೆ ಕನೆಕ್ಟ್ ಮಾಡ್ಬೋದಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಟರ್ಮ್ ಆಗಿರುತ್ತೆ. ರಿಚ್ ಟೋನ್ ಅಂತ ಹೇಳೋದಿಲ್ಲ, ಶ್ರೀಮಂತವಾಗಿರ್ತಕ್ಕಂಥ ಟೋನ್ ಅಂತ ಹೇಳೋದಿಲ್ಲ. ಅದಾದಮೇಲೆ ಡಿಟರ್ಮೈನ್ಡ್ ಟೋನ್ ಅಂತ ಕೂಡ ಹೇಳೋದಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾಗಿ ಸಮಂಜಸವಾಗಿರ್ತಕ್ಕಂಥದ್ದು ಆಪೋಸಿಟ್ ಮೀನಿಂಗ್ ಆಗಿರೋದ್ರಿಂದ ಇನ್ಸೊಲೆಂಟ್ಗೆ ನಾವು ರೆಸ್ಪೆಕ್ಟ್ಫುಲ್ ಅಂತಕ್ಕಂಥ ಒಂದು ಆಂಟನಿಮ್ ಅನ್ನ ಸರಿಯಾಗಿ ಚೂಸ್ ಮಾಡಬಹುದಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ದ ಪಿಕ್ಚರ್ ಹ್ಯಾಸ್ ಟೂ ಮಚ್ ರಿಡಂಡೆಂಟ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಚಿತ್ರವನ್ನು ನೋಡ್ತಾ ಇದ್ದಾರೆ, ಆ ಚಿತ್ರದಲ್ಲಿರ್ತಕ್ಕಂಥ ಒಂದು ಮಾಹಿತಿ ರಿಡಂಡೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ರಿಡಂಡ್ ಅಂತ ಅಂದರೆ ಅದರ ಆಪೋಸಿಟ್ ಮೀನಿಂಗ್ ಏನು ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಡೈಲೇಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಣ. ಎಂಪ್ಲಾಯ್ಡ್ ಅಂತ ಕೊಟ್ಟಿದ್ದಾರೆ. ಎಂಪ್ಲಾಯ್ಡ್ ಅಂದರೆ ಸೊ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರನ್ನ ನಾವು ಎಂಪ್ಲಾಯ್ಡ್ ಅಂತ ಕರಿತೇವೆ. ಸೊ ಅದಾದಮೇಲೆ ವಾಸ್ಟ್ ಅಂದರೆ ತುಂಬ ಜಾಸ್ತಿ ಅಂತಕ್ಕಂಥದ್ದು. ಸ್ಪೇಷಿಯಸ್ ಅಂದರೆ ತುಂಬ ಸ್ಥಳಾವಕಾಶದಿಂದ ಕೂಡಿರ್ತಕ್ಕಂಥ ಪ್ರದೇಶವನ್ನು ನಾವು ಸ್ಪೇಷಿಯಸ್ ಅಂತ ಹೇಳ್ತೇವೆ. ನೋಡಿ ಇಲ್ಲೂ ಕೂಡ ಅಷ್ಟೇ, ನಾವು ಪ್ರಶ್ನೆಯನ್ನು ಬಿಟ್ಟು ಬರಬಾರ್ದು. ಸ್ವಲ್ಪನಾದರೂ ನಾವು ಲಾಜಿಕ್ ಅಥವಾ ಕಾಮನ್ ಸೆನ್ಸನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ವಿ ನೀಡ್ ಟು ಟ್ರೈ. ಸೊ ಬಂದಿಲ್ಲ ಅಂದರೆ ಆಟೋಮ್ಯಾಟಿಕಲಿ ನಾವು ನೆಗೆಟಿವ್ ಮಾರ್ಕ್ಸನ್ನು ಲೂಸ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಅದನ್ನು ಸ್ಕಿಪ್ ಮಾಡ್ಬೋದಾಗಿರುತ್ತೆ. ಬಟ್ ಸ್ವಲ್ಪನಾದರೂ ನಾವು ಟ್ರೈ ಮಾಡೋಣ. ಫಾರ್ ಎಕ್ಸಾಂಪಲ್ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಚಿತ್ರದ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಚಿತ್ರದ ಅಲ್ಲಿ ಇರ್ತಕ್ಕಂಥ ಮಾಹಿತಿ ರಿಡಂಡೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಡೈಲೇಟ್ರಿ ಅಂತಕ್ಕಂಥ ಪದ ನನಗೆ ಗೊತ್ತಿಲ್ಲ.
ಎಂಪ್ಲಾಯ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಡೀಟೇಲ್ಗೂ ಪಿಕ್ಚರ್ಗೂ ಎಂಪ್ಲಾಯ್ಡ್ಗೂ ಯಾವುದೇ ಸಂಬಂಧ ಇಲ್ಲ. ಸೊ ಅದನ್ನು ನಾನು ಮೈನಸ್ ಮಾಡ್ಬೋದಾಗಿರುತ್ತೆ. ಐ ಕ್ಯಾನ್ ಸೇ ವಾಸ್ಟ್ ಡೀಟೇಲ್ಸ್ ಅಂದರೆ ತುಂಬ ಜಾಸ್ತಿ ಮಾಹಿತಿ ಅಂತ ಹೇಳ್ಬೋದು. ಸ್ಪೇಷಿಯಸ್ ಡೀಟೇಲ್ಸ್ ಅಂತ ಹೇಳೋದಿಲ್ಲ. ಅಲ್ಲಿಗೆ ಇದನ್ನು ಕೂಡ ನಾವು ಎಲಿಮಿನೇಟ್ ಮಾಡ್ಬೋದಾಗಿರುತ್ತೆ. ಅಲ್ಲಿಗೆ ಸೊ ನನಗೆ 2 ಆಪ್ಷನ್ಸ್ ಇದೆ. ಡೈಲೇಟ್ರಿ ಅಂತ ಚೂಸ್ ಮಾಡಬೇಕು ಅಥವಾ ವಾಸ್ಟ್ ಅಂತ ಚೂಸ್ ಮಾಡಬೇಕು. ಡೈಲೇಟ್ರಿ ಅಂತ ಹೇಳಿದ್ರೆ ಕೂಡ ತುಂಬ ಜಾಸ್ತಿ ಮಾಹಿತಿ ಅಂತ ಅರ್ಥ ಬರುತ್ತೆ. ಸೊ ವಾಸ್ಟ್ ಅಂತ ಹೇಳಿದ್ರು ಕೂಡ ತುಂಬ ಜಾಸ್ತಿ ಮಾಹಿತಿ ಅಂತ ಬರುತ್ತೆ. ಆ್ಯಕ್ಚುಲಿ ಈ ಪ್ರಶ್ನೆಯಲ್ಲೇ ಸ್ವಲ್ಪ ಮಿಸ್ಟೇಕ್ ಇರುತ್ತೆ. ಆಂಟನಿಮ್ ಕೇಳೋ ಬದಲು ಅವರು ಸಿನೋನಿಮ್ ಕೇಳ್ಬೋದಾಗಿತ್ತು. ಪ್ರಾಬಬಲಿ ಆ ವರ್ಷದಲ್ಲಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನು? ರಿಡಂಡೆಂಟ್ ಅಂದರೆ ಏನು? ರಿಡಂಡೆಂಟ್ ಅಂದರೆ ನಮಗೆ ಬೇಡದಿಲ್ಲದೆ ಇರತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ನಮಗೆ ಬೇಡದೇ ಇರತಕ್ಕಂಥ ಮಾಹಿತಿ ಇದ್ದರೆ ಅದನ್ನು ನಾವು ರಿಡಂಡೆಂಟ್ ಅಂತ ಕರಿತೇವೆ. ಸೊ ಅಲ್ಲಿಗೆ ವಾಸ್ಟ್ ಅಂತಕ್ಕಂಥದ್ದು ನಮಗೆ ಬೇಡದೇ ಇರತಕ್ಕಂಥ ಮಾಹಿತಿ ಅಲ್ಲ, ನಮಗೆ ಬೇಕಾಗಿರ್ತಕ್ಕಂಥ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿ ಅಂತ ಅರ್ಥ ಬರುತ್ತೆ. ಡಯಲೇಟರಿ ಅಂದರೆ ಸೊ ನಮಗೆ ಬೇಡದೇ ಇರ್ತಕ್ಕಂಥ ಸುಮ್ಮನೆ ಹಿಗ್ಗಿಸಿದ್ದಾರೆ. ಡೈಲೇಟ್ ಅಂದರೆ ಹಿಗ್ಗೋದು. ಸೊ ಡೈಲೇಟರಿ ಅಂದರೆ ಸುಮ್ಮನೆ ಆ ವಿಷಯವನ್ನು ಚೀವಿಂಗ್ ಗಮ್ ಥರ ಹಿಗ್ಗಿಸಿದ್ದಾರೆ ಅಂತಕ್ಕಂಥ ಹೇಳೋದಾಗಿರುತ್ತೆ. ಸೊ ಆ್ಯಕ್ಚುಲಿ ಇವೆರಡು ಪದಗಳು ಸಿನೋನಿಮ್ ಆಗಿರುತ್ತೆ. ಸೊ ಸಿನೋನಿಮ್ ಅಂತ ಕೊಟ್ಟಿದ್ರೆ ಈ ಪ್ರಶ್ನೆ ತುಂಬ ಸಮಂಜಸವಾಗಿತ್ತು. ಇದಕ್ಕೆ ಆಂಟನಿಮನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸೊ ಎಲ್ಲ ಮೀನಿಂಗ್ಸ್ ಕೂಡ ತುಂಬ ಜಾಸ್ತಿ ಅಂತ ಬರೋದ್ರಿಂದ ಇದಕ್ಕೆ ವಿರುದ್ಧ ಪದವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಿದ್ರೆ ಮುಂದಿನ ಸೆಕ್ಷನ್ಗೆ ಬರೋಣ. ಇಲ್ಲಿ ಮೀನಿಂಗ್ಸ್ ಆಫ್ ದಿ ವರ್ಡ್ಸ್ ಅಂಡ್ ಫ್ರೇಸಸ್ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಪದಗಳು ಅಥವಾ ಫ್ರೇಸಸ್ಗಳ ಅರ್ಥಗಳನ್ನು ಕೇಳ್ತಾ ಇದ್ದಾರೆ. ಸೊ ಮೊದಲನೇದಕ್ಕೆ ಬರೋಣ. ನೈವ್ ಅಂತ ಹೇಳ್ತೇವೆ. ಇದನ್ನು ನಾವು ಬಹಳ ಯೂಸ್ ಮಾಡ್ತಾ ಇರ್ತೇವೆ. ನೈವ್ ಅಂದರೆ ಕನ್ನಡದಲ್ಲಿ ಮುಗ್ಧ ಅಂದರೆ ಮುಗ್ಧರನ್ನು ನಾವು ನೈವ್ ಅಂತ ಕರಿತೇವೆ. ಸೊ ಈ ಪದದ ಅರ್ಥವನ್ನು ಕೇಳಿದರೆ ಒಂದು ಸಿಂಪಲ್ ಅಂತ ಕೊಟ್ಟಿದ್ದಾರೆ, ಪಾಲಿಶ್ಡ್ ಅಂತ ಕೊಟ್ಟಿದ್ದಾರೆ, ಗೈಲೆಸ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಅಫೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೈಲೆಸ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ. ಮುಗ್ಧ ಅಂದರೆ ಅವರು ಯಾವುದೇ ರೀತಿಯ ಮೋಸವನ್ನು ಮಾಡೋದು ಗೊತ್ತಿರೋದಿಲ್ಲ. ಸೊ ಆ ರೀತಿಯ ವ್ಯಕ್ತಿಗಳನ್ನು ನಾವು ಗೈಲೆಸ್ ಅಂತ ಕರಿತೇವೆ ಅಥವಾ ಮೋಸವಿಲ್ಲದ ವ್ಯಕ್ತಿಗಳು ಅಂತ ಕರಿತೇವೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಬೆಸಿಲ್ ಅಂತ ಹೇಳ್ತೇವೆ. ಸೊ ಇಂಬೆಸಿಲ್ ಅಂದರೆ ಏನು? ಇಲ್ಲಿ ನೋಡಿ, ಮೆಂಟಲಿ ವೀಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮಾನಸಿಕವಾಗಿ ದೌರ್ಬಲ್ಯವನ್ನು ಹೊಂದಿರತಕ್ಕಂಥದ್ದು. ಮೆಂಟಲ್ ಜೈಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಕ್ಕಂಥದ್ದು. ಅದಾದಮೇಲೆ ಇಂಟೆಲೆಕ್ಚುಯಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಬಹಳ ಬುದ್ಧಿವಂತಿಕೆಯನ್ನು ಹೊಂದಿರತಕ್ಕಂಥದ್ದು. ಅದಾದಮೇಲೆ ತುಂಬ ವೈಸ್ ಅಥವಾ ಬುದ್ಧಿವಂತಿಕೆಯನ್ನು ಹೊಂದಿರತಕ್ಕಂಥದ್ದು. ಸೊ ಅಲ್ಲಿಗೆ ಈ 3 ಪದಗಳು ಒಂದೇ ಮೀನಿಂಗನ್ನು ಕೊಡುತ್ತೆ. ಸೊ ಅಲ್ಲಿಗೆ ಒಂದು ಪ್ರಶ್ನೆಗೆ 3 ಉತ್ತರಗಳು ಬರಲಿಕ್ಕೆ ಸಾಧ್ಯವಾಗಲ್ಲ. ಇಲ್ಲಿ ನೋಡಿ, ಮೆಂಟಲಿ ಜಾಯಿಂಟ್ ಅಂದರೆ ಮಾನಸಿಕವಾಗಿ ತುಂಬ ವಿಸ್ತಾರವಾಗಿದ್ದಾರೆ. ಇಂಟೆಲೆಕ್ಚುಯಲ್ ಅಂದರೆ ಬಹಳ ಬುದ್ಧಿ ಇದೆ. ಅದಾದಮೇಲೆ ವೈಸ್ ಅಂದರೆ ಬುದ್ಧಿವಂತಿಕೆ. ಎಲ್ಲ ಸೇಮ್ ಮೀನಿಂಗನ್ನು ಕೊಡುತ್ತೆ. ಸೊ ಅಲ್ಲಿಗೆ ಆಪೋಸಿಟ್ ಮೀನಿಂಗ್ ಕೊಡ್ತಕ್ಕಂಥದ್ದು ಒಂದೇ ಒಂದು ಪದವಾಗಿರೋದ್ರಿಂದ ಸೊ ಇಂಬೆಸಿಲ್ ಅಂದರೆ ಮೆಂಟಲಿ ವೀಕ್, ಮಾನಸಿಕವಾಗಿ ದೌರ್ಬಲ್ಯವಾಗಿರ್ತಕ್ಕಂಥವ್ರನ್ನ ನಾವು ಇಂಬೆಸಿಲ್ ಅಂತ ಹೇಳ್ತೇವೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಸ್ಕ್ವಾಲಿಡ್ ಅಂತಕ್ಕಂಥ ಒಂದು ಪದವನ್ನು ಕೊಟ್ಟಿದ್ದಾರೆ. ಸ್ಕ್ವಾಲಿಡ್ ಅಂದರೆ ಸೊ ಕೊಳಕು ಅಂತಕ್ಕಂಥದ್ದು ಇದರ ಅರ್ಥವಾಗಿರುತ್ತೆ. ಸೊ ಕೆಲವೊಂದು ವೊಕ್ಯಾಬ್ಲರಿ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಮಾತೃಭಾಷೆ ಆಗಿರ್ತಕ್ಕಂಥ ಕನ್ನಡದಲ್ಲಿಯೇ ನಮಗೆ ಸಾಕಷ್ಟು ಪದಗಳು ಗೊತ್ತಿರೋದಿಲ್ಲ. ಸೊ ಎಷ್ಟು ಪದಗಳು ಗೊತ್ತಿರುತ್ತೆ? ಸಿ, ವೊಕ್ಯಾಬ್ಲರಿ ಈಸ್ ಆಫ್ ದಟ್ ಕಾನ್ಸೆಪ್ಟ್. ಅಂದರೆ ಮ್ಯಾಕ್ಸಿಮಮ್ ನಾವು ಕಲೀಲಿಕ್ಕೆ ಪ್ರಯತ್ನ ಪಡಬೇಕು. ಬಟ್ ಎಕ್ಸಾಮಲ್ಲಿ ನಮಗೆ ತಿಳಿಯದೇ ಇಲ್ಲದು ಬಂದಿರುವಾಗ ಸೊ ಲಾಜಿಕ್ಕನ್ನು ಯೂಸ್ ಮಾಡಿ ಟ್ರೈ ಮಾಡಬೇಕಾಗಿರುತ್ತೆ. ಹಾಗೂ ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ನಾವು ಸ್ಕಿಪ್ ಮಾಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಸೊ ಸ್ಕ್ವಾಲಿಡ್ ಅಂದರೆ ಅದರ ಅರ್ಥ ಕೊಳಕು ಅಂಥದ್ದು ಅರ್ಥ ಆಗಿರುತ್ತೆ. ಸೊ ಡಿಸ್ಆರ್ಡರ್ಲಿ, ಇನ್ಫೀರಿಯರ್ಲಿ, ಡರ್ಟಿ ಮತ್ತು ಡ್ರಿಯರಿ ಅಂತಕ್ಕಂಥ ಒಂದು ಪದಗಳನ್ನು ಕೊಟ್ಟಿದ್ದಾರೆ. ಸೊ ಸ್ಕ್ವಾಲಿಡ್ಗೆ ಸರಿಯಾಗಿರ್ತಕ್ಕಂಥ ಅರ್ಥ ಡರ್ಟಿ ಅಥವಾ ಕೊಳಕುತನವನ್ನು ನಾವು ಸ್ಕ್ವಾಲಿಡ್ ಅಂತ ಕರಿತೇವೆ. ಡ್ರಿಯರಿ ಅಂದರೆ ಮಂಕು ಕವಿದ ವಾತಾವರಣವನ್ನು ನಾವು ಡ್ರಿಯರಿ ಅಥವಾ ಮಂಕು ಕವಿದ ವ್ಯಕ್ತಿಯನ್ನು ನಾವು ಡ್ರಿಯರಿ ಅಂತ ಹೇಳ್ತಕ್ಕಂಥದ್ದು. ಡಿಸ್ಆರ್ಡರ್ಲಿ ಅಂದರೆ ವಸ್ತುಗಳನ್ನು ಸರಿಯಾಗಿ ಜೋಡಿಸದೇ ಇರತಕ್ಕಂಥದ್ದನ್ನು ಡಿಸ್ಆರ್ಡರ್ಲಿ ಅಂತ ಕರಿತೇವೆ. ಇನ್ಫೀರಿಯರ್ಲಿ ಅಂದರೆ ಕೀಳೆರಿಮೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ನಾವು ಇನ್ಫೀರಿಯರ್ಲಿ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಬರೋಣ. ರೂತ್ಲೆಸ್ ಅಂತ ಕೊಟ್ಟಿದ್ದಾರೆ. ಸೊ ರೂತ್ಲೆಸ್ ಅಂತಕ್ಕಂಥದ್ದನ್ನು ನೀವು ಕೇಳಿರ್ತೀರಾ. ಈ ರೀತಿಯ ಪದಗಳನ್ನಂತೂ ನಾವು ಬಿಡಬಾರ್ದು. ಸೊ ರೂತ್ಲೆಸ್ ಅಂದರೆ ಸಿಂಪಥೆಟಿಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕರುಣೆಯನ್ನು ಹೊಂದಿರತಕ್ಕಂಥದ್ದು. ಟ್ರೂತ್ ಅಂತ ಕೊಟ್ಟಿದ್ದಾರೆ, ಸತ್ಯ ಅಂತ ಕೊಟ್ಟಿದ್ದಾರೆ. ಕೇರ್ಲೆಸ್ ಅಂತ ಕೊಟ್ಟಿದ್ದಾರೆ. ಮರ್ಸಿಲೆಸ್ ಅಂತ ಕೊಟ್ಟಿದ್ದಾರೆ. ರೂತ್ಲೆಸ್ ಮರ್ಡರ್ ಅಂತ ಕರೀತಾರೆ. ಅಂದರೆ ಯಾವುದೇ ಕರುಣೆ ಇಲ್ಲದೆ ಸೊ ಅವರು ಮರ್ಡರನ್ನು ಮಾಡಿದ್ದಾರೆ. ಸೊ ರೂತ್ಲೆಸ್ ಅನ್ನೋದಕ್ಕೆ ಮರ್ಸಿಲೆಸ್ ಅಂದರೆ ಯಾವುದೇ ಕರುಣೆ ಇಲ್ಲದು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಅರ್ಥವಾಗಿರುತ್ತೆ. ಸೊ ಇಲ್ಲಿಗೆ ಮೀನಿಂಗ್ಸನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ. ಕೊನೆಯ
ಕೊನೆಯ ಸೆಕ್ಷನ್ ಬಂದು ಪ್ಯಾಸೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ ಗದ್ಯ ಭಾಗವನ್ನು ಓದಿ ಉತ್ತರಗಳನ್ನು ಬರೀತಕ್ಕಂಥದ್ದು. ಬಹಳ ಸರಳವಾಗಿರ್ತಕ್ಕಂಥ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಸೊ ವಿಡಿಯೋನ ಪಾಸ್ ಮಾಡಿ ನೀವು ಓದ್ಕೊಳ್ಳಿ. ಸೊ ನಾನು ನೇರವಾಗಿ ಪ್ರಶ್ನೆಗಳಿಗೆ ಬರ್ತೇನೆ. ಬಟ್ ನೀವೇನು ಮಾಡಬೇಕಂದ್ರೆ ಪ್ರಶ್ನೆಗಳಿಗೆ ಹೋಗೋದಕ್ಕಿಂತ ಮುಂಚೆ ವಿಡಿಯೋನ ಈ ಪಾಯಿಂಟಲ್ಲಿ ಪಾಸ್ ಮಾಡಿ ಸೊ ನೀವು ಅದನ್ನು ಒಂದ್ಸತಿ ಓದ್ಕೊಳ್ಳಿ. ಸೊ ಅದಾದಮೇಲೆ ನೀವೇ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಅದಾದಮೇಲೆ ನನ್ನ ಎಕ್ಸ್ಪ್ಲನೇಷನನ್ನು ಕೇಳ್ಬೋದಾಗಿರುತ್ತೆ. ಸೊ ಮೊದಲನೇ ಪ್ರಶ್ನೆಗೆ ಬರೋಣ. ಈ ಒಂದು ಪ್ಯಾಸೇಜ್ ಥೀಮ್ ಹೇಳ್ಬಿಡ್ತೀನಿ. ವೊಕ್ಯಾಬ್ಲರಿ ಬಗ್ಗೆ ಕೊಟ್ಟಿದ್ದಾರೆ, ಅಂದರೆ ನಮ್ಮ ಪದಸಿರಿಯ ಬಗ್ಗೆ ಅವರು ಕೊಟ್ಟಿರ್ತಾರೆ. ಸೊ ಪದಸಿರಿ ನಮ್ಮಲ್ಲಿ ಇದ್ದರೆ ಏನೇನು ಅಡ್ವಾಂಟೇಜಸ್ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಒಂದು ಪ್ಯಾಸೇಜಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಿದ್ರೆ ವಾಟ್ ಈಸ್ ವೊಕ್ಯಾಬ್ಲರಿ ಅಂತ ಪ್ರಶ್ನೆ ಕೇಳಿರ್ತಾರೆ. ಸೊ ವೆರಿ ಸಿಂಪಲ್ ಆನ್ಸರ್, ವರ್ಡ್ ಸ್ಟಾಕ್. ಅಂದರೆ ಈವನ್ ಪ್ಯಾಸೇಜನ್ನು ನಾನು ಓದದೆ ಈ ಒಂದು ಆನ್ಸರನ್ನು ಮಾಡ್ಬೋದಾಗಿರುತ್ತೆ. ವೊಕ್ಯಾಬ್ಲರಿ ಅಂದರೆ ನಮ್ಮ ಹತ್ರ ಎಷ್ಟು ಪದಗಳ ಒಂದು ಸಿರಿ ಇದೆ ಅನ್ನೋದನ್ನು ನಾವು ವರ್ಡ್ ಸ್ಟಾಕ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ವಾಯ್ಸ್, ವೆಹಿಕಲ್, ಜೆಸ್ಚರ್ ಅಂತ ಎಲ್ಲ ಕೊಟ್ಟಿದ್ದಾರೆ. ವಾಯ್ಸ್ ಅಂದರೆ ನಮ್ಮ ಧ್ವನಿ, ವೆಹಿಕಲ್ ಅಂದರೆ ನಿಮ್ಗೆ ಗೊತ್ತು, ಜೆಸ್ಚರ್ ಅಂದರೆ ನಮ್ಮ ಹಾವಭಾವಗಳನ್ನು ನಾವು ಜೆಸ್ಚರ್ ಅಂತ ಕರಿತೇವೆ. ಸೊ ವೊಕ್ಯಾಬ್ಲರಿ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಪದಗಳನ್ನು ಸೂಚಿಸ್ತಕ್ಕಂಥ ಒಂದು ಪದವಾಗಿರುತ್ತೆ. ಸೊ ವೊಕ್ಯಾಬ್ಲರಿ ಕುಡ್ ಬಿ ಎನ್ಹ್ಯಾನ್ಸ್ಡ್ ಥ್ರೂ, ಅಂದರೆ ನಮ್ಮ ಪದ ಸಿರಿಯನ್ನು ಯಾವುಗಳ ಮುಖಾಂತರ ನಾವು ಹೆಚ್ಚಿಸ್ಕೊಳ್ಬೋದು. ಆಪ್ಷನ್ಸ್ ಏನು ಅಂದರೆ ರೀಡಿಂಗ್, ಓದುವುದರ ಮುಖಾಂತರ, ಕಾನ್ವರ್ಸೇಷನ್ ಅಂದರೆ ಇನ್ನೊಬ್ಬರೊಂದಿಗೆ ನಾವು ಮಾತಾಡ್ತಕ್ಕಂಥದ್ರ ಮುಖಾಂತರ, ಡಿಕ್ಷನರಿ ಅಥವಾ ನಿಘಂಟುಗಳ ಮುಖಾಂತರ ನಾವು ಕಲಿಬೋದು ಅಂತ ಹೇಳ್ತಾ ಇದ್ದಾರೆ. ಈ ಪ್ಯಾಸೇಜಲ್ಲಿ ಎಲ್ಲ ಮೂರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಪ್ಯಾಸೇಜಲ್ಲಿ ಮೆನ್ಷನ್ ಆಗಿದ್ರೆ ಮಾತ್ರ ನೀವು ಫೈಂಡ್ ಔಟ್ ಮಾಡಬೇಕು. ಇವೆಲ್ಲ ನನಗೆ ಆಲ್ರೆಡಿ ಗೊತ್ತು, ಇದರಿಂದ ನಾನು ವೊಕ್ಯಾಬ್ಲರಿ ಕಲಿಬೋದು ಅನ್ನೋ ಒಂದು ಇಮ್ಯಾಜಿನೇಷನ್ ನಾವು ಮಾಡ್ಕೊಳ್ಬಾರ್ದು. ಪ್ಯಾಸೇಜಲ್ಲಿ ಈ ಮೂರನ್ನು ಮೆನ್ಷನ್ ಮಾಡಿರುವ ಕಾರಣದಿಂದ ಈ ಪ್ರಶ್ನೆಗೆ ಆಲ್ ದ ಅಬೋ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆ, ಗುಡ್ ವೊಕ್ಯಾಬ್ಲರಿ ಈಸ್ ಎಸೆನ್ಷಿಯಲ್ ಬಿಕಾಸ್, ಅಂದರೆ ಒಳ್ಳೆಯ ಪದಸಿರಿ ನಮ್ಗೆ ಏನಕ್ಕೆ ಅವಶ್ಯಕತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈಸ್ ಅ ಮಾರ್ಕ್ ಆಫ್ ಕಲ್ಚರ್, ಅಂದರೆ ನಮ್ಮ ಒಂದು ಸಂಸ್ಕೃತಿಯ ಗುರುತು ಅಂತ ಹೇಳ್ತಾ ಇದ್ದಾರೆ. ಏಡ್ಸ್ ಇನ್ ಸೆಲ್ಫ್ ಎಕ್ಸ್ಪ್ರೆಷನ್, ಅಂದರೆ ನಮ್ಮ ಒಂದು ಎಕ್ಸ್ಪ್ರೆಷನ್ ಏನಿರುತ್ತೆ ಅದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಎನ್ಹ್ಯಾನ್ಸಸ್ ರೀಡಿಂಗ್ ಕಾಂಪ್ರಹೆನ್ಷನ್, ಅಂದರೆ ಈ ಒಂದು ಗದ್ಯ ಭಾಗಗಳನ್ನು ಓದಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಮೂರು ಆಪ್ಷನ್ಸ್ಗಳನ್ನು ಮೆನ್ಷನ್ ಮಾಡಿರುವ ಕಾರಣದಿಂದ ಆಪ್ಷನ್ 4 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆಗಳನ್ನು ನಾನು ಮುಗಿಸಿರ್ತೇನೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ಆಮ್ ರಿಮೈಂಡಿಂಗ್ ಯು, ಸೊ ಇಂಗ್ಲೀಷ್ ಪುಸ್ತಕಕ್ಕಾಗಿ ನೀವು ಜ್ಞಾನ ಗಂಗೋತ್ರಿಯನ್ನು ಸಂಪರ್ಕಿಸಬಹುದಾಗಿರುತ್ತೆ. ಅದರ ಜೊತೆಗೆ ಈ ಒಂದು PDO ಆಗಿರ್ಬೋದು, VAO ಆಗಿರ್ಬೋದು, ಈವನ್ PSI ಆಗಿರ್ಬೋದು, ಎಲ್ಲ ಪರೀಕ್ಷೆಗಳಿಗೆ ಅಣುಕು ಪರೀಕ್ಷೆಗಳನ್ನು ಕೂಡ ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ ಆನ್ಲೈನ್ ಮತ್ತು ಆಫ್ಲೈನ್ ಮುಖೇನ ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಮತ್ತೊಮ್ಮೆ ನಾನು ಮುಂದಿನ PYQ ಸೀರೀಸ್ನಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಓದ್ತಾ ಇರಿ, ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು.